ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸೀತಾಲಕ್ಷ್ಮಣ ಶೋಭಿಪಾರ್ಶ್ವಯುಗಲಃ ಪ್ರೀತ್ಯಾ ವನಮ್ರಾಕೃತಿಂ ವಕ್ತ್ರಾಂಭೋರುಹ ಸಕ್ತಹಸ್ತಕಮಲಂ ಭಕ್ತಂ ಭಟಾಗ್ರೇಸರಂ. ಏಕಾಂತೆ ಹನುಮಂತ ಮುಕ್ತಿಸುಧಯಾ ಸಂತರ್ಪಯನ್ ಸಂತತಂ. ರಾಮಸ್ತಂಭಿತವಾರಿಧಿರ್ವಿಜಯತೆ ಧಾನುಷ್ಕಚೂಡಾಮಣಿಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ. ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ. ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ. ಯದ್ದುಗ್ಧಮುಪಜೀವಂತಿ ಕವಯಸ್ತರ್ಣಕಾ ಇವ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ. ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ನಿನ್ನೆ ದಿವಸ ರಾಮಚಂದ್ರ ಕಾಡಿಗೆ ಹೋಗುವುದನ್ನ ನೋಡಿದ್ವಿ. ಕಾಡಿಗೆ ಹೋಗಬೇಕಾದ್ರೆ ಸೀತೆಗೆ ಯಾವ ಆಭರಣಗಳನ್ನು ಹಾಕ್ಲಿಕ್ಕೆ ಬಿಟ್ಟಿರ್ಲಿಲ್ಲ ಕೈಕೇಯಿ. ಆದ್ರೂ ವಸಿಷ್ಠರು ದಶರಥ ಎಲ್ಲ ಪ್ರತಿಭಟನೆ ಮಾಡಿ ಅವಳು ಹಂಗೆ ಹೋಗಬಾರ್ದು, ಅವಳಿಗೆ ಬೇಕಾದ ಎಲ್ಲ ವಸ್ತ್ರಗಳನ್ನ ಧರಿಸಿಯೇ ಸೀತೆ ಹೊರಡಬೇಕು ಅಂತ ಹೇಳಿ ಆ ಸೀತೆಯನ್ನ ರಾಮ ಮತ್ತು ಲಕ್ಷ್ಮಣ ಮೂರೂ ಜನರನ್ನ ರಥದ ಮೇಲೆ ಏರಿಸಿ ದಶರಥ ಕಳಿಸ್ತಾನೆ. ಅವರ ವಿಯೋಗ ತಡಿಲಿಕ್ಕೆ ಆಗುದಿಲ್ಲ. ಸುಮಂತ್ರ ನಿಲ್ಲು ಅಂತಾನೆ, ಸುಮಂತ್ರನನ್ನ ರಾಮ ಹೋಗು ಅಂತಾನೆ. ಹೀಗಾಗಿ ಸುಮಂತ್ರ ಮಧ್ಯದಲ್ಲಿ ಸಿಕ್ಕಿ ಬೀಳ್ತಾನೆ. ಕೊನೆಗೆ ರಾಮನ ಮಾತು ಕೇಳಿ ತಾನು ಮುಂದೆ ಹೋಗಬೇಕಾಗ್ತದೆ. ಮುಂದೆ ಹೋಗ್ತಾ ಆ ಅಯೋಧ್ಯೆಯ ಜನರ ವಿಲಾಪ ಯಾರೂ ಬಿಡ್ಲಿಲ್ಲಂತೆ ರಾಮಚಂದ್ರನನ್ನು ಹೋಗ್ಲಿಕ್ಕೆ. ಅಗ್ನಿಯನ್ನ ಹಿಡ್ಕೊಂಡು ಬರ್ತಾ ಇದ್ದಾರೆ ಅವ್ರದ್ದು, ಕೆಲವೊಬ್ಬರು ಶ್ವೇತ ಛತ್ರವನ್ನ ಹಿಡ್ಕೊಂಡು ಬರ್ತಾ ಇದ್ದಾರೆ, ವೃದ್ಧರೆಲ್ಲ ಅವನ ಹಿಂದೆ ಬರ್ತಾ ಇದ್ದಾರಂತೆ. ಇಷ್ಟಾದಾಗ ರಾಮಚಂದ್ರ ರಥದಿಂದ ಕೆಳಗಿಳಿದು ಪಾದ ನಡಿಗೆಯಲ್ಲಿ ಹೋಗ್ತಾನೆ. ಮುಂದೆ ತಮಸಾ ತೀರ ಬರ್ತದೆ, ಅಲ್ಲೇ ವಿಶ್ರಾಂತಿ ಪಡಿತಾರೆ ಎಲ್ಲರೂ. ಮರುದಿನ ಬೆಳಿಗ್ಗೆ ಲಕ್ಷ್ಮಣನನ್ನ, ಸೀತೆಯನ್ನ ಮತ್ತು ಸುಮಂತ್ರನನ್ನ ಎಬ್ಬಿಸಿ ಯಾರಿಗೂ ಗೊತ್ತಾಗದೇ ಇರುವ ರೀತಿಯಲ್ಲಿ ತಾವು ಮುಂದೆ ಹೊರಡ್ತಾರೆ. ಈ ಅಯೋಧ್ಯೆಯ ಜನರು ರಾಮಚಂದ್ರ ವಾಪಸ್ ಹೋಗಿದ್ದಾನೆ ಅಂತ ತಿಳ್ಕೊಂಡು ಅಯೋಧ್ಯೆಗೆ ಬಂದು ಮೋಸ ಹೋಗ್ತಾರೆ. ಇಷ್ಟ ಆಗ್ತದೆ. ಕೊನೆಗೆ ದಶರಥ ಬಹಳಷ್ಟು ದುಃಖದಿಂದ ತನಗೆ ಹಳೇ ಒಂದು ತಾನು ಮಾಡಿರತಕ್ಕಂತಹ ದುಷ್ಕೃತ್ಯ ನೆನಪಾಗ್ತದೆ. ಆ ದುಷ್ಕೃತ್ಯವನ್ನ ಕೌಸಲ್ಯ ಬಳಿ ತೋರ್ಕೊಳ್ತಾನೆ. ಆ ಋಷಿಕುಮಾರನ ಕಥೆ, ಆ ಋಷಿಕುಮಾರನ ವಧೆಯಿಂದ ಅವರ ತಂದೆ ತಾಯಿ ಕೊಟ್ಟ ಶಾಪದ ವೃತ್ತಾಂತವನ್ನ ಹೇಳಿ ಕೊನೆಗೆ ದಶರಥ ಸಮಾಧಿ ಅವಸ್ಥೆಯಲ್ಲಿ ತನ್ನ ಕೊನೆಯ ಉಸಿರನ್ನು ಬಿಡ್ತಾನೆ ಅಂತನ್ನೋದನ್ನ ಹಿಂದಿನ ದಿನ ನಾವು ನೋಡಿದ್ವಿ. ಇತ್ತ ರಾಮಚಂದ್ರ, ಸೀತೆ ಮತ್ತು ಲಕ್ಷ್ಮಣ ಮೂರು ಜನ ಗಂಗೆಯನ್ನ ದಾಟಬೇಕು ಅಂತ ಆ ಗುಹನ ದೋಣಿಯಲ್ಲಿ ಕೂತು ತಾವು ಗಂಗೆಯನ್ನ ದಾಟಿ ಮುಂದೆ ಕಾಡನ್ನ ಪ್ರವೇಶ ಮಾಡುತ್ತಾರೆ. ಅವಾಗ ರಾಮಚಂದ್ರ ಹೇಳ್ತಾನಂತೆ, ಅಗ್ರತೋ ಗಚ್ಚ ಸೌಮಿತ್ರೇ ಸೀತಾ ತ್ವಾಂ ಅನುಗಚ್ಚತು ಅನುಯಾಸ್ಯಾಂ ಯನಾಯಾಸಿ ತ್ವಾಂ ವೈ ಸೀತಾಂಚ ಪಾಲಯನ್. ಲಕ್ಷ್ಮಣ, ನೀನು ಮುಂದೆ ಹೋಗು, ನಾನು ಸೀತೆ ಮಧ್ಯದಲ್ಲಿ ಬರ್ತಾಳೆ, ನಾನು ಅವಳ ಹಿಂದೆ ಬರ್ತೇನೆ. ಮುಂದೆ ಲಕ್ಷ್ಮಣ, ಮಧ್ಯದಲ್ಲಿ ಸೀತೆ, ಹಿಂದೆ ರಾಮಚಂದ್ರ. ಈ ರೀತಿ ಹೋಗ್ತಾ ಇದ್ದಾರೆ. ಯಾಕೆ? ಒಬ್ಬ ಸ್ತ್ರೀಯನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಮುಂದಿಂದ ಲಕ್ಷ್ಮಣ ರಕ್ಷಣೆ ಮಾಡ್ತಾ ಇದ್ದಾನೆ ಸೀತೆಯನ್ನ, ಹಿಂದಿಂದ ರಾಮಚಂದ್ರ ತಾನು ಧನುರ್ಧಾರಿಯಾಗಿ ಆ ಸೀತೆಯನ್ನ ರಕ್ಷಣೆ ಮಾಡ್ತಾ ತಾವು ಮುಂದೆ ಹೋಗ್ತಾ ಇದ್ದಾರಂತೆ. ತೇ ಗತ್ವಾ ದೀರ್ಘ ಮಧ್ವಾನಂ ಪ್ರಾವಿಶನ್ ಅದ್ಭುತಂ ವನಂ ಯಗ್ರೋಧ ಮೂಲಮಾಸಾದ್ಯ ತತ್ರ ವಾಸಮಕಲ್ಪಯನ್. ಅವರು ಮುಂದೆ ಹೋಗ್ತಾ ಹೋಗ್ತಾ ಒಂದು ಅದ್ಭುತವಾದಂತಹ ದೊಡ್ಡ ಕಾಡನ್ನ ಪ್ರವೇಶ ಮಾಡ್ತಾರಂತೆ. ಅಲ್ಲಿ ಒಂದು ನ್ಯಗ್ರೋಧ ಮೂಲ ಮಾಸಾಧ್ಯ, ಒಂದು ಆಲದ ಮರ ಸಿಗ್ತದೆ ಅವರಿಗೆ. ಆ ಆಲದ ಮರದಲ್ಲಿ, ಅದರ ಬುಡದಲ್ಲಿ ಇವತ್ತಿನ ದಿನ ರಾತ್ರಿ ಇಲ್ಲೇ ವಾಸ ಮಾಡೋಣ ಅಂತ ಹೇಳಿ ತಮ್ಮ ವಾಸವನ್ನ ನಿಶ್ಚಯ ಮಾಡ್ತಾರೆ. ಅದು ಎಂಥ ಸ್ಥಳ ಆಗಿತ್ತು ಅಂತಂದ್ರೆ, ಸೀತಾ ಲಕ್ಷ್ಮಣಯೋ ರಾಮೋ ದರ್ಶಯಾಮಾಸ ಪದ್ಮಿನೀಂ ಸುದರ್ಶನಾಂ ನಾಮ ತತಃ ಪದ್ಮಾನ್ಯಾದತ್ತ ಲಕ್ಷ್ಮಣ. ಇಲ್ಲಿ ಒಂದು ಸುದರ್ಶನ ಅಂತ ಒಂದು ಕೆರೆ ಅಂತೆ. ಅದರಲ್ಲಿ ಬಹಳಷ್ಟು ಕಮಲಗಳು, ಆ ಕಮಲಗಳುಳ್ಳಂತಹ ಕೆರೆಯ ಸನಿಹದಲ್ಲೇ
ಒಂದು ಅಶ್ವತ್ಥ ಆಲದ ಮರ ಇತ್ತು. ಆ ಆಲದ ಮರದ ಕೆಳಗೆ ಇವರು ವಿಶ್ರಾಂತಿಯನ್ನು ಪಡಿತಾ ಇದ್ದಾರಂತೆ. ವಿಶ್ರಾಂತಿ ಪಡಿತಾ ಆ ಲಕ್ಷ್ಮಣ ಏನು ಮಾಡಿದ, ಅಲ್ಲಿದ್ದ ಪದ್ಮಗಳನ್ನೆಲ್ಲ ಆರಿಸ್ಕೊಂಡು ಬಂದು ಇಲ್ಲಿ ಕೊಡ್ತಾ ಇದ್ದಾನಂತೆ ಸೀತೆಗೆ. ಸೀತೆ ಪಾದ ಪದ್ಮೋಪಮಂ ಪತ್ಯು ಪದ್ಮಮಾದಾಯ ಮೈಥಿಲಿ ವಿಲಲಾ ಶಾಂತಿಕೆ ಭರ್ತು ಸುಂದರಿ ವೇಂದಿರಾ ಸ್ವಯಂ. ಆ ಸೀತೆ ಸಾಕ್ಷಾತ್ ಲಕ್ಷ್ಮೀದೇವಿ ಅಂತ. ನಾರಾಯಣನ ಪಾದ ಕಮಲ ಅಂತ ಕರಿತೇವೆ ನಾವು, ದೇವರ ಪಾದ ಪಂಕಜಂ ಅಂತ ಕರಿತೇವೆ ನಾವು. ಯಾಕೆ? ನಮ್ಮ ಹೃದಯದಲ್ಲಿರುವ ಎಲ್ಲ ಕಶ್ಮಲಗಳನ್ನ ಕಳೆಯುವಂತಹ ಪಾದ ಪಂಕಜವನ್ನ ನಾವು ನಮಸ್ಕಾರ ಮಾಡ್ತೇವೆ ಅಂತ ಹೇಳಿ ಮಧ್ವಾಚಾರ್ಯ ಸ್ತೋತ್ರ ಮಾಡಿದ್ದಾರೆ. ಹೃತ್ತಮ ಶ್ಯವನೇರ್ ಕಾಭಂ ಶ್ರೀಪತೇ ಪಾದ ಪಂಕಜಂ. ಪಾದ ಪಂಕಜಂ ಯಾಕೆ? ಕಮಲದಂತೆ ಅಷ್ಟು ಸ್ಮೂತ್ ಆಗಿರುವ, ನುಣುಪಾಗಿರುವಂತಹ ಪಾದಕಮಲ. ಅದು ಅಷ್ಟು ಮೃದು ಇತ್ತಂತೆ. ಒಂದ್ಸರ್ತಿ ಮುಟ್ಟಿದ್ರೆ ಬಹುಶಃ ಮುಟ್ಲಿಕ್ಕೆ ನಮಗೆ ಅವಕಾಶ ಸಿಗುವುದಿಲ್ಲ. ಆದ್ರೆ ಮುಟ್ಟಿದ್ರೆ ಹೇಗಿರ್ತದಪ್ಪ ಅಂತಂದ್ರೆ, ಕಮಲದ ದಳವನ್ನ ಕೈಯಿಂದ ನಾವು ಮುಟ್ಟಿದ್ರೆ ಅದು ಹೇಗೆ ನುಣುಪಾಗಿ ಸ್ಮೂತ್ ಆಗಿ ಇರ್ತದಲ್ಲ, ಆ ರೀತಿಯಾದಂತಹ ಪಾದಕಮಲ ಅಂತೆ. ಅವಳು ಸೀತೆ ಸಾಕ್ಷಾತ್ ಲಕ್ಷ್ಮೀದೇವಿ. ಲಕ್ಷ್ಮಿಗೆ ಪದ್ಮ ಅಂತಾನೆ ಹೆಸರು, ಕಮಲೇ ಅಂತಾನೆ ಹೆಸರಂತೆ. ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷಿ ಅಂತ ಲಕ್ಷ್ಮಿಯನ್ನ ಕೊಂಡಾಡ್ತೇವೆ ನಾವು. ಅಷ್ಟೇ ಅಲ್ಲ, ಅವಳಿಗೆ ಕಮಲಾ ಅಂತ ಮೂರನೇ ಹೆಸರಂತೆ. ಶ್ರೀದೇವಿ ಪ್ರಥಮಂ ನಾಮ ದ್ವಿತೀಯಂ ಅಮೃತೋದ್ಭವ ತೃತೀಯಂ ಕಮಲಾ ಪ್ರೋಕ್ತ ಅಂತ ಹೇಳಿ ಕಮಲಾ ಅಂತ ಆ ಲಕ್ಷ್ಮೀದೇವಿಗೆ ಹೆಸರು. ಅಂಥ ಆ ಲಕ್ಷ್ಮೀದೇವಿ ಸೀತೆ ಆ ಲಕ್ಷ್ಮಣ ತಂದಂತಹ ಕಮಲವನ್ನ ಶ್ರೀರಾಮಚಂದ್ರನ ಪಾದ ಕಮಲಗಳಿಗೆ ಅರ್ಪಿಸಿ ಸಾಕ್ಷಾತ್ ಲಕ್ಷ್ಮೀ ನಾರಾಯಣರಂತೆ ರಾಮ ಸೀತೆಯರು ಇಲ್ಲಿ ಶೋಭಿಸ್ತಾ ಇದ್ದಾರೆ ಅಂತ ವರ್ಣನೆ ಮಾಡ್ತಾರೆ. ತೇ ತ್ರಯೋತ್ರ ತ್ರಿರಾತ್ರಾಂತೆ ಮೃಣಾಲಾತ್ ಅನುತರ್ಪಿತಾ ಅವಸನ್ ತತ್ರ ತಾಮ್ ರಾತ್ರಿಂ ನಾನಾ ಸಂಕಥನೈ ಸುಖಂ. ಅವರು 3 ಜನ 3 ರಾತ್ರಿಗಳನ್ನ ಆ ಸುದರ್ಶನ ತೀರದಲ್ಲಿ, ಸುದರ್ಶನ ಸರೋವರದ ಹತ್ತಿರ ಇರುವಂತಹ ಆ ಆಲದ ಮರದ ಬುಡದಲ್ಲೇ ಕಳೆದರಂತೆ. ಏನು ತಿಂದ್ರಪ್ಪ ಅಂತ ಕೇಳಿದ್ರೆ, ಮೃಣಾಲಾತ್ ಅನುತರ್ಪಿತಾಹ, ಆ ಕಮಲದ ಎಸಳುಗಳನ್ನ ತಿನ್ಕೊಂಡು 3 ರಾತ್ರಿಗಳನ್ನ ಸುಖವಾಗಿ ಅನೇಕ ಶಾಸ್ತ್ರ ವಿಚಾರಗಳ ಚರ್ಚೆಯನ್ನ ಮಾಡ್ತಾ ಆ 3 ರಾತ್ರಿಗಳನ್ನ ರಾಮ ಸೀತೆ ಲಕ್ಷ್ಮಣ ಇವರು 3 ಜನ ಕಳೀತಾ ಇದ್ದಾರಂತೆ. ಬೆಳಿಗ್ಗೆ ಆಗ್ತದೆ. ಪ್ರಭಾಕರೇ ಪ್ರಭಾತೇಥ ಪ್ರತಸ್ತುಸ್ತೆ ತಥೋವನಾತ್ ಬಹೂನ್ ಬಹುವಿಧಾನ್ ದೇಶಾನ್ ಪಶ್ಯಂತ ಶೀಘ್ರಗಾಮಿನಃ. ಅವರು ಬೆಳಿಗ್ಗೆ ಆ ಸೂರ್ಯ ಉದಯಿಸಿದಾಗ ಬೆಳಿಗ್ಗೆ ಆಯಿತು ಅಂತ ತಮ್ಮ ಆನ್ಹಿಕಗಳನ್ನೆಲ್ಲ ಮುಗಿಸಿ ಆದಷ್ಟು ಶೀಘ್ರವಾಗಿ ಬಹುವಿಧಾನ್ ಅನೇಕ ವಿಧವಾದಂತಹ ವನಚರ ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಅನೇಕ ಗಿಡ ಮರಗಳನ್ನ ನೋಡಿ ಸೀತೆ ಆಶ್ಚರ್ಯ ಪಡ್ತಾ ಇದ್ದಾಳಂತೆ. ಯಾಕೆ ಪಾಪ ನಾವು ಕೆಲವೊಮ್ಮೆ ಬಹಳಷ್ಟು ಸಿಟಿಯಲ್ಲೇ ಇದ್ದಾಗ ಹಳ್ಳಿ ಹೋದಾಗ ಪ್ರತಿಯೊಂದು ಆಶ್ಚರ್ಯ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ಹಳ್ಳಿಯವರಿಗೆ ಈ ಸಿಟಿ ಬಂದಾಗ ಎಲ್ಲವೂ ಆಶ್ಚರ್ಯ ಅಂತ ಪ್ರಾರಂಭ ಆಗ್ತದಲ್ಲ, ಆ ರೀತಿ ಆ ಸೀತೆ ಪ್ರತಿಯೊಂದನ್ನು ಆಶ್ಚರ್ಯ ಪಡ್ತಾ, ಇದು ಯಾವ ಗಿಡ, ಇದು ಯಾವ ಮರ, ಇದೆಂಥ ಪ್ರಾಣಿ, ಇದು ಏನು ಮಾಡ್ತದೆ ಅಂತ ಪ್ರತಿಯೊಂದನ್ನು ರಾಮಚಂದ್ರನ ಬಳಿ ಕೇಳ್ತಾ ಅವರು ಮಾತಾಡಿಕೊಂಡು ತಮ್ಮ ಆ ದಾರಿಯನ್ನ ಸಾಗುತ್ತಾ ಇದ್ದಾರೆ. ಅಲ್ಪಾವಶೇಷೇ ದಿವಸೆ ರಾಮೋ ಜಾಯಾನುಜನ್ವಿತಃ ಸಂಗಮಂ ಗತವಾನ್ ಪುಣ್ಯಂ ಗಂಗಾ ಯಮುನಯೋ ಪ್ರಭು. ಇನ್ನೇನು ದಿನ ಸ್ವಲ್ಪವೇ ಉಳಿದಿದೆ. ಅಲ್ಪಾವಶೇಷೆ ಅಂದ್ರೆ ಸಾಯಂಕಾಲದ ಹೊತ್ತಾಗಿದೆ. ಸಾಯಂಕಾಲದ ಹೊತ್ತಾಯ್ತು ಅಂತಂದ್ರೆ ರಾತ್ರಿ ಎಲ್ಲಾದ್ರೂ ಉಳಿಲಿಕ್ಕೆ ವ್ಯವಸ್ಥೆ ಆಗ್ಬೇಕು. ಉಳಿಬೇಕು ಅಂತಂದ್ರೆ ಸ್ವಲ್ಪ ನೀರಿರುವ ಜಾಗ ಸಿಕ್ಕರೆ ಅನುಕೂಲ ಆಗ್ತದೆ. ಸಾಯಂಕಾಲದ ಫಲಾರ ಮಾಡಿ ಸ್ವಲ್ಪ ನೀರು ಕುಡಿದು ಮಲಗಲಿಕ್ಕೆ. ಹಾಗಾಗಿ ಅಲ್ಪಾವಶೇಷೇ ದಿವಸೆ ಸಾಯಂಕಾಲ ಆಗಿದೆ. ಅಷ್ಟೊತ್ತಿಗೆ ರಾಮಚಂದ್ರ ಲಕ್ಷ್ಮಣ ಮತ್ತು ಸೀತಾ ಸಮೇತನಾಗಿ ಸಂಗಮಂ ಗತವಾನ್ ಪುಣ್ಯಂ ಗಂಗಾ ಯಮುನಯೋ ಪ್ರಭು. ಗಂಗಾ ಯಮುನಾ ಇವರ ಸಂಗಮ ಸ್ಥಳವಾದಂತಹ ನಾವು ಈಗಿನ ಪ್ರಯಾಗ ಕ್ಷೇತ್ರ ಏನ್ ಹೇಳ್ತೇವೆ, ಆ ಕ್ಷೇತ್ರದಲ್ಲಿ ತಾವು ತಮ್ಮ ಬಿಡಾರವನ್ನು ಹೊಡಿದ್ರು. ಅವತ್ತಿನ ದಿನ ವಾಸವನ್ನ ಅಲ್ಲಿ ಮಾಡಿದರಂತೆ. ಅಲ್ಲಿ ಮಾಡಬೇಕಾದ್ರೆ ತಾವೇನು ಮಾಡಿದ್ರು, ಅಲ್ಲಿ ಯಾವುದೋ ಆಶ್ರಮ ಕಾಣಿಸ್ತದೆ. ಅದು ಯಾವ ಆಶ್ರಮ ಅಂತ ನೋಡ್ಲಿಕ್ಕೆ ಮುಂದೆ ಹೋಗ್ತಾರಂತೆ. ಋಷಿರ್ ಬೃಹಸ್ಪತಿ ಸುತೋ ಭರದ್ವಾಜೋ ಜಗತ್ಪ್ರಭುಂ ತಸ್ಯೈವ ವಚನಾತ್ ಜ್ಞಾತ್ವ ಪೂಜಯಾಮಾಸ ಭಕ್ತಿಮಾನ್. ಅದು ಭರದ್ವಾಜರ ಆಶ್ರಮ ಅಂತೆ. ಭರದ್ವಾಜರು ಸಾಕ್ಷಾತ್ ದೇವಗುರುಗಳಾದಂತಹ ಬೃಹಸ್ಪತಿಯ ಮಗ. ಅಂತಹ ಭರದ್ವಾಜರು ಆಶ್ರಮದ ಒಳಗಿದಾರಂತೆ. ಹೊರಗಡೆಯಿಂದ ಪೂರ್ಣ ಶಿಷ್ಯರು ಆವರಿಸಿಬಿಟ್ಟಿದ್ದಾರೆ ಆ ಆಶ್ರಮವನ್ನ. ಅಂತಹ ಆಶ್ರಮವನ್ನ ರಾಮಚಂದ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಒಳಗೆ ಪ್ರವೇಶ ಮಾಡ್ತಾನೆ. ಭರದ್ವಾಜರು ತಮ್ಮ ನಿತ್ಯದ ಅಗ್ನಿ ಕಾರ್ಯಗಳನ್ನೆಲ್ಲ ಮುಗಿಸಿ ತಾವು ಹೊರಗೆ ಬರ್ತಾ ಇದ್ದಾರೆ. ರಾಮಚಂದ್ರನನ್ನ ಭರದ್ವಾಜರು ನೋಡಿದರಂತೆ. ರಾಮಚಂದ್ರ ತಂ ಸಜಾಯಾನುಜಂ ದೇವಂ ಅರ್ಘ್ಯ ಮೂಲ ಫಲಾದಿಭಿ ಪರಿಪೂಜ್ಯ ಜಗತ್ಪೂಜ್ಯಂ ಆಸೀನಂ ಋಷಿರಬ್ರವೀತ್. ಅಂಥ ರಾಮಚಂದ್ರ ತಾನು ಮೊದಲು ಭರದ್ವಾಜರ ಕಾಲಿಗೆ ಬಿದ್ದಂತೆ. ಕಾಲಿಗೆ ಬಿದ್ದು, ನಾನು ದಶರಥನ ಮಗ, ಅಯೋಧ್ಯಾಧಿಪನಾದಂತಹ ದಶರಥನ ಮಗ ರಾಮಚಂದ್ರ ಅಂತ ತನ್ನ ಪರಿಚಯವನ್ನ ಮಾಡಿಸ್ಕೊಂಡಂತೆ. ಆದ್ರೆ ಋಷಿಗಳಿಗೆ ಯಾವ ಪರಿಚಯವೂ ಬೇಕಾಗಿಲ್ಲಂತೆ. ಯಾರು ಏನು ಎಲ್ಲ ಗೊತ್ತಾಗಿ ಬಿಡ್ತದೆ. ಭರದ್ವಾಜರ ನಕ್ಕು ಹೇಳಿದ್ರಂತೆ, ನೀನು ಬರೀ ದಶರಥನ ಮಗ ಅಂತ ಪರಿಚಯ ಮಾಡಿಸ್ಕೊಳ್ಬೇಕಾಗಿಲ್ಲ, ನೀನು ಸಾಕ್ಷಾತ್ ದೇವರೇ ಕೆಳಗಿಳಿದು ಬಂದಿದ್ದು ಅಂತ ನಮಗೆಲ್ಲ ಗೊತ್ತು. ಆದ್ರಿಂದ
ಆಗ್ಲಿ ಅಂತ ಹೇಳಿ ಅವನನ್ನ ರಾಮಚಂದ್ರನನ್ನ ಸ್ವಾಗತ ಮಾಡಿ ಅವನಿಗೆ ಬೇಕಾದಂತಹ ಅರ್ಘ್ಯ ಎಲ್ಲವನ್ನು ಕೊಟ್ಟು ಫಲ ಮೂಲಾದಿಬಿಹಿ ಎಲ್ಲ ಹಣ್ಣು ಹಂಪ್ಲು ಆಮೇಲೆ ಗೆಡ್ಡೆ ಗೆಣಸು ಎಲ್ಲ ಅವತ್ತಿನ ದಿನ ರಾತ್ರಿ ತಿನ್ಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾರಂತೆ. ಆಮೇಲೆ ಆ ರಾಮಚಂದ್ರ ಅಲ್ಲೇ ತನ್ನ ರಾತ್ರಿಯ ವಾಸವನ್ನ ಮಾಡ್ತಾನಂತೆ. ಅವಾಗ ಉತ್ತಮ ಶ್ಲೋಕ ಸುಚಿರಾತ್ ತ್ವಾಂ ದಿದೃಕ್ಷಾಮಹೇ ವಯಂ ತದ್ದರ್ಶನಾಂತ ಸಂತಾಪ ಸಂತತೋಪಿ ದೇಹಿನಾಂ. ರಾಮಚಂದ್ರ ನಿನ್ನನ್ನು ನೋಡ್ಬೇಕು ಅಂತ ಹೇಳಿ ಇಷ್ಟು ವರ್ಷಗಳಿಂದ ಕಾಯ್ತಾ ಇದ್ರು ಎಲ್ಲರೂ ಕೂಡ. ಆಗ್ಲಿ ಅಂತೂ ನಿನ್ನ ಮುಖ ದರ್ಶನ ಭಾಗ್ಯ ನಮಗೆ ಸಿಕ್ತಲ್ಲ. ನಿನ್ನ ಮುಖವನ್ನ ದರ್ಶನ ಮಾಡಿದವರಿಗೆ ಯಾವ ಸಂತಾಪವೂ ಕೂಡ ಇರೋದಿಲ್ಲ. ದೇಹಿನಾಂ ಅಂದ್ರೆ ಎಲ್ಲ ಮನುಷ್ಯರು ರಾಮಚಂದ್ರನನ್ನ ನೋಡಿದರೆ ಎಲ್ಲ ಅವರ ಸಂತಾಪ ಒಳಗಿನ ದುಃಖ ಎಲ್ಲ ಪರಿಹಾರ ಆಗಿಬಿಡ್ತಿತ್ತಂತೆ. ನೋಡಿ, ನಾರಾಯಣ ಪಂಡಿತಾಚಾರ್ಯರು ಯಾವ ಶ್ಲೋಕ ಬರೆದ್ರು ಅದಕ್ಕೆ ಎರಡು ರೀತಿ ಅರ್ಥ ಇರ್ತದಂತೆ. ಒಂದು ಈ ಕಥೆಗೆ ಪೂರಕವಾದಂತಹ ಒಂದು ಲೌಕಿಕ ಅರ್ಥ, ಇನ್ನೊಂದು ಅದಕ್ಕೆ ಬೇಕಾದಂತಹ ವೇದಗಮ್ಯನಾದಂತಹ ಪರಮಾತ್ಮನನ್ನ ಅವನ ಗುಣಗಳನ್ನು ತಿಳಿಸುವ ಇನ್ನೊಂದು ಅರ್ಥ ಇರ್ತದಂತೆ. ಇಲ್ಲಿ ಒಂದು ಮಾತು ಹೇಳ್ತಾರ ಅವರು, ತ್ವದ್ದರ್ಶನಾಂತ ಸಂತಾಪ ಸಂತತೋಪಿ ದೇಹಿನಾಂ ಅಂದ್ರೆ ನಿನ್ನ ಮುಖವನ್ನ ನೋಡಿದವರ ಎಲ್ಲ ಸಂತಾಪವನ್ನ ಕಳೆಯುವನು ಅಂತ. ನಮಗೆ ಮೇಲ್ನೋಟಕ್ಕೆ ಯಾವ ರೀತಿ ಅರ್ಥ ಅಂತಂದ್ರೆ, ರಾಮಚಂದ್ರ ಅವನು ಮುಖ ನೋಡ್ಲಿಕ್ಕೆ ಅಷ್ಟು ಸುಂದರ, ಅವನ ಗುಣಗಳನ್ನ ನೋಡಿದರೆ ನಮ್ಮ ಸಂತಾಪ ಏನಿದ್ರು ಎಲ್ಲ ಪರಿಹಾರ ಆಗ್ತದಂತೆ. ನಾವು ಹಿಂದೆ ನೋಡಿದ್ವಿ, ದಶರಥ ಮಮಾಯಾಸ ನಾಶನ, ಅವನಿಗೆ ಆದ ಆಯಾಸವನ್ನೆಲ್ಲ ನಾಶ ಮಾಡುವಂಥವನು ರಾಮಚಂದ್ರ ಅಂತ. ಬೆಳಿಗ್ಗೆದ್ದು ಸಾಯಂಕಾಲದವರೆಗೆ ಬಹಳಷ್ಟು ಕೆಲಸ ಇರ್ತದೆ, ಎಷ್ಟೆಲ್ಲ ಕೆಲಸ ಮಾಡಿ ಆ ಟೆನ್ಷನ್ ಅಲ್ಲಿ ದಶರಥ ಬಂದ್ರೆ ರಾಮಚಂದ್ರನ ಒಮ್ಮೆ ಮುಖ ನೋಡಿದರೆ ಎಲ್ಲ ಅವತ್ತಿನ ದಿನದ ಆಯಾಸ ಎಲ್ಲ ನಾಶ ಆಗ್ತಿತ್ತಂತೆ. ಇದು ಸಹಜ. ನಮಗೆ ಅತ್ಯಂತ ಪ್ರೀತಿ ಪಾತ್ರರಾದವರು ಯಾರು ಅಂತ ಇರ್ತಾರಲ್ಲ, ಅವ್ರನ್ನ ಒಂದು ಸರ್ತಿ ನಾವು ನೋಡಿದ್ರೆ ಸಾಕಂತೆ ನಮಗೆ ಬಹಳಷ್ಟು ಆನಂದ ಆಗ್ತದೆ, ಇನ್ನೇನು ಬೇಡ ಅಂತ ಅನಿಸ್ಬಿಡ್ತದೆ. ರೈಲ್ವೆ ಸ್ಟೇಷನ್ಗೆ ಕರ್ಕೊಂಬರ್ರಿ ಅಂತ ಕಳಿಸ್ತಾರೆ, ಅಲ್ಲಿ ಹೋಗಿ ಅವರು ಸಿಗಲ್ಲ ಒದ್ದಾಡಿ ಕಣೆಗೆ ಸಿಕ್ಕಾಗ ಸಿಕ್ಕಿದ್ರಲ್ಲ ಅಂತ ಒಂದು ಆನಂದ ಆಗ್ತದಲ್ಲ. ಆ ರೀತಿ ನಮಗೆ ಅತ್ಯಂತ ಪ್ರಿಯರಾದವರು ಆತ್ಮೀಯರಾದವರು ಸಿಕ್ಕಾಗ ಅದರಿಂದ ಆಗುವಂತಹ ಆನಂದವೇ ಬೇರೆ. ಅಂಥದ್ರಲ್ಲಿ ರಾಮಚಂದ್ರನನ್ನ ಯಾರು ನೋಡಿದ್ರು ಕೂಡ ಅವರ ಆಯಾಸ ಎಲ್ಲ ಸಂತಾಪ ಒಳಗಿನ ದುಃಖ ಎಲ್ಲ ಪರಿಹಾರ ಆಗ್ತಿತ್ತಂತೆ. ಹೆಂಗೆ ಮನಸ್ಸಲ್ಲಿ ಬಹಳ ದುಃಖ ಇರ್ತದೆ, ಏನೋ ಜಗಳ ಆಡಿ ಬಂದಿರ್ತಾರೆ, ರಾಮಚಂದ್ರನ ಮುಖವನ್ನು ನೋಡಿದರೆ ಸಾಕಂತೆ ಅದೆಲ್ಲ ಮರ್ತೆ ಹೋಗ್ಬಿಡ್ತಿತ್ತಂತೆ. ಅದು ಒಂದರ್ಥ ಇದಕ್ಕೆ. ಇನ್ನೊಂದು ತದ್ದರ್ಶನಾಂತ ಸಂತಾಪ ಸಂತತೋಪಿ ದೇಹಿನಾಂ. ಇನ್ನು ಋಷಿಗಳು ಅನೇಕ ಮಂದಿ ಹಿಮಾಲಯದಲ್ಲೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ. ತಪಸ್ಸು ಅಂತಂದ್ರೆ ಅವರು ಧ್ಯಾನ ಮಗ್ನರಾಗಿದ್ದಾರೆ. ಈ ಧ್ಯಾನ ಮಗ್ನರಾಗಿ ಅಂದ್ರೆ ತನ್ನ ಒಳಗಿರುವ ರೂಪವನ್ನು ಕಾಣುವುದಕ್ಕೆ ಪರೋಕ್ಷ ಜ್ಞಾನ ಅಂತ ಕರಿತೇವೆ. ಕಣ್ಣು ಮುಚ್ಚಿದಾಗ ಒಳಗೆ ದೇವರ ರೂಪ ಕಾಣುತ್ತದೆ ನಮಗೆ, ಅದನ್ನ ಪರೋಕ್ಷ ಜ್ಞಾನ. ಅದೇ ದೇವರ ರೂಪ ಒಳಗಿಂದ ಹೋಗಿ ಹೊರಗಡೆ ಕಂಡಾಗ ಅದನ್ನ ನಾವು ಅಪರೋಕ್ಷ ಜ್ಞಾನ ಅಂತ ಕರಿತೇವೆ ನಾವು. ಯಾರು ತದ್ದರ್ಶನಾಂತ ಸಂತಾಪ, ಅವನ ಒಳಗಿರುವಂತಹ ದೇವರನ್ನ ಕಂಡು 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 ಪರೋಕ್ಷ ಜ್ಞಾನದಿಂದ ಕೊನೆಗೆ ಅಪರೋಕ್ಷ ಜ್ಞಾನವನ್ನು ಪಡಿತಾರಲ್ಲ, ಅಂಥವರ ಸಂತಾಪ ಅಂತಂದ್ರೆ ಪಾಪಗಳು ಎಲ್ಲವೂ ಕೂಡ ನಾಶ ಆಗಿ ಹೋಗ್ತದೆ. ಅಂದ್ರೆ ಎಷ್ಟೋ ಯೋಗಿಗಳು ಪರಮಾತ್ಮನ ಒಳಗೆ ಕಂಡು 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 ಆಮೇಲೆ ಹೊರಗೆ ಕಂಡಾಗ ಇದೆಲ್ಲ ಅವರ ಎಲ್ಲ ಪಾಪಗಳು ನಾಶ ಆಗಿ ಹೋಗ್ತದೆ. ಆಮೇಲೆ ಅವ್ರು ಏನು ಸತ್ಕರ್ಮ ಮಾಡಿದ್ರು ಅದು ಮೋಕ್ಷದಲ್ಲಿ ಇನ್ನಷ್ಟು ಸುಖಕ್ಕೆ ಕಾರಣ ಆಗ್ತದೆ. ಹಾಗಾಗಿ ನಿನ್ನ ದರ್ಶನದಿಂದಾಗಿ, ದರ್ಶನ ಅಂದ್ರೆ ಒಂದು ಸಾಕ್ಷಾತ್ ರಾಮಚಂದ್ರನ ಮುಖವನ್ನು ನೋಡುದು, ಇನ್ನೊಂದು ಪರಮಾತ್ಮನ ಅಪರೋಕ್ಷ ಜ್ಞಾನದಿಂದಾಗಿ ರಾಮಚಂದ್ರನ ಮುಖವನ್ನು ನೋಡಿದರೆ ಅವರವರು ಮನಸ್ಸೊಳಗೆ ಏನೋ ಒಂದು ಸಂತಾಪ ಇರ್ತದೆ, ಅದೆಲ್ಲ ನಾಶ ಆಗ್ತದೆ. ಜ್ಞಾನಿಗಳು ಪರಮಾತ್ಮನನ್ನೇ ದರ್ಶನ ಮಾಡಿದ್ರು ಅಂತಾದ್ರೆ ಅವರ ಎಲ್ಲ ಸಂತಾಪ ಅಂದ್ರೆ ಎಲ್ಲ ಪಾಪಗಳು ನಾಶ ಆಗಿ ಅಪರೋಕ್ಷ ಜ್ಞಾನಿಗಳಾಗಿ ಅವರು ಮೋಕ್ಷವನ್ನು ಹೊಂದುತ್ತಾರೆ. ಈ ರೀತಿ ಎಲ್ಲರ ಸಂತಾಪವನ್ನ ನಾಶ ಮಾಡುವವನೇ. ಇದಂ ಕ್ಷೇಮಕರಂ ಕ್ಷೇತ್ರಂ ಕ್ಷೇತ್ರಜ್ಞ ಸ್ವೈರಮಾವಸ ತನ್ವಾನೋ ಅತನುಮಾನಂದಂ ಅಸ್ಮಾಕಂ ಕ್ಷೇತ್ರವಾಸಿನಾಂ. ನೀನು ಒಂದ್ ಕೆಲಸ ಮಾಡಪ್ಪ, ನೀನು ಹೇಗೋ ತಂದೆ ಮಾತು ಏನಿದೆ, ಕಾಡಿಗೆ ಹೋಗಿ ಕಾಡಲ್ಲಿ ವಾಸ ಮಾಡ್ಬೇಕು ಅಂತಲ್ಲ, ಇದು ಕಾಡೆ, ಇಲ್ಲೇ ಇದ್ದು ಬಿಡು ನೀನು ಅಂತ. ಯಾಕೆ ಇಲ್ಲಿದ್ದು ಏನು ಮಾಡ್ಬೇಕು ಅಂದ್ರೆ ನಮಗೆಲ್ಲರಿಗೂ ಕೂಡ ಇಲ್ಲೆಲ್ಲ ಋಷಿಗಳಿದ್ದಾರೆ, ಇವರೆಲ್ಲ ತಪಸ್ ಮಾಡ್ತಾ ಇರೋದೇ ದೇವರನ್ನ ನೋಡ್ಬೇಕು ಅಂತ. ಅವ್ರಿಗೆಲ್ಲರಿಗೂ ಗೊತ್ತು ನೀನು ದೇವರು ಅಂತ. ನೀನು ಇಲ್ಲೇ ಇದ್ದು ಬಿಡು, ನಮಗೆ ದೇವರೇ ಸಿಕ್ಕಾಗ ಆಗ್ತದಲ್ಲ, ನಮ್ಮೊಟ್ಟಿಗೆ ನೀನು ಇಲ್ಲೇ ವಾಸ ಮಾಡಿಬಿಡು, ನೀನು ತಂದೆಯ ಮಾತನ್ನೂ ಪೂರೈಸಿದಾಗ ಆಗ್ತದೆ ಅಂತ ಭರದ್ವಾಜರು ಅವನನ್ನ ಕೇಳ್ಕೊಳ್ತಾರಂತೆ. ಅದಕ್ಕೆ ರಾಮಚಂದ್ರ ಅದನ್ನ ಪ್ರೀತಿಯಿಂದ ನಿರಾಕರಣೆ ಮಾಡಿಬಿಡ್ತಾನೆ. ಯಾಕೆ ಇತ್ಯುಕ್ತೋ ಭಗವಾನುಚೆ ಪ್ರೇಕ್ಷಕ ಹಿಂಜನ ಇಹ ಸಸೀತಂ ಮಾಂ ಸಂವ್ರಜೇಯು ಏಕಾಂತಂ ಮೇ ಭಗವದೇದಿತಿ. ರಾಮಚಂದ್ರ ಒಂದು ವೇಳೆ ಅಲ್ಲೇ ಉಳಿದ ಅಂತಾದ್ರೆ ಅಯೋಧ್ಯೆಗೆ ಹತ್ತಿರವಿರುವ ಕಾಡಿನ ಪ್ರದೇಶ ಅಂದ್ರೆ ಈ ಭರದ್ವಾಜರ ಆಶ್ರಮ. ಆದ್ರಿಂದ ಎಲ್ರಿಗೂ ನ್ಯೂಸ್ ಅಲ್ಲಿ ಗೊತ್ತಾಗ್ತದೆ, ಹಬ್ಬುತ್ತದೆ, ಇಲ್ಲಿ ಭರದ್ವಾಜರ ಆಶ್ರಮದಲ್ಲಿ ಇದ್ದಾರೆ ಅಂತ. ಏನಾಗ್ತದೆ, ಎಲ್ಲರೂ ಬಂದು ನೋಡ್ಕೊಂಡು ಹೋಗುದು. ಸೀತೆಯನ್ನು ನೋಡ್ಲಿಕ್ಕೆ ಬಂದ್ವಿ, ರಾಮನನ್ನು ನೋಡ್ಲಿಕ್ಕೆ ಬಂದ್ವಿ, ಲಕ್ಷ್ಮಣ ಹೇಗಿದ್ದಾನೆ ಅಂತ ನೋಡ್ಲಿಕ್ಕೆ ಬಂದ್ವಿ ಅಂತ ಹೇಳಿ ಅವಾಗವಾಗ ಇಲ್ಲಿ ಬಂದು ಆಮೇಲೆ ಗದ್ದಲ ಆಗ್ಬಿಡ್ತದೆ. ಇಲ್ಲಿ
ಇದು ಋಷಿಗಳ ಆಶ್ರಮ ಅಂತ ಉಳಿಯುವುದಿಲ್ಲ. ಪಾಪ ಋಷಿಗಳೆಲ್ಲ ತಪಸ್ಸು ಮಾಡ್ತಿರ್ತಾರೆ, ಆಮೇಲೆ ಪೌರಜನರೆಲ್ಲ ಬಂದು ಅವರ ತಪಸ್ಸಿಗೆ ಭಂಗ ಉಂಟಾಗ್ತದೆ. ಆ ಉದ್ದೇಶದಿಂದ ನಾನು ಇಲ್ಲಿ ಇರೋದಿಲ್ಲ, ನನಗೆ ಏಕಾಂತ ಬೇಕು, ಒಬ್ಬನೇ ಇರುವ ಹಾಗೆ, ನಾವಿಷ್ಟೇ ಜನ ಇರುವ ಹಾಗೆ, ವಾಸ ಮಾಡುವ ಹಾಗೆ ನಮ್ಗೆ ಯಾವ್ದಾದ್ರು ಸ್ಥಳ ಇದ್ರೆ ಅದನ್ನ ತಿಳಿಸ್ಬೇಕು ಅಂತ ಭರದ್ವಾಜರಿಗೆ ಕೇಳ್ತಾನಂತೆ. ಕಪಾಲ ಶಿರ ಆದೀನಾಂ ಸಿದ್ಧಿಭೂಮಿಂ ತಪಸ್ವಿನಾಂ ತತಸ್ತ್ರಿಯೋ ಜನಾಭ್ಯಾಸೆ ಚಿತ್ರಕೂಟಂ ದ್ವಿಜೋಬ್ರವೀತ್. ಅದಕ್ಕೆ ಅವರು ಒಂದು ಸ್ಥಳವನ್ನು ಹೇಳ್ತಾರಂತೆ. ಇಂಥ ಸ್ಥಳ ಸಿದ್ಧಿಭೂಮಿಂ ತಪಸ್ವಿನಾಂ, ತಪಸ್ವಿಗಳು ಅವರ ಎಲ್ಲ ಸಿದ್ಧಿಯನ್ನ ಪಡೆದವರು ಅಂತ. ಅದಕ್ಕೆ ಕಪಾಲ ಶಿರ ಆದೀನಾಂ ಅಂತ ಹೇಳ್ತಾರೆ. ಅಂದ್ರೆ ಈ ಕಪಾಲ ಶಿರಸ್ಸು ಅಂತ, ಕಪಾಲ ಅಂತಂದ್ರೆ ನಮ್ಮ ತಲೆಬುರುಡೆ ನೋಡ್ಲಿಕ್ಕೆ ಬೆಳ್ಳಗಿರ್ತದಂತೆ. ಆ ರೀತಿ ತಪಸ್ಸು ಮಾಡಿ 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 ಆ ಋಷಿಗಳ ಚರ್ಮ ಎಲ್ಲ ಒಳಗೆ ಹೋಗಿ ತಲೆಬುರುಡೆಗೆ ಅಂಟ್ಕೊಂಡ್ಬಿಟ್ಟಿದೆ. ಅಂದ್ರೆ ತಲೆಬುರುಡೆನೆ ಹೊರಗೆ ಬಂದಿದೇನೋ ಅನ್ನೋ ರೀತಿಯಲ್ಲಿ ಕಾಣುವಷ್ಟು ತಪಸ್ಸನ್ನು ಮಾಡಿ ಉಗ್ರ ತೇಜಸ್ಸನ್ನ ಪಡೆದವರಂತೆ. ಪಡೆದು ಕೊನೆಗೆ ಅಲ್ಲಿಂದ ಶರೀರ ತ್ಯಾಗ ಮಾಡಿ ಮೋಕ್ಷಕ್ಕೆ ಹೋದವರಿದ್ದಾರೆ. ಹಾಗಾಗಿ ಅಂತಹ ಸಿದ್ಧಿ ಕ್ಷೇತ್ರ, ಸಿದ್ಧಿ ಭೂಮಿಂ ತಪಸ್ವಿನಾಂ, ತಪಸ್ವಿಗಳಿಗೆ ಅತ್ಯಂತ ಸಿದ್ಧಿ ಭೂಮಿಯಾದಂತಹ ಚಿತ್ರಕೂಟ ಅನ್ನೋ ಇಲ್ಲಿ ಪರ್ವತ ಇದೆ. ಕೇವಲ ತತಸ್ತ್ರಿಯೋಜನಾಭ್ಯಾಸ 3 ಯೋಜನಗಳಷ್ಟು ದೂರ ಇದೆ. ಇಲ್ಲಿಂದ ಅಲ್ಲಿಗೆ ಹೋಗಿಬೇಕಾದ್ರೆ ಅಲ್ಲಿರು ಯಾರು ಇಲ್ಲ, ಅಲ್ಲಿ ನಿನ್ಗೆ ಯಾರು ಡಿಸ್ಟರ್ಬ್ ಮಾಡ್ಲಿಕ್ಕೂ ಬರುವುದಿಲ್ಲ ಅಂತ ಹೇಳಿ ಭರದ್ವಾಜರು ರಾಮನಿಗೆ ಹೇಳ್ತಾರೆ. ಆಗ ರಾಮ ಆ ದಿನದ ರಾತ್ರಿಯನ್ನ ಅಲ್ಲೇ ಕಳಿತಾನಂತೆ. ತಸ್ಯಾಂ ರಾತ್ರಿಯಾಂ ಯತೀತಾಯಾಂ ರಾಮೋ ಜಾಯಾನುಜಾನ್ವಿತಃ ಅಭಿನಂದ್ಯ ಮುನೀಂದ್ರಂಚ ಪಶ್ಚಿಮಾಭಿಮುಖೋ ಯಯೌ. ಅವನು ಬೆಳಿಗ್ಗೆ ಹೇಳ್ತಾನೆ, ಭರದ್ವಾಜರಿಗೆ ನಮಸ್ಕಾರ ಮಾಡಿ ಅವರಿಂದ ಮಾರ್ಗವನ್ನ ತಿಳಿದು ಯಾವ ರೀತಿ ಹೋಗಬೇಕು ಅಂತ ತಿಳಿದು ತಾನು ತನ್ನ ಹೆಂಡತಿ ತಮ್ಮನೊಟ್ಟಿಗೆ ಕೂಡಿದವನಾಗಿ ಅಲ್ಲಿಂದ ಹೊರಡ್ತಾನು. ಅಲ್ಲಿಂದ ಹೊರಟು ಅಲ್ಲಿಂದ ಯಮುನಾದ್ರಿ ಅಂತ ಯಮುನೆ ಇರುವಂತಹ ಜಾಗ, ಗಂಗಾ ಯಮುನಾ ಸಂಗಮಕ್ಕೆ ಬಂದಿದ್ದ. ಇನ್ನು ಸ್ವಲ್ಪ ಮೇಲೆ ಹೋಗ್ತಾನೆ, ಕೇವಲ ಯಮುನಾ ನದಿ ಸಿಗ್ತದೆ. ಆ ಯಮುನಾ ನದಿ ತೀರಕ್ಕೆ ಹೋಗ್ತಾನೆ. ಅಲ್ಲಿ ತೀರಕ್ಕೆ ಹೋಗಿ ಈಗ ಆ ಯಮುನಾ ನದಿಯನ್ನ ದಾಟಿ ಮುಂದೆ ಹೋಗ್ಬೇಕು ಅವ್ರಿಗೆ. ಅದಕ್ಕೆ ಖಂಡಯಿತ್ವಾಥ ಖಡ್ಗೇನ ಲಕ್ಷ್ಮಣೋ ನಲವೇ ತಸಾನ್ ರಾಮಾಜ್ಞಯ ವ್ಯಧಾತ್ ತರ್ತುಂ ಸಂಘಾಟಂ ವೇತ್ರ ಬಂಧನೈಹಿ. ಅವರು ಈಗ ಯಮುನೆಯನ್ನ ದಾಟಬೇಕು. ಹಿಂದೆ ದಾಟಿಸ್ಲಿಕ್ಕೆ ನಮ್ಮ ಗುಹ ಇದ್ದ, ಈಗ ಯಾರು ಇಲ್ಲಂತಲ್ಲ. ಏನ್ ಮಾಡ್ಬೇಕು ಅಂದಾಗ ಲಕ್ಷ್ಮಣನಿಗೆ ಆದೇಶ ಮಾಡ್ತಾನಂತೆ. ಖಂಡಯಿತ್ವಾಥ ಖಡ್ಗೇನ, ಖಡ್ಗದಿಂದಾಗಿ ನಲವೇತಸಾನ್ ಅಂದ್ರೆ ಕೆಲವು ಪೊದೆ ವಿಶೇಷಗಳು, ಆ ಪೊದೆಗಳನ್ನೆಲ್ಲ ಕಡಿಲಿಕ್ಕೆ ಹೇಳ್ತಾನಂತೆ. ಪೊದೆಗಳನ್ನ ಕಡಿದು ಅಲ್ಲಿ ಅದನ್ನ ಪೋಣಿಸಿ ಒಂದು ತೆಪ್ಪದ ಹಾಗೆ ರೆಡಿ ಮಾಡ್ತಾರಂತೆ. ಆ ತೆಪ್ಪದಲ್ಲಿ ತಾವು 3 ಜನ ಕೂತು ಅಲ್ಲಿಂದ ಯಮುನೆಯನ್ನ ತಾವು ದಾಟ್ತಾರೆ. ದಾಟಿ ರಾಘವೌ ಯಯತುರ್ ವೀರೌ ಸಂಘಾಟಂ ಪರಿಗೃಹ್ಯತಂ ಕಾಲಿಂದ್ಯ ದಕ್ಷಿಣಂ ತೀರಂ ದಕ್ಷಿಣವು ರಾಮ ಲಕ್ಷ್ಮಣವು. ಈ ರೀತಿ ರಾಮ ಲಕ್ಷ್ಮಣರಿಬ್ಬರೂ ಕೂಡ ಆ ಸಂಘಾಟ ಅಂತಂದ್ರೆ ನಮ್ಮನ್ನ ಹೊತ್ತು ಒಯ್ಯುವಂತಹ ಸಾಧನ, ತೆಪ್ಪ ಅಂತ. ಆ ತೆಪ್ಪದಲ್ಲಿ ಕೂತವರಾಗಿ ಕಾಲಿಂದಿ ಅಂದ್ರೆ ಯಮುನೆಯ ದಕ್ಷಿಣ ದಿಕ್ಕಿಗೆ, ದಕ್ಷಿಣ ತೀರವನ್ನ ತಾವು ಹೊಂದಿದ್ರು. ಅಲ್ಲಿ ಹೊಂದಿ ಅಲ್ಲಿಂದ ಮುಂದೆ ಹೋದ್ರಂತೆ. ಯಾಪಯಾಮಾಸ ಭಗವಾನ್ ಅಗ್ರತೋ ಭರತಾಗ್ರಜಂ ರಾಮ ಸ್ವಯಂ ಪೃಷ್ಠತೋ ಯಾ ಜಾನಕಿ ಮಧ್ಯತೋ ಯಯೋ. ಹಿಂದೆ ಹೇಳಿದಂತೆ ಲಕ್ಷ್ಮಣ ಮುಂದೆ ಹೋಗ್ತಾ ಇದ್ದಾನೆ, ಜಾನಕಿ ಮಧ್ಯದಲ್ಲಿ ಹೋಗ್ತಾ ಇದ್ದಾಳೆ, ರಾಮಚಂದ್ರ ತಾನು ಹಿಂದೆ ಹೋಗ್ತಾ ಹೋಗ್ತಾ ತಾವು ಆ ಕಾಡನ್ನ ಕಳಿತಾ ಇದ್ದಾರೆ. ಸ್ವಲ್ಪ ದೂರದಲ್ಲೇ ಯಮುನಾ ತಟ ಗವ್ಯೂತಿ ಮಾತ್ರಂ ಗತ್ವಾತೆ ತಥೋಪಿ ಯಮುನಾ ತಟೆ. ಆ ರೀತಿ ಆ ಯಮುನಾ ತಟವನ್ನ, ಯಮುನಾ ದಡವನ್ನ ಹೊಂದುತ್ತಾರೆ. ಶಾಂತಂ ಭುವಸ್ಥಲೇ ಸುಪ್ತಂ ಲಕ್ಷ್ಮಣಂ ಲಕ್ಷ್ಮಣಾಗ್ರಜ. ಆ ಯಮುನಾ ತೀರವನ್ನ ದಾಟಿ ಮುಂದೆ ಹೋಗಿ ಅಲ್ಲೇ ಸ್ವಲ್ಪ ವಿಶ್ರಾಂತಿ, ಕತ್ಲಾಗಿದೆ, ಅಲ್ಲಿ ರಾತ್ರಿಯನ್ನ ಕಳೀತಾರಂತೆ. ರಾತ್ರಿ ಕಳೆದು ಬೆಳಕಾಗಿದೆ. ಲಕ್ಷ್ಮಣ ಪಾಪ ಬಹಳಷ್ಟು ಸುಸ್ತಾಗಿದೆ, ಮಲಗಿಬಿಟ್ಟಿದ್ದಾನಂತೆ. ಅಂತಹ ಲಕ್ಷ್ಮಣನನ್ನ ರಾಮಚಂದ್ರ ಎಬ್ಬಿಸ್ತಾ ಇದ್ದಾನೆ. ಯಾವ ರೀತಿ ಎಬ್ಬಿಸ್ತಾನೆ? ಶ್ರಾಂತಂ ಭುವಸ್ಥಲೆ ಸುಪ್ತಂ ಲಕ್ಷ್ಮಣಂ ಲಕ್ಷ್ಮಣಾಗ್ರಜ. ಅತ್ಯಂತ ಶ್ರಾಂತ, ಸುಸ್ತಾಗಿದೆ ಅಂತೆ. ಅಂಥ ಭುವಸ್ಥಲೆ ಸುಪ್ತಂ, ಭೂಮಿ ಮೇಲೆ ಲಕ್ಷ್ಮಣ ಮಲಗಿದಾನಂತೆ. ಅಂಥ ಲಕ್ಷ್ಮಣನನ್ನ ಲಕ್ಷ್ಮಣಾಗ್ರಜನಾದಂತಹ ರಾಮಚಂದ್ರ ಕರಾಭ್ಯಾಂ ಶಂಕರಾಭ್ಯಾಂ ತಂ ಪರಿಮೃಜ್ಯೋದ ಬೋಧಯತು. ಕರಾಭ್ಯಾಂ ತನ್ನ 2 ಕೈಗಳಿಂದ, ಅದು ಎಂಥ ಕೈಗಳು ಅಂತಂದ್ರೆ ಶಂಕರಾಭ್ಯಾಂ ಅಂದ್ರೆ ಶಂ ಅಂದ್ರೆ ಆನಂದ, ಸುಖವನ್ನು ಉಂಟು ಮಾಡುವಂತಹ ಕೈಗಳು. ಎಷ್ಟೋ ಜನ ತಪಸ್ಸು ಮಾಡಿದವರಿಗೆ ಸುಖವನ್ನ, ಪರಮಾನಂದವಾದಂತಹ ಮೋಕ್ಷವನ್ನ ಕೊಟ್ಟಂತಹ ಕೈ ಅದು. ಅಂತಹ ಕೈಗಳಿಂದ ಅವನ ಪರಿಮೃಜ್ಯ, ಅವನ ತಲೆಯನ್ನ ಸವರಿ ಆ ಲಕ್ಷ್ಮಣನನ್ನ ಪ್ರೀತಿಯಿಂದ ಅವನು ಪರಮಾತ್ಮ ಎಬ್ಬಿಸ್ತಾ ಇದ್ದಾನೆ. ಅಷ್ಟು ಪ್ರೀತಿಯಿಂದ ಎಬ್ಬಿಸಿದಾಗ ಯಾವ ಶ್ರಮ ಇದ್ರೂ ಅದೆಲ್ಲವೂ ಹೋಗಿಬಿಡ್ತದಂತೆ. ಅಂದ್ರೆ ಎಬ್ಬಿಸ್ಬೇಕಾದ್ರೆ ಗಾಬರಿ ಮಾಡಿ ಎಬ್ಬಿಸ್ಬಾರ್ದು. ಎದ್ದವರಿಗೆ ಆಮೇಲೆ ಜೋರಾಗಿ ಉಸಿರಾಡಿ ಸುಸ್ತಾಗುವಂಗ ಆಗ್ತದೆ. ನಿಧಾನವಾಗಿ ಎಬ್ಬಿಸ್ಬೇಕು. ಪ್ರೀತಿಯಿಂದ ಎಬ್ಬಿಸಿದಾಗ ಯಾವ ಶ್ರಮ ಸುಸ್ತಾಗಿದ್ರು ಅದೆಲ್ಲವೂ ಕೂಡ ಹೋಗ್ತದೆ ಅಂತ ತಿಳಿಸ್ಕೊಡುವ ರೀತಿಯಲ್ಲಿ ರಾಮಚಂದ್ರ ಆ ಲಕ್ಷ್ಮಣನನ್ನ ಎಬ್ಬಿಸ್ತಾನೆ. ತತಸ್ಥೆ ಪ್ರಸ್ಥಿತಾ ಪ್ರಾತಃ ಚಿತ್ರಕೂಟಂ ಗಿರಿಂಗತಾಹ ತತ್ರಾಶ್ರಮಂ ಶ್ರಮೋಪೇತ ಅನುರೂಪಂ ಅಮನ್ವತ. ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಹೊರಡ್ತಾರಂತೆ. ಹೊರಟು ಚಿತ್ರಕೂಟ ಪರ್ವತವನ್ನ ಹೊಂದುತ್ತಾರೆ. ಚಿತ್ರಕೂಟ ಪರ್ವತದಲ್ಲಿ ಈಗ ಇದು ನಿರ್ಜನ ಪ್ರದೇಶ, ಯಾರು ಜನಗಳಿಲ್ಲ ಇಲ್ಲಿ. ಇನ್ನು ಏನ್ ಮಾಡ್ಬೇಕು, ನಮಗೆ ಇದು ಸರಿಯಾದ ಸ್ಥಾನ ಅಂತ ಒಂದು ಪ್ಲೇಸ್ ಅನ್ನ ಸೆಲೆಕ್ಟ್ ಮಾಡ್ತಾರಂತೆ.
ಯಾವತ್ತು ಒಂದು ಪ್ಲೇಸ್ ಸೆಲೆಕ್ಟ್ ಮಾಡ್ಬೇಕಾದ್ರೆ, ಒಬ್ಬ ಮನುಷ್ಯ ಜೀವನವನ್ನ ಸಾಗಿಸ್ಲಿಕ್ಕೆ ಎಂಥ ಪ್ಲೇಸ್ ಅನ್ನು ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ, ಮೊದಲು ಮನುಷ್ಯನಿಗೆ ಬೇಕಾಗಿದ್ದು ನೀರಂತೆ. ನೀರೊಂದಿತ್ತು ಅಂತಾದ್ರೆ ಹೆಂಗಾದ್ರೂ ಬದುಕಿ ಬಿಡ್ಬೋದು. ಹಾಗಾಗಿ ಅಂಥ ಪ್ರದೇಶವನ್ನ, ಒಳ್ಳೆಯ ಪ್ರದೇಶವನ್ನ ಅವರು ಆರಿಸ್ಕೊಳ್ತಾರೆ. ಮಂದಾಕಿನಿ ಪರಿಗತಂ ಮಂದಾನಿಲ ಹಿಮಂ ವನಂ ದೇವೀಂ ದೇವೋಭಿನಂದ್ಯಾತ್ರ ಸಾರ್ವಕಾಮಿಕ ಐಕ್ಷಯತ್. ರಾಮಚಂದ್ರ ಆ ಜಾಗ ಹೇಗಿತ್ತು ಅಂತಂದ್ರೆ, ಮಂದಾಕಿನಿ ಪರಿಗತಂ, ಸುತ್ತಲೂ ಮಂದಾಕಿನಿ ನದಿ ಇತ್ತಂತೆ. ನದಿ ಇತ್ತು ಅಂತಾದ್ರೆ ನೀರಿಗೆ ಯಾವ ಸಮಸ್ಯೆನೂ ಇಲ್ಲ. ಅಷ್ಟೇ ಅಲ್ಲ, ಮಂದಾನಿಲ ಹಿಮಂ ವನಂ, ನದಿ ಇತ್ತು ಅಂತಾದ್ರೆ ನೀರು ಹರಿತಾ ಇರ್ತದೆ, ಹರಿದಾಗ ಗಾಳಿಯೂ ಕೂಡ ಬರ್ತಾ ಇರ್ತದಂತೆ. ಅದು ಎಂಥ ಗಾಳಿ ಅಂದ್ರೆ ಮಂದಾನಿಲ ಹಿಮಂ ವನಂ, ಮೆಲ್ಲಕ್ಕೆ ಬೀಸುವಂತಹ ತಂಪಾದ ಗಾಳಿ, ಈ ರೀತಿಯಾದಂತಹ ಗಾಳಿಯುಳ್ಳಂತಹ. ಅಷ್ಟೇ ಅಲ್ಲ, ಅಲ್ಲೆಲ್ಲ ನೋಡಿದರೆ ಬೇಕಾದ ಹಣ್ಣು ಹಂಪಲು ಗೆಡ್ಡೆ ಗೆಣಸು ಎಲ್ಲ ಬೆಳೆದಿದೆ ಅಂತೆ. ಅಂಥ ಒಂದು ಜಾಗವನ್ನ ಆರಿಸ್ಕೊಂಡು ನಾವು ಇಲ್ಲಿ ಇನ್ನು ಮೇಲೆ ವಾಸ ಮಾಡೋಣ ಅಂತ ರಾಮ ಲಕ್ಷ್ಮಣರು ಸೀತೆ ತೀರ್ಮಾನ ಮಾಡ್ತಾರಂತೆ. ವಾಸ ಮಾಡ್ಬೇಕು ಅಂತಾದ್ರೆ ಒಂದು ಮುಚ್ಚಿಗೆ ಬೇಕಲ್ಲ. ಯಾವತ್ತು ಮನುಷ್ಯ ಎಲ್ಲಿ ವಾಸ ಮಾಡಬೇಕು ಅಂತಂದ್ರೆ ಅಕವಾಟಂ ಅನಾಚ್ಛನ್ನಂ ಅಂತ. ಒಂದು ವಾಸ ಮಾಡಬೇಕಾದ್ರೆ ಮನೆ ಅಂತಂದ್ರೆ ಬಾಗಿಲಿರ್ಬೇಕಂತ. ಅದಕ್ಕೆ ಬಾಗಿಲಿಲ್ಲ ಅಂತಂದ್ರೆ ಕಳ್ಳಕಾಕರು ಎಲ್ಲ ಬಂದು ಬಿಡ್ತಾರೆ ಅಂತ. ಅನಾಚ್ಛನ್ನಂ, ಮೇಲ್ಗಡೆ ಮುಚ್ಚಿಗೆ ಇರ್ಬೇಕಂತದಕ್ಕೆ. ಮುಚ್ಚಿಗೆ ಇಲ್ಲ ಅಂತಂದ್ರೆ ಮಳೆ ಬಿಸಿಲು ಎಲ್ಲ ಡೈರೆಕ್ಟ್ ಆಗಿ ನಮ್ಮ ತಲೆ ಮೇಲೆ ಬೀಳುತ್ತದೆ. ಹಾಗಾಗಿ ಅಂತಹ ಮನೆಯನ್ನ ನಿರ್ಮಾಣ ಮಾಡಬೇಕು. ಅದರಿಂದ ಅವರು ಆ ಮನೆಯನ್ನ ನಿರ್ಮಾಣ ಮಾಡ್ತಾರೆ. ಯಾವುದರಿಂದ? ಶಾಲೆ ವಿಶಾಲೆ ಚಕ್ರಾತೆ ಪಾದಪೈರ್ ಗಜಪಾತಿತೈಹಿ ಲತಾವಿತಾನೈರಾಬಧ್ಯ ಪರಿಣೈರಾಸ್ತೀರ್ಯ ರಾಘವು. ಅವರು ವಿಶಾಲವಾದ ಒಂದು 2 ಮನೆಯನ್ನ ಮಾಡ್ತಾರಂತೆ. ಯಾವುದರಿಂದ ಅಂದ್ರೆ ಪಾದಪೈಹಿ ಗಜಪಾತಿತೈಹಿ, ಅನೇಕ ಮರಗಳನ್ನು ತರ್ತಾರಂತೆ. ಏನು ಮರ ಕಡಿದು ತಂದ್ರ ಅಂದ್ರೆ ಇಲ್ಲಂತೆ, ಗಜಪಾತಿತೈಹಿ, ಅಲ್ಲಿ ಅನೇಕ ಆನೆಗಳು ತಾವು ತಿನ್ನಬೇಕು ಅಂತ ಹೇಳಿ ಕೈ ಹಾಕ್ತಾವೆ, ಸಿಗದೇ ಇದ್ದಾಗ ಮರಗಳನ್ನೇ ಕಿತ್ತಿ ಆಮೇಲೆ ಆ ಎಲೆಗಳನ್ನ ಬೇಕಾದ ಹಣ್ಣುಗಳನ್ನ ತಿಂತಿದ್ವು. ಹಂಗಾಗಿ ಯಾವುದು ಆನೆ ಉರುಳಿಸಿದ ಮರಗಳಿರ್ತಿತ್ತೋ ಅಂಥ ಮರಗಳನ್ನ ತಂದು ತಾವೇನ್ ಮಾಡ್ತಾ ಇದ್ರು, ಅಲ್ಲಿ ಮರಗಳನ್ನ, ಆ ಮರಗಳಿಂದ ಆಮೇಲೆ ಅಲ್ಲಿ ಇಲ್ಲಿ ಬಿದ್ದಂತಹ ಬಳ್ಳಿಗಳು ಆಮೇಲೆ ಎಲೆಗಳು ಇದನ್ನೆಲ್ಲ ಚೆನ್ನಾಗಿ ಪೋಣಿಸಿ ಮರಗಳನ್ನಿಟ್ಟು ಅದರ ಮೇಲೆ ಎಲೆಗಳನ್ನ ಹಾಸಿ ಅದನ್ನ ಪರ್ಣಕುಟೀರ ಅಂತ, ಎಲೆ ಮನೆ ಅಂತ, ಎಲೆಗಳಿಂದ ತಾವು ಮನೆಯನ್ನ ನಿರ್ಮಾಣ ಮಾಡಿದ್ರು. 2 ವಿಶಾಲವಾದಂತಹ ಪರ್ಣಗಳಿಂದ ಮನೆಯನ್ನ ನಿರ್ಮಾಣ ಮಾಡಿದ್ರು. ಲಕ್ಷ್ಮಣ ಏನ್ ಮಾಡಿದ? ಅಶೋಧಯತ್ ಸ್ಥಳಂ ಕೃತ್ವ ಲಕ್ಷ್ಮಣ ಪರ್ಣಶಾಲೆಯೋ ದೇವಿ ಶಾಲೆ ಅಲಂಚಕ್ರೆ ಮಾರ್ತಿಕೈಹಿ ಉಪಲೇಪನೈಹಿ. ಈ ಲಕ್ಷ್ಮಣ ಏನ್ ಮಾಡಿದ? ಆ ಮನೆ ಒಳಗಿನ ಪ್ರದೇಶವನ್ನ ಸಮತಟ್ಟು ಮಾಡಿದಂತೆ. ಎಲ್ಲಿ ಮೇಲಿರ್ತದೆ ಉಬ್ಬಿರ್ತದೆ ಅದನ್ನ ಅಲ್ಲಿಂದ ಮಣ್ಣುಗಳನ್ನ ತೆಗೆದು, ಎಲ್ಲಿ ತೆಗ್ಗಿರ್ತದೆ ಅಲ್ಲಿ ಸ್ವಲ್ಪ ಮಣ್ಣು ಹಾಕಿ ಸಮತಟ್ಟು ಪ್ರದೇಶ ಮಾಡಿ ಅಲ್ಲಿ ಕೂಡ್ಲಿಕ್ಕೆ ಮಲಗಲಿಕ್ಕೆ ಎಲ್ಲ ಅನುಕೂಲವಾಗುವ ರೀತಿಯಲ್ಲಿ ಆ ಲಕ್ಷ್ಮಣ ಮಾಡಿದ್ರೆ ದೇವಿ ಶಾಲೆ ಅಲಂಚಕ್ರೆ ಮಾರ್ತಿಕೈಹಿ ಉಪಲೇಪನೈಹಿ. ಈ ಸೀತೆ ಏನ್ ಮಾಡಿದ್ಲು? ಅಲ್ಲಿದ್ದ ಮಣ್ಣನ್ನ ಸ್ವಲ್ಪ ನೀರು ಹಾಕಿ ಕಲಸಿ ಅದಕ್ಕೆಲ್ಲ ಪ್ಲಾಸ್ಟರಿಂಗ್ ಮಾಡಿ ಅಲಂಕಾರ, ಒಳ್ಳೆ ರೀತಿಯಿಂದ ಅಲಂಕಾರ ಮಾಡಿದ್ದಾರೆ. ಈ ಅಲಂಕಾರ ಎಲ್ಲ ಗಂಡಸರಿಗೆ ಹೇಳಿದ ಕೆಲಸ ಅಲ್ಲ ಅಂತ, ಹೆಂಗಸರು ಮಾಡಿದ್ರೆ ಚಂದ ಅಂತ ಹೇಳಿ ಅದಕ್ಕೆ ಬೇಕಾದ ಅಲಂಕಾರ ಮಾಡಿ ಅಲ್ಲಿ ಮಧ್ಯದಲ್ಲಿ ಎಲ್ಲ ಡಿಸೈನ್ ಮಾಡಿ, ಹಾಗಾಗಿ ಈ ರೀತಿಯಾಗಿ ಆ ಸೀತೆ ಆ ಮೃತ್ತಿಕೆಯಿಂದ ಅದನ್ನ ಲೇಪ ಮಾಡಿ ಅದನ್ನ ಇನ್ನಷ್ಟು ಚಂದಗೊಳಿಸಿದ್ಲು, ಅಲಂಕಾರ ಮಾಡಿದ್ಲು. ಇಷ್ಟಾಗ್ತದೆ. ಅವತ್ತಿನ ದಿನ ಅವ್ರು ಏನು ಮಾಡಿದ್ರು? ಇಡೀ ಪರ್ಣಶಾಲೆ ಸಿದ್ಧ ಆದ್ಮೇಲೆ ರಾಮಚಂದ್ರ ಲಕ್ಷ್ಮಣ ಎಲ್ಲ ಸ್ನಾನ ಮಾಡಿ ಬಂದು ಅಲ್ಲಿ ಆ ನಿತ್ಯದ ಕ್ರಿಯೆಗಳನ್ನ ಮಾಡಿ ವಾಸ್ತು ಸಂಶಮನೀಯಾನಿ ಮಂಗಲಾನಿ ಪ್ರವರ್ತಯನ್ ಜಪಂಚ ನ್ಯಾಯದ ಕೃತ್ವ ಸ್ನಾತ್ವ ನದ್ಯಾಂ ಯಥಾವಿಧಿ. ಅವರು ವಾಸ್ತು ಪೂಜೆಯನ್ನು ಮಾಡಿದ್ರಂತವತ್ತು. ಅಯ್ಯೋ, ವಾಸ್ತು ಪೂಜೆ ಯಾಕೆ ಅಂತಂದ್ರೆ, ಒಂದು ಮನೆ ಅಂತಂದ್ರೆ ಅಲ್ಲಿ ಎಲ್ಲ ದೇವತೆಗಳ ಅಧಿಷ್ಠಾನ ಇರಬೇಕು. ಹಾಗಾಗಿ ಮನೆ ಅಂತಂದ್ರೆ ಹಂಗೆ ಪ್ರವೇಶ ಮಾಡಿ ಬಿಡಬಾರ್ದಂತೆ. ನಾನು ಅವಾಗ ಹೇಳಿದೆ, ಅಕವಾಟಂ, ಒಂದು ಮನೆ ಅಂದ್ರೆ ಬಾಗಿಲಿರ್ಬೇಕು, ಅನಾಚ್ಛನ್ನಂ, ಮೇಲೆ ಮುಚ್ಚಿಗೆ ಇರ್ಬೇಕಂತೆ. ಆಮೇಲೆ ಅದತ್ತ ಬಲಿ ಭೋಜನಂ, ನಾವು ವಾಸ್ತು ದೇವತೆಗಳಿಗೆ ಬಲಿಯನ್ನ ಕೊಡದೆ ಮನೆಯನ್ನ ಪ್ರವೇಶ ಮಾಡಬಾರ್ದು. ಹಾಗಾಗಿ ಅದನ್ನ ತೋರಿಸ್ಕೊಡ್ಲಿಕ್ಕೋಸ್ಕರ ರಾಮನಿಗೆ ವಾಸ್ತು ಪೂಜೆ ಏನು ಮಾಡ್ಬೇಕಾಗಿಲ್ಲ, ಆದ್ರೂ ಜನರು ಇದನ್ನ ನಾಳೆ ನೋಡಿ ನನ್ನನ್ನು ಫಾಲೋ ಮಾಡ್ತಾರೆ. ಹಾಗಾಗಿ ಆ ಬಲಿ ಭೋಜನವನ್ನ ವಾಸ್ತು ದೇವತೆಗಳಿಗೆ ಅಲ್ಲಿ ಸಿಗುವ ವಸ್ತುಗಳಿಂದ ಆ ವಾಸ್ತು ದೇವತೆಗಳಿಗೆಲ್ಲ ಬಲಿಯನ್ನ ಕೊಟ್ಟು ತಾನು ನಿತ್ಯ ಪಂಚಯಜ್ಞಗಳನ್ನ ಮುಗಿಸಿ ಅವತ್ತಿನ ದಿನ ಆ ಗೆಡ್ಡೆ ಗೆಣಸು ಆಹಾರವನ್ನ ಸ್ವೀಕಾರ ಮಾಡಿ ತಾವು ಅಲ್ಲೇ ರಾತ್ರಿಯನ್ನ ಕಳೆದ್ರು. ಇಷ್ಟಾದ ಕೂಡಲೇ ಇತ್ತ ದಶರಥನ ಆಸ್ಥಾನ, ಇಲ್ಲಿ ದಶರಥನ ಮೃತ್ಯು ಆಗಿಬಿಟ್ಟಿದೆ, ಮರಣ ಹೊಂದಿಬಿಟ್ಟಿದ್ದಾನೆ ದಶರಥ. ಎಲ್ಲರೂ ಅವತ್ತಿನ ದಿನ ರಾತ್ರಿ ಮರಣ ಹೊಂದಿದ್ದಾನೆ. ಬೆಳಕಾಗಿದೆ, ಯಾರಿಗೂ ಗೊತ್ತಿಲ್ಲ ದಶರಥ ಇನ್ನಿಲ್ಲ ಅಂತನ್ನೋ ವಿಚಾರ ಯಾರಿಗೂ ಕೂಡ ಗೊತ್ತಾಗಿಲ್ಲಂತೆ. ಆದ್ರೆ ಆಹರನ್ ಪರಿಜನಾ ಜನಭರ್ತು ಕಾನಕೇಶು ಕರಕೇಶು ಜಲಾನಿ ಬಂದಿನ ಪ್ರತಿವಂದಿರ ಏನಂ ಕಲ್ಯಮೇತದಪ್ಯ ಪ್ರತಿಬುದ್ಧ್ಯ. ಅವರು ಬೆಳಿಗ್ಗೆ ಹೊತ್ತು ದಶರಥನನ್ನ ಎಬ್ಬಿಸ್ಬೇಕಾದ್ರೆ ಆಹರನ್ ಪರಿಜನಾ ಜನಭರ್ತು, ಎಲ್ಲ ಆ ದಶರಥನ 350 ಸ್ತ್ರೀಯರಲ್ಲಿ ಅನೇಕರು ಬರ್ತಾ ಇದ್ದಾರಂತೆ. ಬಂಗಾರದ ಕಲಶದಲ್ಲಿ ನೀರು ತರ್ತಾ ಇದ್ದಾರಂತೆ. ಯಾಕೆ? ರಾಜನನ್ನ ಹಂಗೆ ಎಬ್ಬಿಸ್ಬಿಡ್ಬಾರ್ದು,
ಅವನಿಗೆ ನಿತ್ಯದ ಸ್ತೋತ್ರಗಳನ್ನ ಹೇಳಿ ವೀಣಾಗಾನವನ್ನ ಮಾಡಿ, ಅದರಲ್ಲಿ ವಂದಿ ಮಾಗಧರು ಅಂತ ಅವರು ಬರ್ತಾ ಇದಾರಂತೆ. ವಂದಿ ಮಾಗಧರ ಕೆಲಸ ಏನು? ವಂದಿಗಳು ಅಂತಂದ್ರೆ ಅವರು ರಾಜನ ಗುಣಗಳನ್ನ ಗಾನ ಮಾಡುವರು. ಇವನು ಏನೆಲ್ಲ ಸಾಧನೆ ಮಾಡಿದ, ಎಷ್ಟು ಯುದ್ಧಗಳು ಗೆದ್ದ, ಇದನ್ನೆಲ್ಲ ಹೇಳುವರು ವಂದಿಗಳು. ಮಾಗಧರು ಅಂತಂದ್ರೆ ಈ ರಾಜನ ಕುಲದ ಹಿಂದಿನವರು, ಅವರು ಎಷ್ಟು ಶ್ರೇಷ್ಠರು, ಅವರು ಏನೆಲ್ಲ ಮಾಡಿದ್ರು ಸಾಧನೆಗಳನ್ನ, ಆ ಕೀರ್ತಿ ಪತಾಕೆಯನ್ನ ತಾವು ಬೆಳಗಿಸುವಂತೆ ಎಲ್ಲವನ್ನು ಕೂಡ ಹೊಗಳಿ 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 ರಾಜನನ್ನ ಎಬ್ಬಿಸ್ಬೇಕಂತೆ. ಆ ರೀತಿ ವಂದಿ ಮಾಗಧರು ಬಂದಿದ್ದಾರೆ. ಇತ್ತ ಎಲ್ಲ ಸ್ತ್ರೀಯರು ಅವನ ಕಾಲು ತೊಳೆದು ಆಮೇಲೆ ಎಬ್ಬಿಸ್ಬೇಕು ಅಂತ ಹೇಳಿ ಕನಕ ಆ ಬಂಗಾರದ ಕಲಶದಲ್ಲಿ ನೀರು ತಂದಿದಾರಂತೆ. ನೀರು ತಂದು ಇನ್ನೇನು ಕಾಲನ್ನು ತೊಳಿಬೇಕು, ಕಾಲನ್ನು ಮುಟ್ಟಬೇಕಲ್ಲ, ಮುಟ್ಟಿದ್ರೆ ಎಲ್ಲ ತಂಪಾಗ್ಬಿಟ್ಟಿದೆ ಅಂತೆ ಕಾಲು. ಯಾಕೆ ಏನು ಅಂತ ನೋಡಿದರೆ, ಪಾದ ಶೈತ್ಯಂ ಅವಗಮ್ಯ ಹಿ ಭರ್ತು ಪಾದ ಸೇವನ ಕೃತೋ ನೃಪನಾರ್ಯ ಆತ್ಮಕಾಂತಮುಪಲಭ್ಯ ಪರೇತಂ ಚುಕ್ರುಷುರು ನಿಜತನು ಪ್ರಹರಂತ್ಯ. ಅವರು ಪಾದಶೈತ್ಯ, ಆ ಕಾಲು ತಂಪಾಗಿರುವುದನ್ನು ಗಮನಿಸಿ, ಓ ದಶರಥ ರಾಜ ಇನ್ನಿಲ್ಲ, ನಾಡಿ ಮುಟ್ಟಿ ನೋಡ್ತಾರೆ, ಉಸುರು ನೋಡ್ತಾರೆ, ದಶರಥನ ಉಸುರು ನಿಂತಿದೆ, ದಶರಥ ಈ ಶರೀರವನ್ನ ಬಿಟ್ಟು ಹೋಗಿ ಆಗಿದೆ ಅಂತನ್ನೋದನ್ನ ತಿಳಿದು ಚುಕ್ರುಷು ನಿಜತನು ಪ್ರಹರಂತ್ಯ, ತಮ್ಮ ಶರೀರಕ್ಕೆ ತಾವೇ ಹೊಡ್ಕೊಂಡು ನಮ್ಮನ್ನ ಬಿಟ್ಟು ಹೋದೆಲ್ಲ ಅಂತ ಹೇಳಿ ತಮ್ಮ ದುಃಖವನ್ನ ತೋರ್ಕೊಳ್ತಾ ಇದ್ದಾರಂತೆ. ಇತ್ತ ಸುಮಿತ್ರೆ ಮತ್ತು ಕೌಸಲ್ಯ ಪಾಪ ಇವರಿಗೂ ಬಹಳಷ್ಟು ಸುಸ್ತಾಗಿದೆ. ಹಿಂದಿನ ದಿನ ಹತ್ತು ತಾವು ಮಲಗಿದ್ದಾರೆ. ಬೆಳಿಗ್ಗೆ ಎಚ್ಚರಿಕೆನೇ ಆಗ್ಲಿಲ್ಲಂತೆ. ಜೋರಾದ ಶಬ್ದಗಳನ್ನ, ಅಳುವ ಶಬ್ದವನ್ನ ಕೇಳಿ ಹೇಳ್ತಾ ಇದ್ದಾರೆ. ಎದ್ದು ಓಡಿ ಬಂದು ನೋಡ್ತಾಳೆ. ಸುಮಿತ್ರೆ ಮತ್ತು ಕೈಕೇಯಿ ಇಬ್ಬರು ಬಂದಿದ್ದಾರಂತೆ. ತತ್ರ ರಾಮ ಜನನೀ ಪ್ರತಿಬುದ್ಧ್ಯ ಪ್ರಾಣನಾಥಂ ಅವಲೋಕ್ಯ ಪರಾಸುಂ ವ್ಯಾಲಲಾಪ ಮೃದು ಲಾಂಗಲತಾಂ ಸ್ವಾಂ ತಾಡಯಂತ್ಯತಿತರಾಂ ಸ ಸುಮಿತ್ರ. ಸುಮಿತ್ರೆಯೊಟ್ಟಿಗೆ ಬಂದಂತಹ ಕೌಸಲ್ಯೆ ಆ ದಶರಥನ ಪಾರ್ಥಿವ ಶರೀರವನ್ನು ನೋಡಿ ಅವಳ ಎದೆ ಒಡೆದೋಯ್ತಂತೆ. ರಾಮಚಂದ್ರ ಬಿಟ್ಟು ಹೋಗಿಬಿಟ್ಟ, ನೀವು ಕೂಡ ನನ್ನನ್ನು ಬಿಟ್ಟು ಹೋದ್ರಲ್ಲ ಅಂತ ಜೋರಾಗಿ ವಿಲಾಪ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಹಾಪತೆ ನನು ಸುತ ಪ್ರಣಯೀತ್ವಂ ಸ್ವಾಂ ತನುಂ ತ್ಯಜಸಿ ರಾಮ ವಿಯೋಗೆ ತ್ವಾಂಚ ತಂಚ ಪರಿಹಾಯ ನದೀರ್ಣಂ ಕರ್ಕಶಂ ಹಿ ಕುಲಿಶಾತ್ ಹೃದಯಮ್ಮೆ. ಅಲ್ಲ ದಶರಥ, ರಾಮಚಂದ್ರ ಬಿಟ್ಟು ಹೋದ, ರಾಮಚಂದ್ರ ಬಿಟ್ಟು ಹೋದಾಗ್ಲೇ ನನ್ನ ಹೃದಯ ಒಡಿಬೇಕಿತ್ತು, ಒಡಿಲಿಲ್ಲ. ಆದ್ರೆ ನಿನ್ನ ಹೃದಯ ಮೃದುವಾದ ಹೃದಯ. ಯಾಕೆ? ರಾಮಚಂದ್ರ ಬಿಟ್ಟು ಹೋದಾಗ ಅದನ್ನ ತಡಿಲಾರ್ದೆ ನಿನ್ನ ಹೃದಯ ಒಡೆದು ನೀನು ನಿನ್ನ ಹಸು ನೀಗಿಬಿಟ್ಟಿ ನೀನು. ಆದ್ರೆ ನೋಡು ನನ್ನ ಹೃದಯ ಎಂಥದ್ದು ನೋಡು. ರಾಮಚಂದ್ರ ಬಿಟ್ಟು ಹೋದ, ಏನೂ ಆಗ್ಲಿಲ್ಲ. ನೀನು ನನ್ನನ್ನು ಬಿಟ್ಟು ಹೋದಿ, ಆದ್ರೂ ಬರೀ ದುಃಖ ಆಗ್ತಾ ಇದೆ ಅಷ್ಟೇ, ನನಗೆ ಅಳ್ತಾ ಇದ್ದೇನೆ, ಎದೆ ಬೆಡ್ಕೊಂಡು ಬಿಟ್ರೆ ನನ್ನ ಪ್ರಾಣ ಏನು ಹೋಗ್ತಾ ಇಲ್ಲಲ್ಲ. ಅದಕ್ಕೆ ಅವಳು ಹೇಳ್ತಾಳೆ, ಕರ್ಕಶಂ ಹಿ ಕುಲಿಶಾತ್ ಹೃದಯಮ್ಮೆ. ವಜ್ರಕ್ಕಿಂತಲೂ ಅತ್ಯಂತ ಗಟ್ಟಿಯಾದದ್ದು ನನ್ನ ಹೃದಯಪ್ಪ, ನನಗಿಂತ ಹೃದಯ ಬೇಡ, ವಜ್ರಕ್ಕಿಂತ ಗಟ್ಟಿಯಾಗೋದು ಬೇಡ, ನನ್ನನ್ನು ನಿನ್ನೊಟ್ಟಿಗೆ ಕರ್ಕೊಂಡು ಹೋಗು ಅಂತ ಹೇಳಿ ಜೋರಾಗಿ ವಿಲಾಪ ಮಾಡ್ತಾ ಇದ್ದಾಳಂತೆ. ಇಷ್ಟಾದಾಗ ಅಲ್ಲೇ ಒಳಗಡೆ ಸುದ್ದಿ ಹಬ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅಷ್ಟೊತ್ತಿಗೆ ವಸಿಷ್ಠರು ಬರ್ತಾರಂತೆ. ಯಾಕೆ? ಎಲ್ಲರೂ ಅಳ್ತಾ ಕೂತ್ರೆ ಮುಂದಿನ ಕೆಲಸ ಮಾಡ್ಬೇಕಾಗಿದೆ. ವಸಿಷ್ಠರು ಬಂದು ಸ್ತ್ರೀಗಣಂ ತಮಪಸಾರ್ಯ ವಸಿಷ್ಠ ತಾಂಚ ರಾಮ ಜನನೀಂ ಅಪಯಾಪ್ಯ ಬರ್ತಾರಂತೆ. ಎಲ್ಲ ಸ್ತ್ರೀಯರನ್ನ ಸೈಡ್ ಸರಿಸ್ತಾರಂತೆ. ಆ ಕೌಸಲ್ಯೆ ಮತ್ತು ಸುಮಿತ್ರೆಗೆ ಸಮಾಧಾನ ಮಾಡ್ಲಿಕ್ಕೆ ಅಂತ ಅವರನ್ನ ಸೈಡಲ್ಲಿ ನಿಲ್ಲಿಸ್ತಾರಂತೆ. ನಿಲ್ಲಿಸಿ ದೇಶ ಕಾಲ ವಿದಧಾವಸಿ ತೈಲದ್ರೋಣಿ ಪಾರ್ಥಿವತನು ಪ್ರರರಕ್ಷ. ಅವ್ರು ಏನ್ ಮಾಡಿದ್ರು? ದೇಶ ಕಾಲವಿತ್. ಆ ವಸಿಷ್ಠರು ಅಂತಂದ್ರೇನೆ ಹಾಗೆ, ಋಷಿಗಳು ಅಂತಂದ್ರೆ ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಸರಿಯಾಗಿ ಗೊತ್ತಿರ್ಬೇಕಂತೆ. ಆ ದೇಶ ಕಾಲ ಆ ದೇಶ ಕಾಲವನ್ನ ತಿಳಿದಂತಹ ವಸಿಷ್ಠ ಮಹರ್ಷಿಗಳು ದೊಡ್ಡ ಒಂದ ಕೊಪ್ಪರಿಗೆಯನ್ನ ತರಿಸಿ ಅದರಲ್ಲಿ ಪೂರ್ತಿ ಎಣ್ಣೆಯನ್ನ ತುಂಬಿಸಿ ರಾಜ ದಶರಥನನ್ನ ಅದರೊಳಗೆ ಮುಳುಗಿಸಿಟ್ರಂತೆ. ಯಾಕಪ್ಪ ಅಂತಂದ್ರೆ ಈಗ ಇವನ ಅಂತ್ಯ ಸಂಸ್ಕಾರ ಮಾಡಬೇಕಾದವರು ಯಾರೂ ಇಲ್ಲ. ರಾಮಚಂದ್ರ ಲಕ್ಷ್ಮಣ ಕಾಡು ಪಾಲಾಗಿದ್ದಾರೆ, ಭರತ ಶತ್ರುಘ್ನರು ಮಾವನ ಮನೆಯಲ್ಲಿ ಇದ್ದಾರೆ. ಹಿಂಗಿರ್ಬೇಕಾದ್ರೆ ಈ ಶರೀರವನ್ನ ಅಂತ್ಯ ಸಂಸ್ಕಾರ ಆಗೋವರೆಗೂ ರಕ್ಷಣೆ ಮಾಡಬೇಕು. ಅದಕ್ಕಾಗಿ ಅದನ್ನ ತೈಲದ್ರೋಣಿ, ಆ ದೊಡ್ಡ ತೈಲದ್ರೋಣದಲ್ಲಿ ಅದನ್ನ ತೆಗೆದಿಡ್ತಾರೆ ಪಾರ್ಥಿವ ಶರೀರವನ್ನ. ಇಷ್ಟಾಗ್ತದೆ. ಎಲ್ಲರೂ ಜೋರಾಗಿ ಅಳ್ತಾ ಇದ್ದಾರೆ, ಬಹಳಷ್ಟು ವಿಲಾಪ ನಡೀತದೆ. ಅವಾಗ ಒಂದು ಮೀಟಿಂಗ್ ತಯಾರು ಮಾಡಿಸ್ತಾರೆ ವಸಿಷ್ಠರು. ಎಲ್ಲರನ್ನು ಕರೀತಾರೆ. ಪುರೋಹಿತಂ ಪುರೋಧಾಯ ವಸಿಷ್ಠಂ ಸಮಮಂತ್ರಯನ್ ರಾಮೇ ವನಂಗತೆ ರಾಜ್ಞಿ ಸ್ವರ್ಗತೆ ಕೃತ್ಯಮತ್ರ ಕಿಂ. ವಸಿಷ್ಠರು ಬರ್ತಾರೆ, ಎಲ್ಲ ಮಂತ್ರಿಗಳನ್ನ ಕರೀತಾರೆ, ಬೇರೆ ಪುರೋಹಿತ ವರ್ಗ ಯಾರ್ಯಾರು ಅಧ್ಯಕ್ಷರು ಅಂತಿರ್ತಾರೆ ಎಲ್ಲರನ್ನು ಕರೆಸಿ, ಈಗ ದಶರಥ ನಮ್ಮನ್ನ ಬಿಟ್ಟು ಹೋಗಿದ್ದಾನೆ, ಅವನಿಗೆ ಬೇಕಾದಂತಹ ಅತ್ಯಂತ ಪ್ರೀತಿ ಪಾತ್ರನಾದಂತಹ ರಾಮಚಂದ್ರ ದೇಶದಲ್ಲಿ ಇಲ್ಲ. ಅಷ್ಟೇ ಅಲ್ಲ, ಭರತ ಶತ್ರುಘ್ನ ಲಕ್ಷ್ಮಣರೂ ಕೂಡ ಇಲ್ಲ. ಹಾಗಾದ್ರೆ ಈಗ ನಾವು ಏನು ಮಾಡಬೇಕು? ಅದಕ್ಕೆ ವಸಿಷ್ಠರೇ ಉಪಾಯ ಹೇಳ್ತಾರಂತೆ. ಕ್ಷಿತ್ಯಾಂ ಅರಕ್ಷಕಾಯಾಂ ಶುರ್ದೋಷಾ ಸರ್ವಭಯಂಕರಾಹ ಭರತ ಸಾನುಜಸ್ತಸ್ಮಾತ್ ಅನೀತವ್ಯೋ ಗಿರಿವ್ರಜಾತ್. ಆದಷ್ಟು ಬೇಗ ಭರತನನ್ನ ನಾವು ಕರೆತರಿಸ್ಬೇಕು. ಅಷ್ಟೇ ಅಲ್ಲ, ಈ ವಿಷಯ ಎಲ್ಲಿಯೂ ಕೂಡ ಹೊರಗೆ ಹೋಗ್ಬಾರ್ದು, ಲೀಕ್ ಮಾಡಬಾರ್ದು ವಿಷಯ. ಯಾಕೆ? ಈ ವಿಷಯ
ಅಯೋಧ್ಯೆ ಜನರಿಗೂ ಕೂಡ ಗೊತ್ತಾಗಬಾರ್ದು, ಭರತ ಬರೋವರೆಗೆ ಅಯೋಧ್ಯೆ ಜನರಿಗೆ ಗೊತ್ತಾಗಬಾರ್ದು. ಯಾಕೆ ಅಂತಂದ್ರೆ ಯಾವತ್ತು ಒಂದು ದೇಶಕ್ಕೆ ರಾಜ ಇಲ್ಲ, ಸ್ವಲ್ಪ ಸ್ವಲ್ಪ ಸಮಯದವರೆಗಾದ್ರೂ ಆಗ್ಲಿ ರಾಜ ಇಲ್ಲ ಅಂತ ಗೊತ್ತಾದ್ರೆ ಶತ್ರು ದೇಶದ ರಾಜರು ಆಕ್ರಮಣ ಮಾಡ್ತಾರೆ. ಹಾಗಾಗಿ ಜನರಿಗೆ ಗೊತ್ತಾದ್ರೆ, ಯಾರೋ ಸ್ಲೀಪರ್ ಸೆಲ್ಸ್ ಇರ್ತಾರೆ, ಅದರಲ್ಲಿ ಗೂಢಚರರು ಇರ್ತಾರೆ, ಗೂಢಚರರು ಅಕಸ್ಮಾತ್ ಆಗಿ ಹೋಗಿ ಆ ಬೇರೆ ದೇಶದ ಶತ್ರು ರಾಜರಿಗೆ ತಿಳಿಸಿಬಿಟ್ರೆ ಅವರು ಅನಾಯಾಸವಾಗಿ ಯುದ್ಧನೇ ಮಾಡದೆ ನಮ್ಮನ್ನ ಕಬಳಿಸ್ಕೊಂಡ್ಬಿಡ್ಬೋದು ಅವರು. ಹಾಗಾದ್ರೆ ಈ ವಿಚಾರ, ಈ ರಾಜಭವನವನ್ನ ಬಿಟ್ಟು, ಈ ಚೌಕಟ್ಟನ್ನು ಬಿಟ್ಟು ಹೊರಗೆ ಹೋಗ್ಬಾರ್ದು, ಯಾರು ಯಾರಿಗೂ ಕೂಡ ಈ ವಿಷಯವನ್ನ ಹೇಳಬಾರ್ದು ಅಂತ ಅನ್ನೋದನ್ನ ಮೊದಲು ಹೇಳ್ತಾರಂತೆ. ಇದು ಬಹುಶಃ ಬೇರೆಯವರಾಗಿದ್ರೆ ಈ ತಲೆ ಬರೋದಿಲ್ಲ, ರಾಜಸತ್ತ ಅಂತ ವಿಷಯ ಅಯೋಧ್ಯೆ ಜನರಲ್ಲಿ ಹಬ್ಬಿಬಿಟ್ರೆ ಬೇರೆ ದೇಶಕ್ಕೆ ಹೋಯ್ತು, ಬೇರೆ ದೇಶಕ್ಕೆ ಹೋದ್ರೆ ಆಕ್ರಮಣ ಪ್ರಾರಂಭ ಆಗ್ತದೆ. ಭರತ ಬರ್ಲಿಕ್ಕೆ ಅವನನ್ನ ಹೇಳಿ ಕಳಿಸ್ಬೇಕು, ಅವನು ಬರ್ಲಿಕ್ಕೆ ಬೇಕು ಅಂತಾದ್ರೆ 1 ವಾರ ಆದ್ರೂ ಟೈಮ್ ಹಿಡಿತದೆ. 1 ವಾರದಲ್ಲಿ ಈ ಅಯೋಧ್ಯೆಯ ಗತಿ ಏನು ಬೇಕಾದ್ರೂ ಆಗ್ಬೋದು. ಹಾಗಾದ್ರೆ ಈ ವಿಷಯ ಎಲ್ಲಿಯೂ ಹೊರಗೆ ಹೋಗ್ಬಾರ್ದು ಅಂತ ಅನ್ನೋದನ್ನ ತಿಳಿಸಿ, ವಸಿಷ್ಠ ಏವಂ ನಿಶ್ಚಿತ್ಯ ರಾಜಾಮಾತ್ಯಾನ್ ಸಮಾದಿಶತ್ ಭೋ ವಿಜಯ ಸಿದ್ಧಾರ್ಥ ಜಯಂತಾಶೋಕ ಗಚ್ಚತ. ಅವರು ಎಲ್ಲ ರಾಜರಿಗೆ, ಅಮಾತ್ಯರಿಗೆ, ಅಲ್ಲಿದ್ದ ಉಪರಾಜರು ಅವರನ್ನೆಲ್ಲ ಆದೇಶ ಮಾಡ್ತಾರಂತೆ, ಅಲ್ಲಿದ್ದ ಮಂತ್ರಿಗಳಿಗೆ ಆದೇಶ ಮಾಡ್ತಾರಂತೆ. 5 ಜನ ದೂತರನ್ನು ಕರೀತಾರಂತೆ, ವಿಜಯ, ಸಿದ್ಧಾರ್ಥ, ಜಯಂತ, ಅಶೋಕ, ಇವ್ರನ್ನೆಲ್ಲ ಕರೆದು ನೀವು ಬೇಗ ಹೊರಡಬೇಕೀಗ. ಎಲ್ಲಿ ಹೊರಡಬೇಕು? ಆಯಾತು ಭರತ ಸ್ತೂರ್ಣಂ ಮದಾಜ್ಞೇತಿ ನಿವೇದ್ಯತ ಅಥ ರಾಮ ವಿವಾಸಶ್ಚ ನೋಚ್ಯತಾಂ ಶೋಕ ಕಾರಣಂ. ಅವ್ರು ಹೇಳ್ತಾರೆ, ಬೇಗ ಹೋಗಿ ಕೇಕೆಯ ದೇಶಕ್ಕೆ ಹೋಗಿ ಭರತನನ್ನ ಕರ್ಕೊಂಡು ಬರಬೇಕು. ಕರ್ಕೊಂಡು ಬರ್ಬೇಕಾದ್ರೆ ಯಾವ ವಿಷಯವನ್ನು ಹೇಳಬಾರದು. ಯಾರು ಯಾಕೆ ಕರೆದಿದ್ದಾರೆ? ವಸಿಷ್ಠರು ಕರೆದಿದ್ದಾರೆ, ವಸಿಷ್ಠರ ಆಜ್ಞೆ ಆಗಿದೆ, ಬೇಗ ಬರ್ಬೇಕಂತೆ ಅಂತ ಇಷ್ಟೇ ಹೇಳಿ. ರಾಜ ದಶರಥ ತೀರ್ಕೊಂಡಿದ್ದಾನೆ, ರಾಮ ಕಾಡಿಗೆ ಹೋಗಿದ್ದಾನೆ, ಈ ವಿಚಾರವೆಲ್ಲ ಯಾವುದು ಹೇಳಬಾರದು ನೀವು ಅಂತ ಅನ್ನೋದನ್ನ ವಸಿಷ್ಠರು ಅವರಿಗೆ ಹೇಳ್ತಾರಂತೆ. ವಾಸೋ ರತ್ನ ಧನ ಕಲ್ಪ ದೀಯಂತಾಂ ಕೈಕಯಾಯ ಚ ಕಥಯಿತ್ವೇತಿ ಪಾಥೇಯಂ ದತ್ವಾ ದೂತಾನ್ ಅಯಾಪಯತ್. ಅಷ್ಟೇ ಅಲ್ಲ, ಆ ದೂತರಿಗೆ ಬೇಕಾದ ಒಡವೆಗಳನ್ನ, ಬಟ್ಟೆಗಳನ್ನ, ರತ್ನ, ಹಣ ಇದನ್ನೆಲ್ಲ ಕೊಟ್ಟು ಇದನ್ನ ಕೇಕೆಯ ದೇಶದ ರಾಜನಿಗೆ ಕೊಡ್ರಿ. ಯಾಕೆಂತಂದ್ರೆ ಆ ಮಕ್ಕಳನ್ನ ಅಲ್ಲಿ ಬಿಟ್ಟಿರ್ತೇವೆ ನಾವು, ಇನ್ನೊಬ್ಬರ ನಮ್ಮ ಬೇರೆಯವ್ರ ಮನೆಗೆ ಹೋಗ್ಬೇಕಾದ್ರೆ, ರಾಜರು ಹೋಗಬೇಕಾದ್ರೆ ಯಾವತ್ತು ಫಾರ್ಮಾಲಿಟೀಸ್ ಇರ್ತದೆ. ಒಂದಿಷ್ಟನ್ನ ಅವ್ರು ಕೊಡೋದು, ನಾವು ಬೇರೆಯವ್ರ ಮನೆಗೆ ಹೋದಾಗ, ನಮ್ಮ ಹಿರಿಯರ ಮನೆಗೆ ಹೋದಾಗ ನಾವು ತಗೊಂಡು ಹೋಗ್ತೇವಲ್ಲ ಸ್ವೀಟು ಎಲ್ಲ, ಆ ರೀತಿ ಅವರು ಫಾರ್ಮಾಲಿಟೀಸ್ ಇರ್ತದೆ, ಬಂಗಾರ ಬೆಳ್ಳಿ ಇದೆಲ್ಲ ಕೊಡ್ಲಿಕ್ಕೆ ಇರ್ತದೆ. ಅದನ್ನೆಲ್ಲ ಕೊಟ್ಟು ಆದಷ್ಟು ಶೀಘ್ರ ಅವ್ರನ್ನ ಕರ್ಕೊಂಡು ಬರ್ರಿ ಅಂತ. ನಮಗನಿಸ್ತದೆ ಈಗ ಇಂಥ ದುಃಖದ ಸಂದರ್ಭದಲ್ಲಿ ಅದೆಲ್ಲ ಕೊಡ್ಬೇಕಂತಿಲ್ಲಲ್ಲ ಅಂತ, ಬೇಕಂತ ವಸಿಷ್ಠರು ಕೊಟ್ಟು ಕಳಿಸ್ತಾರಂತ. ಯಾಕೆ? ಅಲ್ಲಿ ವಿಷಯ ಲೀಕ್ ಆಗ್ಬಾರ್ದ ಮೇಲೆ. ಯಾಕೆ? ಏನು 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 ಬಂದಿಲ್ಲ ಅಂತ ಆದಾಗ ಡೌಟ್ ಆಗ್ತದೆ ಅವನಿಗೆ. ಡೌಟ್ ಆದಾಗ ವಿಷಯ ಗೊತ್ತಾಗ್ತದೆ ದಶರಥ ಸತ್ತ ಅಂತ. ಅಲ್ಲಿಂದ ಬೇರೆ ಯಾರಿಗಾದ್ರೂ ಗೊತ್ತಾಗಿ ಭರತ ಬರೋದ್ರೊಳಗೆ ಯಾರಾದ್ರೂ ಆಕ್ರಮಣ ಮಾಡಿದ್ರೆ ಅದಕ್ಕೆ ಪೂರ್ತಿ ನ್ಯಾಚುರಲ್ ಇರ್ಬೇಕಿದು. ಭರತನನ್ನ ಸುಮ್ನೆ ಹಂಗೆ ಕರೆಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಬೇಕು. ಹಾಗಾಗಿ ರಾಮ ಕಾಡಿಗೆ ಹೋಗಿದ್ದು, ದಶರಥ ತೀರ್ಕೊಂಡಿದ್ದು ಯಾವುದು ಹೇಳಬಾರದು. ಅಷ್ಟೇ ಅಲ್ಲ, ಬೇಕಾದ ವಜ್ರ ವೈಡೂರ್ಯ ಒಡವೆಗಳನ್ನೆಲ್ಲ ಅವನಿಗೆ ಉಪಾಯನ ಕೊಟ್ಟು ಅಲ್ಲಿಂದ ಭರತ ಶತ್ರುಘ್ನರನ್ನ ಕರ್ಕೊಂಡು ಬರಬೇಕು ಅಂತ ಹೇಳಿ ವಸಿಷ್ಠರು ಆ ಎಲ್ಲ ದೂತರಿಗೆ ಆಜ್ಞೆ ಮಾಡ್ತಾರೆ. ವಸಿಷ್ಠರ ಆಜ್ಞೆಯಂತೆ ಎಲ್ಲ ದೂತರು ಕೂಡ ಆ ಭರತನಿದ್ದಲ್ಲಿಗೆ ಹೊರಡ್ತಾರೆ, ಕೇಕೆಯ ದೇಶಕ್ಕೆ ಹೊರಡ್ತಾರೆ. ಹೊರಟಾಗ ಅಲ್ಲಿ ಭರತನಿಗೆ ಏನಾಗಿರ್ತದೆ, ಬಹುಶಃ ಭರತ ನಮಗೆ ಮಾತಾಡಿಸ್ಲಿಕ್ಕೆ ಸಿಕ್ಕಿರೋದು ಇದೇ ಮೊದಲು ರಾಮಾಯಣದಲ್ಲಿ. ಹಿಂದೆ ಮದುವೆ ಸಂದರ್ಭದಲ್ಲಿ ಭರತನ ಉಲ್ಲೇಖ ಅಷ್ಟೇ, ಭರತ ಮಾಂಡವಿಯೊಟ್ಟಿಗೆ ಮದುವೆ ಆದ ಅಂತನ್ನೋ ಉಲ್ಲೇಖ ಅಷ್ಟೇ ಸಿಗ್ತದೆ. ಭರತನ ಗುಣ, ಅವನ ವ್ಯಕ್ತಿತ್ವ ಎಲ್ಲ ಇನ್ನು ಮೇಲೆ ನಮಗೆ ರಾಮಾಯಣದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಭರತ ಅಲ್ಲಿ ಕೂತು ತನ್ನ ಮಿತ್ರರೊಟ್ಟಿಗೆಲ್ಲ ಮಾತಾಡ್ತಾ ಇದ್ದಾನಂತೆ. ಆ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಇವನಿಗೇನೋ ತಮಾಷೆ ಮಾಡ್ತಾ ಇದ್ದಾರೆ, ಎಲ್ಲರೂ ಜೋರಾಗಿ ನಗ್ತಾ ಇದ್ದಾರೆ. ಭರತ ಮಾತ್ರ ನಗ್ತಾನೇ ಇಲ್ಲಂತೆ. ನಗದೇ ಇದ್ದಾಗ ತಮಬ್ರವೀತ್ ಪ್ರಿಯ ಸಖೋ ಭರತಂ ಸಖಿಭಿರ್ವೃತಂ ಸುಹೃದ್ಭಿ ಪರ್ಯುಪಾಸೀನ ಕಿಂ ಸಖೇ ನಾನು ಮೋದಸೆ. ಅಲ್ಲಪ್ಪ, ನಾವೆಲ್ಲ ಇಷ್ಟು ಮಜಾ ಮಾಡ್ಕೊಂಡು ನಗ್ನಗ್ತಾ ಮಾತಾಡ್ತಾ ಇದೀವಿ, ನೀ ಯಾಕೆ ಮುಖ ಸಿಂಟ್ರಿಸ್ಕೊಂಡು ಕೂತಿದ್ಯಲ್ಲ ಅಂತ ಹೇಳಿ ಭರತನಿಗೆ ಅವನ ಫ್ರೆಂಡ್ಸ್ ಎಲ್ಲ ಕೇಳ್ತಾರಂತೆ. ಅವಾಗ ಸ್ವಪ್ನೆ ಪಿತರ ಮದ್ರಾಕ್ಷಂ ಮಲಿನಂ ಮುಕ್ತ ಮೂರ್ಧಜಂ ಪತಂತಂ ಅದ್ರಿಶಿಖರಾತ್ ಕಲುಷೆ ಭೂಮಯೇ ಹೃದಯ. ಸ್ವಲ್ಪ ನಿನ್ನೆ ರಾತ್ರಿ ಮನಸ್ಸು ಸ್ವಲ್ಪ ಅಸ್ತವ್ಯಸ್ತ ಆಗ್ಬಿಟ್ಟಿತ್ತು ನಂದು. ಯಾಕೆಂದ್ರೆ ಒಂಥರ ವಿಚಿತ್ರ ಕನಸು ಬಿದ್ದಿದೆ ನನಗೆ. ಏನು ಕನಸು ಬಿದ್ದಿದೆ ಅಂತಂದ್ರೆ, ಸ್ವಪ್ನೇ ಪಿತರ ಮದ್ರಾಕ್ಷಂ, ಕನಸಲ್ಲಿ ನನ್ನ ತಂದೆಯನ್ನ ನೋಡಿದೆ ನಾನು. ಅಷ್ಟೇ ಅಲ್ಲ, ಹೆಂಗಿದ್ದ ತಂದೆ? ಮಲಿನಂ, ಅತ್ಯಂತ ಹೊಲಸ್ಸಾಗಿತ್ತಂತೆ ಮೈಯೆಲ್ಲ. ಮುಕ್ತ ಮೂರ್ಧಜಂ, ಅವನ ತಲೆ ಕೂದಲೆಲ್ಲ ಕೆದರಿ ಮುಕ್ತವಾಗಿ ಕಾಣಿಸ್ತಾ ಇತ್ತಂತೆ. ಅಷ್ಟೇ ಅಲ್ಲ, ಪತಂತಂ ಅದ್ರಿಶಿಖರಾತ್, ಅವನು ದೊಡ್ಡ ಪರ್ವತವನ್ನ, ಶಿಖರವನ್ನ ಏರಿದಾನೆ, ಅಲ್ಲಿ ಮೇಲಿಂದ ಜಿಗಿದಿದಾನಂತೆ. ಜಿಗಿದು ಕಲುಷೆ ಗೋಮಯೇ ಹೃದಯ, ಅತ್ಯಂತ ಹೊಲಸಾದಂತಹ ಸಗಣಿ ತುಂಬಿದ ಒಂದು ಕೆರೆ, ಅದರಲ್ಲಿ ಹೋಗಿ ಆ ದಶರಥ ಬಿದ್ದಿದ್ದಾನೆ. ಅಷ್ಟೇ ಅಲ್ಲ, ಪ್ಲವಮಾನಶ್ಚ ಮೇ ದೃಷ್ಟ ಸತಸ್ಮಿನ್ ಗೋಮಯೇ ಹೃದಯ, ಆ ಗೋಮಯದ ಹೃದಯದಲ್ಲಿ ಅವನು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾನಂತೆ, ಅವನು ಈಜಾಡ್ತಾ ಇರೋದನ್ನ ಕನಸಲ್ಲಿ ಕಂಡುಬಿಟ್ಟೆ ನಾನು. ಪಿಬನ್ ಅಂಜಲಿನಾ ತೈಲಂ ಹಸನ್ನಿವ ಮುಹುರ್ಮುಹು, ಜೋರಾಗಿ ನಗ್ತಾನೆ, ಅಟ್ಟಹಾಸ ಮಾಡ್ತಾನೆ,
ಕೈಯಲ್ಲಿ ಎಣ್ಣೆಯನ್ನು ತಗೊಂಡು ಕುಡಿತಾ ಇದ್ದಾನೆ. ಇದೆಲ್ಲ ನೋಡಿದಾಗ ನನಗೆ ಯಾಕೋ ಗಾಬರಿ ಆಗ್ತಾ ಇದೆ. ಇದಿಷ್ಟೇ ಅಲ್ಲಪ್ಪ, ಸ್ವಪ್ನೇಪಿ ಸಾಗರಂ ಶುಷ್ಕಂ ಚಂದ್ರಂಚ ಪತಿತಂ ಭುವಿ ಉಪರುದ್ಧಾಂಚ ಜಗತಿಂ ತಮಸೇವ ಸಮಾವೃತಾಂ. ಕನಸಿನಲ್ಲಿ ಇಡೀ ಸಾಗರ, ಸಮುದ್ರ ತೀರಕ್ಕೆ ಹೋಗಿದ್ದೆ ನಾನು ಕನಸಲ್ಲಿ. ಸಮುದ್ರ ತೀರ ನೋಡಿದ್ರೆ ಸಮುದ್ರನೇ ಇಲ್ಲ, ಅಲ್ಲಿ ಸಮುದ್ರವೇ ಮಾಯ ಆಗಿ ಹೋಗ್ಬಿಟ್ಟಿದೆ. ಚಂದ್ರನನ್ನ ನೋಡೋಣ ಅಂತ ಚಂದ್ರನನ್ನ ನೋಡಿದ್ರೆ ಚಂದ್ರ ತಾನು ಭೂಮಿಗೆ ಪಾಪ ಬಂದು ಬೀಳ್ತಾ ಇದ್ದಾನ ಅವನು. ಅಂತ ಭೂಮಿಗೆ ಅಪ್ಪಳಿಸುವಂತಹ ಚಂದ್ರನನ್ನ ನೋಡಿದೆ. ಯಾವ್ದ್ಯಾವ್ದೋ ಉಲ್ಕಾಪಾತಗಳಾಗೋದೆಲ್ಲ ಕನಸಿಗೆ ಬೀಳ್ತಾ ಇತ್ತು. ಇಡೀ ಜಗತ್ತು ತಮಸ್ಸು ಕತ್ತಲೆಯಿಂದ ಆವರಿಸಿಬಿಟ್ಟಿದೆ. ಇಂತಹ ಕನಸನ್ನೆಲ್ಲ ಕಂಡಿದ್ದೇನೆ ನಾನು. ತ್ವರಮಾಣಶ್ಚ ಧರ್ಮಾತ್ಮ ರಕ್ತ ಮಾಲ್ಯಾನುಲೇಪನಃ ರಥೇನ ಖರಯುಕ್ತೇನ ಪ್ರಯಾತೋ ದಕ್ಷಿಣಾಮುಖ. ಅವನು ಅರ್ಜೆಂಟ್ ಆಗಿ ಹೊರಟಿದಾನಂತೆ ದಶರಥ ಕನಸಲ್ಲಿ. ಎಲ್ಲಿಗಪ್ಪ ಅಂತ ಹೇಳಿದ್ರೆ ಒಂದು ಕೆಂಪಾದ ಮಾಲೆಯನ್ನು ಹಾಕೊಂಡಿದ್ದಾನೆ. ಅವನ ಶರೀರ ಎಲ್ಲ ಕಪ್ಪಾಗಿ ಬಿಟ್ಟಿದೆ. ಅವನು ಒಂದು ರಥ ಇಟ್ಕೊಂಡಿದ್ದಾನೆ, ಎದುರುಗಡೆ ಕುದುರೆ ಇಲ್ಲಂತೆ, ಕತ್ತೆಗಳನ್ನು ಕಟ್ಕೊಂಡಿದ್ದಾನಂತೆ. ಕತ್ತೆಗಳನ್ನು ಕಟ್ಕೊಂಡು ತಾನು ದಕ್ಷಿಣ ದಿಕ್ಕಿಗೆ ಪಲಾಯನ ಮಾಡ್ತಾ ಇದ್ದಾನೆ. ಅರ್ಜೆಂಟ್ ಆಗಿ ಓಡ್ತಾ ಇದ್ದಾನೆ. ಸರಿ, ಇಂಥ ಕನಸೆಲ್ಲ ಬಿದ್ದರೆ ಏನಾಯ್ತು ಅಂತಂದ್ರೆ, ಯಾವತ್ತು ಈ ಸ್ವಪ್ನಗಳು ಕೆಲವೊಮ್ಮೆ ಈ ರೀತಿ ಸ್ವಪ್ನ ಬಿದ್ದರೆ ಅದಕ್ಕೆ ಈ ಫಲ ಅಂತ ಇದೆ ಅಂತೆ. ಅದು ನಮ್ಮ ಗುಣಗಳಿಗೆ ಹೋಗ್ತದೆ. ಅದು ಎಲ್ಲರಿಗೂ ಈ ರೀತಿ ಬಿದ್ದರೆ ಇದೇ ರೀತಿ ಅಂತ ಇರೋದಿಲ್ಲ. ಕೆಲವೊಮ್ಮೆ ಶಕುನಗಳನ್ನ ಪ್ರಕೃತಿಗಳು ಹೇಳ್ತಾವಂತೆ. ಪ್ರಕೃತಿಗಳು ಹೇಳಿದಾಗ ಅದನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಈಗ ನಮಗಿಲ್ಲ. ಯಾಕೆಂದ್ರೆ ಪ್ರಕೃತಿಗೂ ನಮಗೂ ಯಾವ ಸಂಬಂಧವೂ ಇಲ್ಲ ಈಗ. ಯಾಕೆಂದ್ರೆ ಪ್ರಕೃತಿ ನಾಶ ಆಗಿಬಿಡ್ತಾ ಇದೆ. ನಮಗೂ ಪ್ರಕೃತಿಗೂ ಬಹಳ ರೇರ್. ಕಾಡಿಗೆ ಹೋಗಿ ಕಾಡಲ್ಲಿ ಪ್ರಕೃತಿಯನ್ನು ನೋಡೋದು ಅನ್ನೋದೇ ಬಹಳ ಅಪರೂಪ ಆಗಿಬಿಟ್ಟಿದೆ. ಅಂಥದ್ರಲ್ಲಿ ಈ ಪ್ರಕೃತಿಗಳು ಕೆಲವೊಮ್ಮೆ ಆಗುವ ಶಕುನಗಳನ್ನು ಹೇಳ್ತದಂತೆ. ಶುಭವಾಗುವುದನ್ನ ಶುಭ ಶಕುನಗಳಿಂದ, ಏನೋ ಕೆಟ್ಟದಾಗೋದನ್ನ ಕೆಟ್ಟ ಶಕುನಗಳನ್ನು ಕೊಟ್ಟು ಇದಕ್ಕೆ ನೀನು ಪ್ರಿಪೇರ್ ಆಗ, ನೀನು ಸಿದ್ಧನಾಗು ಅಂತ ಹೇಳ್ತದಂತೆ. ಅದೇ ರೀತಿ ಕನಸುಗಳಿಗೂ ಕೂಡ ಅರ್ಥ ಇರುತ್ತದೆ. ಏನೇನೋ ಈ ರೀತಿಯಾದಂತಹ ಕನಸು. ಒಬ್ಬ ದಕ್ಷಿಣಾಭಿಮುಖನಾಗಿ ಹೋಗ್ತಾ ಇದ್ದಾನೆ, ಎಣ್ಣೆ ಕುಡಿತಾನೆ, ಸಾಗರ ಎಲ್ಲ ಬತ್ತಿ ಹೋದಂತೆ, ಜ್ವಾಲಾಮುಖಿ ಸಿಡದಂತೆ, ಈ ರೀತಿಯೆಲ್ಲ ಕನಸು ಬಿತ್ತು ಅಂತಂದ್ರೆ ಆ ವ್ಯಕ್ತಿಯ ಮರಣ ಆಗ್ತದೆ ಅಂತನ್ನೋದು ಈ ಸ್ವಪ್ನಶಾಸ್ತ್ರ ಹೇಳ್ತದೆ ಅಂತ. ಆ ರೀತಿ ಇದನ್ನೆಲ್ಲ ತಿಳಿದಂತಹ ಆ ಭರತ, ನರೋ ಯಾನೇನ ಯಸ್ವಪ್ನೆ ಖರಯುಕ್ತೇನ ಯಾತಿ ಅಚಿರಾತ್ ತಸ್ಯ ಧೂಮ್ರಾಗ್ರಂ ಚಿತಾಯಾಂ ಸಂಪ್ರದೃಶ್ಯತೆ. ಯಾರು ಯಾವುದೋ ಒಬ್ಬ ಮನುಷ್ಯ ಕನಸಲ್ಲಿ ಕಾಣ್ತಾನೆ, ಕತ್ತೆ ಮೇಲೆ ಕೂತ್ಕೊಂಡು ದಕ್ಷಿಣ ದಿಕ್ಕಿಗೆ ಹೋಗ್ತಾನೆ ಅಂತಂದ್ರೆ ಅವನ ಮೃತ್ಯು ಹತ್ತಿರ ಸಮೀಪಿಸಿದೆ ಅವನಿಗೆ ಅಂತ ಅರ್ಥ. ಅದಕ್ಕಾಗಿ ಸ್ವಲ್ಪ ಯಾಕೋ ಮನಸ್ಸು ಸರಿ ಇಲ್ಲ ನಂದು, ನನ್ನ ತಂದೆದೇ ನಂಗೆ ಜೋರು ಚಿಂತೆ ಆಗ್ತಾ ಇದೆ ಅಂತ ಹೇಳಿ ಭರತ ಹೇಳಬೇಕಾದ್ರೆ ಇತ್ತ ಮಾವ ಕರಿತಾನಂತೆ. ಕರೆದು, ಇವರು ದೂತರು ಬಂದಿದ್ದಾರೆ, ನೀನೀಗ ಹೋಗ್ಬೇಕಾಗಿದೆ. ದೂತರನ್ನ ಕೇಳ್ತಾನೆ, ಏನಾಯ್ತು, ಯಾಕೆ ಅಂತ. ಇಲ್ಲ, ವಸಿಷ್ಠರು ಆದೇಶ ಮಾಡಿದ್ದಾರೆ, ಆದಷ್ಟು ಶೀಘ್ರದಲ್ಲಿ ಬರಬೇಕಂತೆ. ಎಲ್ಲಿ ದಶರಥ ಎಲ್ಲ ಹೇಗಿದ್ದಾರೆ, ರಾಮಚಂದ್ರ ಎಲ್ಲರೂ ಆರಾಮಿದ್ದಾರೆ, ವಸಿಷ್ಠರು ಕರೆದಿದ್ದಾರೆ, ಸ್ವಲ್ಪ ಅರ್ಜೆಂಟ್ ಆಗಿ ಬರ್ಬೇಕಂತೆ. ಏನ್ ಹೇಳಿದ್ರು ಇದನ್ನ ಹೇಳ್ತಾರೆ, ವಸಿಷ್ಠರು ಕರೆದಿದ್ದಾರೆ, ಬೇಗ ಬರ್ಬೇಕಂತೆ. ಇವನಿಗೆ ಟೆನ್ಷನ್ ಜೋರಾಯ್ತು. ಇಲ್ಲ, ಯಾವತ್ತು ನನ್ನ ತಂದೆ ಆದೇಶ ಮಾಡ್ಬೇಕು, ಇಲ್ಲ ನನ್ನ ತಾಯಿಗೇನೋ ನೋಡ್ಬೇಕು ಅನಿಸಿ ತಾಯಿ ಬೇಕಾದ್ರೆ ದೂತರನ್ನ ಕಳಿಸಿರ್ಬೋದು. ಇನ್ನು ವಸಿಷ್ಠರು ಕರೀತಿದ್ದಾರೆ ಅಂತಂದ್ರೆ ನಂಗೆ ಯಾಕೋ ಸಂಶಯ ಆಗ್ತಾ ಇದೆಯಲ್ಲ ಅಂತ ಹೇಳಿ ಆದಷ್ಟು ಶೀಘ್ರದಲ್ಲಿ ಅಲ್ಲಿಂದ ಹೊರಡ್ತಾನಂತೆ. ಈ ದೂತರು ಅವರ ತಂದ ವೈಡೂರ್ಯ, ವಸ್ತ್ರ ಇದನ್ನೆಲ್ಲ ಅವನಿಗೆ ಕೊಟ್ಟು ಅಲ್ಲಿಂದ ಉಪಹಾರಗಳನ್ನ, ಅವನು ಕೂಡ ರಾಜ, ಕೇಕಯ ದೇಶದ ರಾಜ, ಇವರಿಗೆ ಹೊರಟಿದಾರಲ್ಲ ಹಂಗೆ ಹೋಗ್ಬಾರ್ದು ಅಂತ ಅವನು ಎಷ್ಟೊಂದಿಷ್ಟು ಉಪಾಯನಗಳನ್ನೆಲ್ಲ ಕೊಟ್ಟು ಕಳಿಸ್ತಾನಂತೆ. ಸೇನಾ ಸಮೇತನಾಗಿ ಭರತ ಶತ್ರುಘ್ನರನ್ನ ಅಲ್ಲಿಂದ ಕಳಿಸಿಕೊಡ್ತಾನೆ. ಭರತ ಶತ್ರುಘ್ನರು ಈ ದೊಡ್ಡ ಸೇನೆಯನ್ನು ತಗೊಂಡು ಅಲ್ಲಿಂದ ಹೊರಟು ಬರ್ತಾರೆ. ಆ ಮಧ್ಯದಲ್ಲಿ ಒಂದು ಉಜ್ಜಿಹಾನ ಅಂತನ್ನೋ ಒಂದು ಸ್ಥಳ, ಆ ಸ್ಥಳದಲ್ಲಿ ಅವತ್ತು ರೆಸ್ಟ್ ತಗೊಳ್ಳೋದು ಅಂತ ಆಗ್ತದೆ. ಭರತನಿಗೆ ಬಹಳಷ್ಟು ಕಳವಳ ಆಗ್ತಾ ಇದೆ ಮನಸ್ಸಲ್ಲೆಲ್ಲ, ಮನಸ್ಸಿಗೆ ಶಾಂತಿ ಇಲ್ಲ. ಹಾಗಾಗಿ ಭರತ ಸೈನ್ಯಕ್ಕೆಲ್ಲ ಆದೇಶ ಮಾಡ್ತಾನಂತೆ, ನೀವಿಷ್ಟು ಜನ ಇದ್ದೀರಿ, ನೀವೊಟ್ಟಿಗೆ ನಾನು ಹೋಗೋದು ಅಂತಂದ್ರೆ ಸ್ವಲ್ಪ ನಿಧಾನ ಆಗ್ತದೆ, ನಾನು ಶತ್ರುಘ್ನರು ಮುಂದೆ ರಥ ತಗೊಂಡು ಹೋಗ್ಬಿಡ್ತೀವಿ, ನೀವು ನಿಧಾನ ನಿಮ್ಮ ಟೈಮ್ ತಗೊಂಡು ಬರ್ರಿ ಅಂತ ಹೇಳಿ ಆದೇಶ ಮಾಡಿ ಅಲ್ಲಿಂದ ತಾನು ಮುಂದೆ ಹೋಗ್ತಾನಂತೆ. ಮುಂದೆ ಹೋಗಿ ಅವನು ಆದಷ್ಟು ಶೀಘ್ರದಲ್ಲಿ ಆ ಅಯೋಧ್ಯ ಪಟ್ಟಣವನ್ನ ತಲುಪ್ತಾನೆ. ಶತ್ರುಘ್ನ ಮತ್ತು ಭರತ ಇಬ್ರು ಕೂಡ ಅಯೋಧ್ಯ ಪಟ್ಟಣವನ್ನ ತಲುಪ್ತಾರೆ. ಮುಂದೆ ದೊಡ್ಡ ಪ್ರಾಕಾರ, ಇನ್ನು ಅಯೋಧ್ಯ ಸಿಟಿಗೆ ಎಂಟರ್ ಆಗ್ಬೇಕು ಅವರು. ಅಲ್ಲಿ ಎಂಟರ್ ಆಗಿ ಒಳಗೆ ಹೋಗ್ತಾ ಇದ್ದಾರೆ. ಅಯೋಧ್ಯಾಯಾಂ ಪುರಾ ಶಬ್ದ ಶೂಯತೆ ತುಮುಲೋ ಮಹಾನ್ ಸಮಂತಾನ್ ನರನಾರೀಣಾಂ ತಮದ್ಯನ ಶೃಣೋಮ್ಯಹಂ. ಇವನಿಗೆ ಭರತನಿಗೆ ಡೌಟ್ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಏನೋ ಆಗಿದೆ, ಒಟ್ಟು ಏನಾಗಿದೆ ಅಂತ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಅಯೋಧ್ಯೆ ನಾನು ಬಿಟ್ಟು ಹೋದಾಗ ಯಾವ ರೀತಿ ಇತ್ತೋ ಆ ರೀತಿ ಇಲ್ಲ. ಯಾಕೆ, ಅಯೋಧ್ಯೆ ಪಟ್ಟಣದೊಳಗೆ ಪ್ರವೇಶ ಮಾಡಿದೆ, ಮಾರ್ಕೆಟಿಗೆ ಬಂದೆ ಅಂತಂದ್ರೆ ಅಲ್ಲಿ ಸೌಂಡ್ ಕೇಳಲೇಬೇಕು. ಏನು ಸೌಂಡ್ ಕೇಳ್ತಿಲ್ಲ, ಜನ ಇಲ್ಲ ಅಂತಂದ್ರೆ ಏನೋ ಲಾಕ್ಡೌನ್ ಆಗಿರ್ಬೇಕು ಅಂತ ತಿಳ್ಕೊಳ್ತೀವಲ್ಲ, ಆ ರೀತಿ ಅಲ್ಲಿ ಏನೋ ಆಗಿದೆ. ಯಾಕೆಂತಂದ್ರೆ ಇದು ಆಗದೆ ಅಯೋಧ್ಯೆ ಯಾವತ್ತು ಬಂದು ಬಿದ್ದಿದ್ದು ಅಂತಿಲ್ಲ. ಅಷ್ಟೇ ಅಲ್ಲ, ಸಮಂತಾನ್ ನರನಾರೀಣಾಂ ತಮದ್ಯನ ಶೃಣೋಮ್ಯಹಂ. ಆ ಗಂಡಸರು ಹೆಂಗಸರು ಎಲ್ಲ ಅಲ್ಲಲ್ಲಿ ಪರಸ್ಪರ ಮಾತಾಡ್ಕೊಳ್ಳೋದು ಎಲ್ಲ ನಡೆದಿರ್ಬೇಕಿತ್ತು.
ಯಾಕೆ ಸಪ್ಪಗಾಗ್ಬಿಟ್ಟಿದೆ ಅಯೋಧ್ಯೆ? ಉದ್ಯಾನಾನಿ ಪುರಾ ಭಾಂತಿ ಮತ್ತ ಪ್ರಮುದಿತಾನಿ ಚ ಜನಾನಾಂ ರತಿ ಸಂಯೋಗೇಶು ಅತ್ಯಂತ ಗುಣವಂತಿ ಚ. ಉದ್ಯಾನಗಳನ್ನು ನೋಡ್ತಾನಂತೆ, ಅಲ್ಲಿ ಪಾರ್ಕ್ಗಳು ನೋಡಿದ್ರೆ ಅಲ್ಲಿ ಯಾವಾಗ್ಲೂ ಹೂ ಹಣ್ಣೆಲ್ಲ ಬಿಟ್ಟ ಗಿಡಗಳೇ ಕಾಣ್ತಾ ಇದ್ದು, ಆದ್ರೆ ಇವತ್ ಯಾಕೋ ಬಹಳಷ್ಟು ದಿವಸ ಆಗ್ಬಿಟ್ಟಿದೆ, ನೀರೇ ಹಾಕಿಲ್ಲ ಏನೋ, ಎಲ್ಲ ಗಿಡಗಳೆಲ್ಲ ಬತ್ತಿ ಹೋಗ್ಬಿಟ್ಟಿವೆ, ಅವಕ್ಕೆ ನೀರೇ ಇಲ್ಲ ಅನ್ನೋ ಪರಿಸ್ಥಿತಿಯನ್ನ ತಂದ್ಕೊಂಡು ಬಿಟ್ಟಿದೆ. ಜನಾನಾಂ ರತಿ ಸಂಯೋಗೇಶು ಅತ್ಯಂತ ಗುಣವಂತಿತ. ಈ ಪಾರ್ಕ್ ಅಲ್ಲಿ ಲವರ್ಸ್ ಕೂತಿರ್ತಾರಲ್ಲ, ಆ ರೀತಿ ಅವಾಗ್ಲೂ ಕೂಡ ರತಿ ಸಂಯೋಗ ಇಬ್ರು ಕೂಡ ಪ್ರಿಯಕರರು ಕೂತಿರ್ತಿದ್ರು ಯಾವಾಗ್ಲೂ. ಅದು ಅವರಿಂದಲೇ ಆ ಉದ್ಯಾನವನ ಅಷ್ಟು ಶೋಭಾಯಮಾನವಾಗಿ ಕಾಣ್ತಾ ಇತ್ತು, ಒಬ್ಬ ಮನುಷ್ಯನು ಕಾಣ್ತಾ ಇಲ್ಲಲ್ಲ ಅಂತ ಹೇಳಿ ಭರತ ತನಗಾದ ಆತಂಕವನ್ನ ಶತ್ರುಘ್ನನ ಹತ್ರ ಹೇಳ್ತಾನೆ. ಮುಂದೆ ಹೋಗ್ತಾ ಹೋಗ್ತಾ ದೇವಸ್ಥಾನವನ್ನು ನೋಡ್ತಾನಂತೆ. ದೇವಾರ್ಚಾಹ ಪ್ರವಿದ್ಧಾಶ್ಚ ಯಜ್ಞ ಗೋಷ್ಠಾಸ್ತಥೈವ ಚ ಮಾಲ್ಯಾಪಣೇಶು ರಾಜಂತೆ ನಾದ್ಯಪಣ್ಯಾನಿ ವಾ ತಥಾ. ದೇವಸ್ಥಾನವನ್ನು ನೋಡ್ತಾನೆ. ಎದುರುಗಡೆ ರಂಗೋಲಿ ಹಾಕಿರ್ತದೆ, ಅವತ್ತು ರಂಗೋಲಿ ಇಲ್ಲ. ದೇವತೆ ಒಳಗಿರುವ ದೇವರ ಮೂರ್ತಿಯನ್ನು ನೋಡಿದ್ರೆ ಯಾವತ್ತೋ ಕೊಳತು ಒಣಗೋಗಿರುವಂತಹ ಹೂ ಇದೆ, ಅದು ಹಾಕಿದ ಹೂ ಇಲ್ಲ, ಕೆಳಗಡೆ ಬಿದ್ದು ಆ ಹೂ ಜೋತಾಡ್ತಾ ಇದೆ. ಇವನಿಗೆ ಏನು ಅರ್ಥ ಆಗಲ್ಲ. ಎಷ್ಟೋ ದಿನದಿಂದ ದೇವಸ್ಥಾನಗಳಲ್ಲಿ ಪೂಜೆ ಆಗಿಲ್ಲ, ಇಂಥ ಅಯೋಧ್ಯೆಯನ್ನ ನಾನು ಯಾವತ್ತೂ ನೋಡಿರ್ಲಿಲ್ಲ ಅಂತ ಹೇಳಿ ಬಹಳಷ್ಟು ಆತಂಕ ಪಟ್ಟು ತಾನು ಆದಷ್ಟು ಶೀಘ್ರ ನಾನು ಹೋಗ್ತೇನೆ ಅಂತ ಹೇಳಿ ರಾಜಭವನಕ್ಕೆ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿ ಸೀದಾ ತನ್ನ ತಾಯಿಯ ಭವನಕ್ಕೆ ಹೋಗ್ತಾನೆ. ತಾಯಿಯ ಭವನಕ್ಕೆ ಹೋಗಿ ಅನುಪ್ರಾಪ್ತಂ ತು ತಂ ದೃಷ್ಟ ಕೈಕೇಯಿ ಪ್ರೋಷಿತಂ ಸುತಂ ಉತ್ಪಪಾತ ತದಾ ಹೃಷ್ಟ ತ್ಯಕ್ವಾ ಸೌವರ್ಣ ವಾಸನಂ. ನೋಡಿ, ಭರತ ಬಂದಿದ್ದು ಗೊತ್ತಾದ ಕೂಡ್ಲೇನೆ ಕೈಕೇಯಿ ತನ್ನ ಸುವರ್ಣ ಆಸನವನ್ನ ಬಿಟ್ಟು ಅಲ್ಲಿಂದ ಎದ್ದು ಓಡಿ ಬರ್ತಾಳಂತೆ. ವಾಲ್ಮೀಕಿ ಮಹರ್ಷಿಗಳು ಎಷ್ಟು ಚಂದ ಬರೀತಾರೆ, ತ್ಯಕ್ವಾ ಸೌವರ್ಣ ಆಸನಂ. ಆ ಸುವರ್ಣ ಆಸನವನ್ನ ಬಿಟ್ಟು ಓಡಿ ಬಂದ್ಲು ಅಂತ. ಅಂದ್ರೆ ಬೇರೆಯವರೆಲ್ಲ ದುಃಖದಲ್ಲಿದ್ದಾಗ ಯಾವ ಸುಖ ಭೋಗವನ್ನೂ ಕೂಡ ಅನುಭವಿಸುವುದಿಲ್ಲ ಅಂತ. ಈ ಬಂಗಾರದ ಆಸನದಲ್ಲಿ ಕೂತೆ, ಬೆಡ್ ಮೇಲೆ ಮಲಗಿದೆ ಆರಾಮಾಗಿ, ಬೇಕಾದ ಸ್ವೀಟ್ ಎಲ್ಲ ತಿಂದೆ, ಇದನ್ನೆಲ್ಲ ನಮಗೆ ದುಃಖ ಆದಾಗ ಮಾಡೋದಿಲ್ಲ ಯಾರು. ಅಂದ್ರೆ ಕೌಸಲ್ಯ ಸುವರ್ಣ ಆಸನದಲ್ಲಿ ಕೂತಿದ್ಲು ಅಂತಂದ್ರೆ ದಶರಥನ ಅಗಲುವಿಕೆ ಅವಳಿಗೇನಂತಹ ದುಃಖ ತಂದಿಲ್ಲ ಅಂತ. ಈ ರೀತಿ ಆ ಸುವರ್ಣ ಆಸನವನ್ನ ಬಿಟ್ಟು ಭರತನನ್ನ ಪ್ರೀತಿ ಮಾಡ್ಬೇಕು ಅಂತ ಓಡಿ ಬರ್ತಾ ಇದ್ದಾಳಂತೆ. ಬಂದು ಕೂಡ್ಲೆ ಈ ಭರತ ತನ್ನ ತಾಯಿಯನ್ನು ನೋಡ್ತಾನೆ. ನೋಡಿ, ಸಪ್ರವಿಶ್ಯೈವ ಧರ್ಮಾತ್ಮ ಸ್ವಗೃಹಂ ಶ್ರೀ ವಿವರ್ಜಿತಂ ಭರತ ಪ್ರೇಕ್ಷ ಜಗ್ರಾಹ ಜನನ್ಯಾಶ್ಚರಣೌ ಶುಭವು. ಇವನು ಒಳಗೆ ಪ್ರವೇಶ ಮಾಡ್ತಾನೆ. ಎಂಥ ಭವನ ಅಂದ್ರೆ ಶ್ರೀ ವಿವರ್ಜಿತಂ, ಯಾವ ಒಳ್ಳೆಯ ಕಲೆಯೇ ಇಲ್ಲದೆ ಇರುವಂತಹ ಸಪ್ಪಗಿರುವಂತಹ ತನ್ನ ಮನೆಯನ್ನ ಪ್ರವೇಶ ಮಾಡ್ತಾನಂತೆ. ಮನೆಯನ್ನ ಪ್ರವೇಶ ಮಾಡಿ ಭರತ ಪ್ರೇಕ್ಷ ಜಗ್ರಾಹ ಜನನ್ಯಾಶ್ಚರಣೌ ಶುಭವು. ಬಂದು ಕೂಡ್ಲೆ ತಾಯಿ ಕಂಡು ಕೂಡ್ಲೆ ನಮಸ್ಕಾರ ಮಾಡ್ಬೇಕಲ್ಲ, ರಾಮನ ಗುಣಗಳೇ ಭರತನಿಗೂ ಬಂದಿವೆ. ತಾಯಿ ಕಂಡ್ಲು, ತಾನು ಹೋಗಿ ಆ ತಾಯಿಗೆ ನಮಸ್ಕಾರ ಮಾಡ್ತಾನಂತೆ. ನಮಸ್ಕಾರ ಮಾಡಿ ತಮ್ ಮೂರ್ಧ್ನಿ ಸಮುಪಾಗ್ರಾಯ ಪರಿಶ್ವಜ್ಯ ಯಶಸ್ವಿನಂ. ಅವಳು ಅವನನ್ನ ಎತ್ತಿ ಅವನ ನೆತ್ತಿಯನ್ನು ಮೂಸಿ ತಾನು ಮಗನನ್ನ ಆಲಿಂಗನೆ ಮಾಡ್ಕೊಳ್ತಾಳಂತೆ. ಕೈಕೇಯಿ ಆಲಿಂಗನೆ ಮಾಡಿಕೊಂಡು ರಾಜ ಭವತಿ ಭೂಯಿಷ್ಠಂ ಅಂಬಾಯಾಹ ನಿವೇಶನೆ ತಮಹಂ ನಾದ್ಯ ಪಶ್ಯಾಮಿ ದ್ರಷ್ಟುಮಿಚ್ಛನ್ಯಹಾಗತಃ. ಅದು ಸರಿ, ನಿನ್ನ ನೋಡಿ ಆಯ್ತು, ಸಂತೋಷ ಆಯ್ತು ನನಗೆ. ನಾನು ಆಕ್ಚುಲಿ ಇಲ್ಲಿ ಬಂದ ಕಾರಣ ಏನು ಗೊತ್ತಾ, ನಿನ್ನ ಭವನದಲ್ಲೇ ರಾಜ ನನ್ನ ತಂದೆ ಇರ್ತಾನೆ ಅಂತ ಹೇಳಿ. ಯಾಕೆಂದ್ರೆ ದಶರಥನಿಗೆ ಕೈಕೇಯಿ ಅಂತಂದ್ರೆ ಬೇರೆ ಎಲ್ಲ ಹೆಂಡತಿಯರಿಗಿಂತ ಅತ್ಯಂತ ಪ್ರೀತಿ ಅಂತ. ಹಾಗಾಗಿ ನಿನ್ನ ಭವನದಲ್ಲಿ ಇರ್ತಾನೆ ಅಂತ ಹೇಳಿ ತಂದೆಯನ್ನ ನೋಡ್ಲಿಕ್ಕೆ ಬಂದೆ ನಾನು. ಹಾಗಾಗಿ ನನಗೆ ಅರ್ಜೆಂಟ್ ಆಗಿ ತಂದೆಯನ್ನು ನೋಡ್ಬೇಕು, ಎಲ್ಲಿ ಕಾಣಿಸ್ತಾ ಇಲ್ಲಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಯಾಗತಿ ಸರ್ವಭೂತಾನ ತಾಂಗತಿಂತೆ ಪಿತಾಗತಃ ರಾಜ ಮಹಾತ್ಮ ತೇಜಸ್ವಿ ಯಾಯಜೋಕ ಸತಾಂಗತಿ. ಇಷ್ಟು ಕೇಳಿದಾಗ ಯಾವ ಮುಖವಿಕಾರವೂ ಇಲ್ಲದೆ, ಯಾವ ದುಃಖವನ್ನೂ ತಾನು ತೋರ್ಕೊಳ್ಳದೆ, ಯಾಗತಿ ಸರ್ವಭೂತಾನ, ಎಲ್ಲ ಜೀವಿಗಳಿಗೆ ಕೊನೆ ಗತಿ ಅಂತ ಯಾವ್ದಿದೆಯೋ ಅದೇ ಗತಿಯನ್ನ ನಿನ್ನ ತಂದೆ ಹೊಂದ್ಬಿಟ್ಟ ಅಂತ ಹೇಳ್ತಾಳೆ. ಅಂದ್ರೆ ತಂದೆ ತೀರ್ಕೊಂಡ್ಬಿಟ್ಟ ಅಂತ ಅನ್ನೋದನ್ನ ಮುಖವಿಕಾರ ಯಾವುದೂ ಇಲ್ಲದೆ ಭರತನ ಮುಂದೆ ಹೇಳಿಬಿಡ್ತಾಳೆ. ಭರತನಿಗೆ ಹಾ ಹತೋಸ್ಮೀತಿ ಕೃಪಣಾಂ ದೀನಾಂ ವಾಚಮುದೀರಯನ್ ತಚ್ಛ್ರುತ್ವಾ ಭರತೋ ವಾಕ್ಯಂ ಧರ್ಮಾಭಿಜನ ವಾಕ್ಶುಚಿ. ಅತ್ಯಂತ ಶುಚಿಯಾದ ಮನಸ್ಸಿನವನು ಭರತ ಅಂತೆ. ಈ ಮಾತನ್ನ ಕೇಳಿದ ಕೂಡಲೇ ಹತೋಸ್ಮಿ, ನಾನು ಸತ್ತೆ ಅಂತ ಹೇಳಿ ಜೋರಾಗಿ ತಲೆಯನ್ನ ಹಿಡ್ಕೊಂಡು ದಪ್ಪ ಅಂತ ಭೂಮಿ ಮೇಲೆ ಬಿದ್ದು ಬಿಡ್ತಾನೆ. ಅವನಿಗೆ ಆ ತಂದೆ ಇಲ್ಲ ಅನ್ನೋ ವಿಷಯವನ್ನ ಅರಗಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಬರ್ಬೇಕಾದ್ರಿಂದ ಅವನು ಬಹಳ ಟೆನ್ಷನ್ ಅಲ್ಲಿ ಬಂದ. ತಂದೆ ಇದಾರಲ್ಲ, ತಂದೆಗೆ ಏನು ಆಗಿಲ್ಲಲ್ಲ ಅಂತ ಹೇಳಿ ಇಲ್ಲಿ ಬಂದಾಗ ಆ ಒಂದು ಶಾಕಿಂಗ್ ನ್ಯೂಸ್ ಅವನಿಗೆ ಕಾದಿತ್ತು. ಅದನ್ನು ಕೇಳಿ ತಡಿಲಿಕ್ಕಾಗಿಲ್ಲ. ಆ ಭರತ ತಾನು ಭೂಮಿ ಮೇಲೆ ದಪ್ಪಂತ ಬೀಳ್ತಾನೆ. ಬಿದ್ದಾಗ ಅಂಥ ಭರತನನ್ನ ಎಬ್ಬಿಸಿ ಭರತ ಕೇಳ್ತಾನಂತೆ. ಅಭಿಷೇಕ್ಷತಿ ರಾಮಂತು ರಾಜ ಯಜ್ಞಂತು ಯಕ್ಷಯೇ ಇತ್ಯಹಂ ಕೃತ ಸಂಕಲ್ಪೋ ಹೃಷ್ಟೋ ಯಾತ್ರಾಂ ಅಯಾಸಿಷಂ. ಅಲ್ಲಮ್ಮ, ತಂದೆ ಹೇಗೆ ಸತ್ತೋದ? ಯಾಕೆಂತಂದ್ರೆ ನಾನು
ವಸಿಷ್ಠರು ಕರಿತಾ ಇದ್ದಾರೆ ಅಂತ ಅಂದ್ಕೂಡ್ಲೆ ನಾ ಏನ್ ಅನ್ಕೊಂಡೆ ಗೊತ್ತಾ, ಏನೋ ತಂದೆ ರಾಮನಿಗೆ ರಾಜ್ಯಾಭಿಷೇಕ ಮಾಡ್ತಾನೆ ಅಂತ ಅನ್ಕೊಂಡು ನಾನು ಓಡಿ ಓಡಿ ಬಂದೆ. ಇಲ್ಲಿ ನೋಡಿದ್ರೆ ದೊಡ್ಡ ದುರಂತ ಆಗ್ಬಿಟ್ಟಿದೆ ಅಲ್ಲ. ಅಂಬ ಕೇನಾತ್ಯಗಾದ್ ರಾಜ ವ್ಯಾಧಿನ ಮಯ್ಯನಾಗತೆ ಧನ್ಯ ರಾಮಾದಯ ಸರ್ವೇ ಯೈ ಪಿತಾ ಸಂಸ್ಕೃತ ಸ್ವಯಂ. ಅಲ್ಲಮ್ಮ, ದಶರಥನಿಗೆ ಏನಾಗಿತ್ತು? ಅಂಥ ರೋಗ ಏನಾದ್ರೂ ಬಂದಿತ್ತಾ? ನನ್ನ ಮೊದಲೇ ಹೇಳಿ ಕರೆಸ್ಕೊಳ್ಬೋದಿತ್ತಲ್ಲ ಅಂಥ ರೋಗ ಬಂದಿದ್ರೆ, ನಾನು ಬರ್ತಿದ್ನಲ್ಲ. ಆದ್ರೆ ರಾಮ ಲಕ್ಷ್ಮಣ ಇವರಿಬ್ಬರು ಕೂಡ ಅತ್ಯಂತ ಪುಣ್ಯವಂತರು. ಯಾಕೆ ಗೊತ್ತಾ? ತಂದೆಯ ಕೊನೆ ಕಾಲದಲ್ಲಿ ಒಟ್ಟಿಗೆ ಇದ್ದು ಅವನ ಸಂಸ್ಕಾರಗಳನ್ನೆಲ್ಲ ಮಾಡಿದ್ರಲ್ಲ, ಅವರು ನಿಜವಾದ ಪುಣ್ಯವಂತರು ಆಗ್ಲಿ. ಯಾಕೆಂತಂದ್ರೆ ರಾಮನನ್ನು ಕಂಡ್ರೆ ತಂದೆಗೆ ಅಷ್ಟು ಪ್ರೀತಿ. ಅಂತಹ ರಾಮನ ಕೈಯಿಂದ ಅವನ ಅಂತ್ಯ ಸಂಸ್ಕಾರ ಆಯ್ತಲ್ಲ, ನಿಜವಾದ ಪುಣ್ಯವಂತ ಅಂತಂದ್ರೆ ರಾಮಚಂದ್ರ. ಯೋಮೇ ಭ್ರಾತಾ ಪಿತಾ ಬಂಧು ಯಸ್ಯ ದಾಸೋಸ್ಮಿ ಸಮ್ಮತಃ ತಸ್ಯ ಮಾಂ ಶೀಘ್ರಮಾಖ್ಯಾಹಿ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ. ಪಾಪ ಇವನಿಗೆ ಯಾವುದು ಗೊತ್ತಿಲ್ಲ. ರಾಮ ಅಂತ್ಯ ಸಂಸ್ಕಾರ ಮುಗಿಸ್ಬಿಟ್ಟಿದ್ದಾನೆ. ಅವನು ಹೇಳ್ತಾನೆ, ಭರತ ನೋಡು, ನನಗೆ ತಂದೆಯ ಕಾಲು ಹಿಡ್ಕೊಳ್ಬೇಕು ಅಂತ ಬಂದವನು ನಾನು. ತಂದೆಯ ಕಾಲು ಹಿಡ್ಕೊಳ್ಳೋ ಯೋಗ ನನಗೆ ಸಿಗ್ಲಿಲ್ಲ. ಆಗಲಿ, ತಂದೆಯ ಅಂತ್ಯ ಸಂಸ್ಕಾರವನ್ನೆಲ್ಲ ಮಾಡಿದ್ನಲ್ಲ ನನ್ನ ಅಣ್ಣ, ಇನ್ಮೇಲೆ ನನಗೆ ಅವನು ತಂದೆ. ಅವನು ಆದ್ರಿಂದಾಗಿ ಅವನ ಕಾಲನ್ನೇ ಹಿಡ್ಕೊಂಡು ನನ್ನ ತಂದೆ ಕಾಲು ಹಿಡ್ಕೊಂಡೆ ಅಂತ ತಿಳ್ಕೊಳ್ತೇನೆ ನಾನು. ನನ್ನ ಅಣ್ಣ ಎಲ್ಲಿದ್ದಾನೆ ಅದನ್ನಾದ್ರೂ ಹೇಳು ಅಂತ ಹೇಳ್ತಾನೆ. ಕೇಳ್ತಾನ ಅವನು, ಆರ್ಯೇ ಕಿಮಬ್ರವೀತ್ ರಾಜ ಪಿತಾಮೇ ಸತ್ಯ ವಿಕ್ರಮ. ಅವನು ನನ್ನ ತಂದೆ ಸಾಯ್ಬೇಕಾದ್ರೆ ಏನ್ ಹೇಳಿದ? ಕೊನೆಗೆ ಏನಾದ್ರೂ ಹೇಳಿರ್ಬೇಕಲ್ಲ. ಅವನು ಏನ್ ಹೇಳಿದ ಅಂತಂದ್ರೆ, ಸೀತೆ ಹೇಳ್ತಾಳೆ, ರಾಮೇತಿ ರಾಜ ವಿಲಪನ್ ಹಾ ಸೀತೆ ಲಕ್ಷ್ಮಣೇತಿ ಚ ಸಮಹಾತ್ಮ ಪರಂ ಲೋಕಂ ಗತೋ ಮತಿಮತಾಂಬರ. ಹಾ ಸೀತೆ, ಹಾ ಲಕ್ಷ್ಮಣ, ಹರಾಮ ಅಂತ ಜೋರಾಗಿ ಹೇಳ್ತಾ ತಾನು ತನ್ನ ಶರೀರವನ್ನ ತ್ಯಾಗ ಮಾಡಿದ ಅಂತ ಹೇಳ್ತಾಳಂತೆ. ಬಹುಶಃ ಪಾಪ ರಾಮನ ನೆನಪೇ ಆಗಿರ್ಬೇಕು. ಮುಂದೆ ರಾಮನನ್ನ ನೋಡಿ ನೋಡಿ ರಾಮ ರಾಮ ಅಂತ ಹೇಳಿ ಸತ್ನೇನೋ ಅಂತ ಭರತ ಅಂದ್ಕೊಳ್ತಾನಂತೆ. ಅಷ್ಟೇ ಅಲ್ಲ, ಇನ್ನೂ ಹೇಳಿದ ಏನು, ಸಿದ್ಧಾರ್ಥಾಸ್ತು ನರಾ ರಾಮಂ ಆಗತಂ ಸಹ ಸೀತೆಯ ಲಕ್ಷ್ಮಣಂಚ ಮಹಾಬಾಹುಂ ದ್ರಕ್ಷ್ಯಂತಿ ಪುನರಾಗತಂ. ಅಷ್ಟೇ ಅಲ್ಲ, ಯಾರು ರಾಮ ಸೀತೆ ಲಕ್ಷ್ಮಣ ಇವರನ್ನ ವಾಪಸ್ ಬರೋದನ್ನ ನೋಡ್ತಾರೋ ಅವರು ಮನುಷ್ಯರಲ್ಲ, ದೇವತೆಗಳು ಅಂತ ಹೇಳಿ ಸತ್ತೋದ ಅವನು ಅಂತ ಈ ಮಾತನ್ನು ಹೇಳ್ತಾಳೆ. ಈಗ ಎಲ್ಲವೂ ಒಗಟು ಪಾಪ ಇವನಿಗೆ. ಅಲ್ಲಮ್ಮ, ಈ ರೀತಿ ಹೇಳಬೇಕು ರಾಮನನ್ನ ನೋಡೋದು ಅಂತಂದ್ರೆ ಏನರ್ಥ? ರಾಮ ಎಲ್ಲಿಗೆ ಹೋಗಿದ್ದ ಅವಾಗ? ಹಾಗಾದ್ರೆ ರಾಮ ಇರ್ಲಿಲ್ಲೇನು ಅಂತ ಬಹಳಷ್ಟು ಆತಂಕದಿಂದ ಕೇಳ್ತಾನಂತೆ. ಸಹಿ ರಾಜಸತ ಪುತ್ರ ಚೀರವಾಸ ಮಹಾವನಂ ದಂಡಕಾನ್ ಸಹ ವೈದೇಹ್ಯ ಲಕ್ಷ್ಮಣಾನುಚರೋ ಗತಃ. ಇಲ್ಲಪ್ಪ, ರಾಮಚಂದ್ರ ಇರ್ಲಿಲ್ಲ. ಎಲ್ಲಿಗೆ ಹೋದ ಅವನು ಅಂತಂದ್ರೆ, ಚೀರವಾಸಾಹ ನಾರುಮಡಿಯನ್ನ ಉಟ್ಟು ಜಟೆಗಳನ್ನ ಧಾರಣೆ ಮಾಡಿಕೊಂಡು ದಂಡಕಾರಣ್ಯ ದೊಡ್ಡ ವನವನ್ನ ಪ್ರವೇಶ ಮಾಡಿಬಿಟ್ಟ. ಅವನೊಬ್ಬನೇ ಅಲ್ಲ, ಲಕ್ಷ್ಮಣ ಸೀತೆ ರಾಮ ಮೂರೂ ಜನ ದಂಡಕಾರಣ್ಯವನ್ನು ಪ್ರವೇಶ ಮಾಡಿದ್ರು ಅಂತಂದು ಕೂಡಲೇ ಇವನಿಗೆ ದೊಡ್ಡ ಮೂರ್ಛೆ ಬಂದಾಗ ಆಗ್ತದಂತೆ. ಅಷ್ಟೊತ್ತಿಗೆ ಭರತ ಕೇಳ್ತಾನೆ, ಅಲ್ಲಮ್ಮ, ದಂಡಕಾರಣ್ಯಕ್ಕೆ ಹೋಗೋದು ಅಂತಂದ್ರೆ ಏನು? ಅಂತಹ ತಪ್ಪು ರಾಮಚಂದ್ರ ಏನ್ ಮಾಡಿದ? ಅರಣ್ಯಕ್ಕೆ ಹೋಗೋದು ಅಂತಂದ್ರೆ ಏನೋ ದೊಡ್ಡ ತಪ್ಪು ಮಾಡಿರ್ಬೇಕಲ್ಲ. ಅಂತಹ ರಾಮಚಂದ್ರ ಏನು ತಪ್ಪು ಮಾಡಿರ್ಲಿಕ್ಕಿಲ್ಲ. ಯಾರಿಗೋ ನಿಮ್ಗೆಲ್ಲ ತಪ್ಪು ತಿಳುವಳಿಕೆ ಆಗಿರ್ಬೇಕು. ರಾಮಚಂದ್ರ ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಚ್ಚಿನ್ನ ಬ್ರಾಹ್ಮಣ ಧನಂ ಹೃತಂ ರಾಮೇಣ ಕಸ್ಯಚಿತ್ ಕಚ್ಚಿನ್ನಾಢ್ಯೋ ದರಿದ್ರೋವ ತೇನಾ ಪಾಪೋ ವಿಹಿಂಸಿತ. ಅಲ್ಲಮ್ಮ, ಯಾರೋ ಬ್ರಹ್ಮ ಜ್ಞಾನಿಗಳ ದುಡ್ಡನ್ನ ಅಪಹಾರ ಮಾಡಿದ್ನ? ಅಥವಾ ಯಾರೋ ದುಡ್ಡಿರೋರು ಅಥವಾ ದರಿದ್ರರನ್ನ ಅಪಾಪಹ ಯಾರು ಪಾಪ ಮಾಡದೇ ಇರೋರನ್ನ ಶಿಕ್ಷೆ ಕೊಟ್ನೇನು? ಕಚ್ಚಿನ್ನ ಪರದಾರಾನ್ವಾ ರಾಜಪುತ್ರೋಭಿಮನ್ಯತೆ ಕಸ್ಮಾತ್ ಸ ದಂಡಕಾರಣ್ಯೇ ಭ್ರಾತಾರಾಮೋ ವಿವಾಸಿತ. ಅಲ್ಲ, ಬೇರೆ ಸ್ತ್ರೀಯರನ್ನ ಏನಾದ್ರೂ ಬಲಾತ್ಕಾರ ಮಾಡಿದ್ನೇನು? ಯಾಕೆಂದ್ರೆ ಇದನ್ನ ಯಾಕೆ ಕೇಳ್ತಾ ಇದ್ದಾನೆ, ಇಂಥ ದೊಡ್ಡ ದೊಡ್ಡ ತಪ್ಪುಗಳಿಗೆ ಮಾತ್ರ ಕಾಡಿಗೆ ಹೋಗುವಂತಹ ಶಿಕ್ಷೆ ಕೊಡೋದು. ಹಾಗಾದ್ರೆ ರಾಮಚಂದ್ರ ಕಾಡಿಗೆ ಹೋಗಿದ್ದಾನೆ ಅಂತಂದ್ರೆ ಇಂಥ ತಪ್ಪೇನಾದ್ರೂ ಮಾಡಿದ್ನೇನಮ್ಮ? ಅವನು ಸರ್ವಥಾ ತಪ್ಪು ಮಾಡಿರ್ಲಿಕ್ಕಿಲ್ಲ. ನಿಮಗೆ ಎಲ್ಲ ತಪ್ಪು ಕಲ್ಪನೆ ಬಂದು ಕಳಿಸಿರ್ಬೇಕು ನೀವು. ಯಾಕೆ, ಏನಾಯ್ತು ಅಂತ ಕೇಳಿದಾಗ, ಅಥಾಸ್ಯ ಚಪಲ ಮಾತಾ ತತ್ ಸ್ವಕರ್ಮ ಯಥಾ ತಥಂ ತೇನೈವ ಸ್ತ್ರೀ ಸ್ವಭಾವೇನ ವ್ಯಾಹರ್ತು ಉಪಚಕ್ರಮೆ. ಇಷ್ಟಾದಾಗ ಕೈಕೇಯಿ ತಾನು ಮಾಡಿದ ದೊಡ್ಡ ಘನಾಂಧಾರಿ ಕೆಲಸವನ್ನ ಅದೇ ಏನು ಮುಖವಿಕಾರ ಇಲ್ಲದೆ ತಾನೇನೋ ಹೆಮ್ಮೆ ಕೆಲಸ ಮಾಡಿದ ಹಾಗೆ ಅದನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾಳಂತೆ. ನರಾಮಃ ಪರದಾರಾಂಸ ಚಕ್ಷುರ್ಭ್ಯಾಮಪಿ ಪಶ್ಯತಿ. ನೀನು ತಿಳ್ಕೊಂಡ ಹಾಗೆ ಅವನು ಯಾರಿಗೂ ದಂಡನೇನು ಕೊಡ್ಲಿಲ್ಲ, ಅವನು ಯಾರ ದ್ರವ್ಯವನ್ನು ಅಪಹಾರ ಮಾಡಲಿಲ್ಲ. ಅಷ್ಟೇ ಅಲ್ಲ, ಬೇರೆ ಹೆಂಡತಿಯರು ಅಂತ ಕೇಳ್ತಿಯಲ್ಲ ನೀನು ಅಸಹ್ಯ. ಅವನು ಬೇರೆ ಹೆಂಡತಿಯರನ್ನ ಕಣ್ಣೆತ್ತಿ ಕೂಡ ನೋಡಿದವನಲ್ಲ. ಆ ಅಪವಾದಂತೂ ಸರ್ವಥಾ ಇಲ್ಲ ರಾಮನಲ್ಲಿ. ಹಾಗಾದ್ರೆ ಯಾಕೆ ಕಾಡಿಗೆ ಹೋದ ಗೊತ್ತಾ? ಮಯಾತು ಪುತ್ರ ಶುತ್ವೈವ ರಾಮಸ್ಯೇಹಾಭಿಷೇಚನಂ ಯಾಚಿತಾಸ್ತೆ ಪಿತಾ ರಾಜ್ಯಂ ರಾಮಸ್ಯ ಚ ವಿವಾಸನಂ. ಅವನು ಕೈಕೇಯಿ ಹೇಳ್ತಾಳಂತೆ. ಇಷ್ಟು ಹೇಳ್ಬೇಕಾದ್ರೆ ಅವಳು ಸ್ವರ ಜೋರಾಗ್ತದೆ. ಯಾಕೆ? ಇದು ಹೆಮ್ಮೆಯ ವಿಚಾರ. ಇಷ್ಟೊತ್ತು ದುಃಖಪಟ್ಟ ತಂದೆ ಇಲ್ಲ, ರಾಮ ಕಾಡಿಗೆ ಹೋದ ಅಂತ. ಈ ಮಾತನ್ನ ಕೇಳಿ ಆ ಭರತನ ಮುಖದಲ್ಲಿ ಇನ್ನಷ್ಟು ಕಾಂತಿ ಹೆಚ್ಚಾಗ್ತದೆ. ಯಾಕೆ? ನನ್ನ ತಾಯಿ ನನಗೋಸ್ಕರ ರಾಜ್ಯವನ್ನೇ ಇಸ್ಕೊಂಡ್ಲು ಅಂತ ಹೇಳಿ ಖುಷಿ ಪಡ್ತಾನೆ ಅನ್ನೋ ಆಲೋಚನೆಯನ್ನು ಇಟ್ಕೊಂಡು ಕೈಕೇಯಿ ಇನ್ನಷ್ಟು ಖುಷಿಯಿಂದ ಜೋರಾಗಿ ಅದನ್ನು ಹೇಳ್ತಾ ಇದ್ದಾಳಂತೆ. ನೋಡಪ್ಪ, ರಾಮನ ಅಭಿಷೇಕ ಅಂತ ನಿರ್ಧಾರ ಆಗಿತ್ತು. ನಾನೇನ್ ಮಾಡಿದೆ ಗೊತ್ತಾ?
ನನಗೆ 2 ವರ ಕೊಡಬೇಕಿತ್ತು ದಶರಥ. ಒಂದು ವರದಿಂದ ರಾಮನನ್ನ ಕಾಡಿಗೆ ಕಳಿಸ್ಬಿಟ್ಟೆ, ಇನ್ನೊಂದು ವರ ಇತ್ತು, ಅದರಿಂದ ನಿನ್ನನ್ನ ಅಭಿಷೇಕ, ನಿನಗೆ ಅಭಿಷೇಕ ಆಗ್ಬೇಕು ಅಂತ ನಾನು ಕೇಳಿಬಿಟ್ಟೆ ಅಂತ ಹೇಳಿ ಈ ಮಾತನ್ನ ಹೇಳಿದಾಗ, ತ್ವಯಾ ತ್ವಿದಾನೀಂ ಧರ್ಮಜ್ಞ ರಾಜತ್ವಂ ಅವಲಂಬ್ಯತಾಂ ತತ್ಕೃತೆ ಹಿ ಮಯಾ ಸರ್ವಂ ಇದಂ ಏವಂ ಇದಂ ಕೃತಂ. ನೋಡಪ್ಪ, ನಿನಗೋಸ್ಕರ ನಾನು ಅಷ್ಟು ಕಷ್ಟಪಟ್ಟು ಏನೆಲ್ಲ ಉಪಾಯ ಮಾಡಿ ನಿನಗೆ ಈ ರಾಜ್ಯ ಸಿಕ್ಕೋ ಹಂಗೆ ಮಾಡಿದ್ದೇನೆ. ಬಾ, ನೀನೀಗ ರಾಜ್ಯವನ್ನ ಅಲಂಕರಿಸು, ನಿನಗಾಗಿ ಕಾದಿಡಿಸಿದ್ದೇನೆ ಸೀಟು, ಬಂದು ನೀನು ಈ ರಾಜ್ಯವನ್ನು ಸ್ವೀಕಾರ ಮಾಡು ಅಂತ ಹೇಳಿದಾಗ ಆ ಭರತನಿಗೆ ದುಃಖ ಆಗ್ತಾ ಇತ್ತಲ್ಲ, ದುಃಖ ಎಲ್ಲ ಒಂದ್ ಸರ್ತಿ ನಿಂತು ಹೋಯ್ತಂತೆ. ಅಂದ್ರೆ ಖುಷಿ ಆಯ್ತು ಅಂತಲ್ಲ, ದುಃಖ ಸಿಟ್ಟಾಗಿ ಪರಿಣಾಮಗೊಳ್ತು. ಬಹಳಷ್ಟು ಸಿಟ್ಟು ಬಂತಂತೆ. ಅವಳಿಗೆ ಬಾಯಿ ಬಂದ ಹಾಗೆ ಬೈತಾನಂತೆ. ಯಾರೂ ಬೈದಿರಬಾರ್ದು. ಈ ಹಿಂದೆ ಸುಮಂತ್ರ ಬೈದ, ದಶರಥ ಬೈದ, ವಸಿಷ್ಠರು ಬೈದ್ರು, ಯಾರೂ ಬೈದಿರ್ಲಿಕ್ಕಿಲ್ಲ. ಅಂಥ ಬೈಗುಳಗಳನ್ನೆಲ್ಲ ಭರತ ತಾಯಿಗೆ ಬೈತಾನಂತೆ. ಮಾತಿದೆ ಒಂದು, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನ ಭವತಿ. ಕೆಟ್ಟ ಮಗ ಹುಟ್ಟಬಹುದಂತೆ, ಆದ್ರೆ ಕೆಟ್ಟ ತಾಯಿ ಎಂದೂ ಹುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ವಿರುದ್ಧವಾಗಿದೆಯಲ್ಲಮ್ಮ ನೀನು, ನಿಂಗೆ ತಲೆ ಕೆಟ್ಟಿದೆ ಏನ್ ನಿನಗೆ? ದುಃಖೇ ಮೇ ದುಃಖ ಮಕರೋರ್ ವ್ರಣೇ ಕ್ಷಾರ ವಿವಾದದಾಹ ರಾಜಾನಂ ಪ್ರೇತಭಾವಸ್ಥಂ ಕೃತ್ವ ರಾಮಂ ಚ ತಾಪಸಂ. ಎಲ್ಲೋ ಗಾಡಿಯಲ್ಲಿ ಹೋಗ್ತಿರ್ತೀವಿ, ಗಾಡಿ ಗುದ್ದಿ ಆಕ್ಸಿಡೆಂಟ್ ಆಗ್ತದೆ, ಎಲ್ಲ ತರಚಿ ಗಾಯ ಆಗ್ತದೆ. ಆ ಗಾಯನೇ ನಮಗೆ ಜೋರಾದ ದುಃಖವನ್ನು ಕೊಡ್ತಿರ್ತದೆ, ಹಿಂಸೆ ಆಗ್ತಿರ್ತದೆ. ಯಾರಾದ್ರೂ ಅದಕ್ಕೆ ಮುಲಾಮ್ ಹಚ್ತೇನೆ ಅಂತ ಅಡಿಗೆ ಮನೆಗೆ ಹೋಗಿ ಖಾರ ಪುಡಿ ತಂದು ಹಾಕಿದ್ರೆ ಹೇಗಿರ್ತದೋ ಆ ರೀತಿಯಾದಂತಹ ಕೆಲಸವನ್ನ ಮಾಡಿದೆಯಮ್ಮ ನೀನು. ಯಾಕೆ ಅಂತಂದ್ರೆ, ರಾಜ ಸತ್ ಹೋಗಿದ್ದಾನೆ, ನನ್ನ ತಂದೆ ತೀರ್ಕೊಂಡಿದ್ದಾನೆ, ಅದೇ ದೊಡ್ಡ ದುಃಖ, ಅದನ್ನ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಅಂಥದ್ರಲ್ಲಿ ರಾಮನನ್ನ ಕಾಡಿಗೆ ಕಳಿಸಿದೆ, ಅದರಲ್ಲಿಯೂ ನಾನು ಕಳಿಸಿದೆ, ನಿನಗೋಸ್ಕರ ಕಳಿಸಿದೆ ಅಂತ ಹೇಳಿ ಇಷ್ಟೆಲ್ಲ ಆದ ಗಾಯದ ಮೇಲೆ ಖಾರ ಪುಡಿಯನ್ನ ಹಾಕ್ತಾ ಇದೆಯಲ್ಲ, ನೀನ್ ಎಂಥ ತಾಯಿಯಮ್ಮ ಅಂತ ಭರತ ಕೇಳ್ತಾನಂತೆ. ಮೃತ್ಯುಂ ಆಪಾದಿತೋ ರಾಜ ತ್ವಯಾ ಮೇ ಪಾಪದರ್ಶಿನಿ ಸುಖಂ ಪರಿಹೃತಂ ಮೋಹಾತ್ ಕುಲೇಸ್ಮಿನ್ ಕುಲಪಾಂಸನಿ. ನಿನಗೆ ಚೂರು ತಲೆ ಇಲ್ಲೇನು? ನಿನ್ನ ಗಂಡನನ್ನ ಕೊಂದಿದಿ ನೀನು, ಇದು ಮರ್ಡರ್. ಇದು ಹೊರಗಡೆ ಕಂಪ್ಲೇಂಟ್ ಆಯ್ತು ಅಂತಂದ್ರೆ ಕೋರ್ಟಲ್ಲಿ ಇದು ಮರ್ಡರ್ ಅಂತ ಪ್ರೂವ್ ಆಗ್ತದೆ. ಯಾಕೆ? ದಶರಥ ಗಟ್ಟಿಮುಟ್ಟಾಗಿದ್ದವನು, ರಾಮನನ್ನ ಕಾಡಿಗೆ ಅಟ್ಟಿ ನೀನು ಅವನನ್ನ ಕೊಲೆ ಮಾಡಿಬಿಟ್ಟೆಲ್ಲಮ್ಮ. ಕುಲಪಾಂಸಿನಿ, ಕುಲೇಸ್ಮಿನ್ ಕುಲಪಾಂಸಿನಿ. ಇದು ಬರೀ ದಶರಥನನ್ನ ಕೊಂದಿದ್ದಲ್ಲ, ಇಡೀ ಕುಲವನ್ನೇ ಕೆಡಿಸ್ಬಿಟ್ಟಿ ನೀನು. ಯಾಕೆ? ಕುಲದ ನಿಯಮ ಇದೆ ಏನು ಅಂತ, ನಮೇ ವಿಕಾಂಕ್ಷಾ ಜಾಯೇತ ತ್ಯಕ್ತುಂ ವಾ ಪಾಪನಿಷ್ಠಯ ಯದಿ ರಾಮಸ್ಯ ನಾವೇಕ್ಷ ತ್ವಯಿ ಸ್ಯಾನ್ ಮಾತೃವತ್ ಸದಾ. ಅಲ್ಲ, ನಾನು ಏನ್ ಮಾಡ್ತಾ ಇದ್ದೆ, ನಮ್ಮ ಕುಲದ ನಿಯಮ ಏನು? ಜ್ಯೇಷ್ಠ ಯಾರು ಮಗ ಇರ್ತಾನೆ ಅವನೇ ಈ ರಾಜ್ಯವನ್ನ ಅನುಭವಿಸ್ಬೇಕು ಅಂತ ಹೇಳಿ ನೀನು ನನಗೆ ರಾಜ್ಯ ಕೊಟ್ಟು ಇಡೀ ಕುಲದ ನಿಯಮವನ್ನೇ, ಸಂವಿಧಾನವನ್ನೇ ಬದಲಿಸ್ಲಿಕ್ಕೆ ಹೊರಟಿದೆಯಲ್ಲಮ್ಮ. ನಿನ್ ಚೂರು ನಾಚಿಕೆ ಆಗಲ್ಲೇನು? ಅಷ್ಟೇ ಅಲ್ಲ, ನನಗೆ ಬರೋ ಸಿಟ್ಟಿಗೆ ನಿನ್ನ ತಲೆನೇ ಕಡ್ದು ಬಿಡ್ತೀನೋ ಏನೋ, ಆದ್ರೆ ರಾಮನಿಗೋಸ್ಕರ ಈ ಕೈ ಇನ್ನೂ ತಡ್ಕೊಂಡು ಹಾಗೆ ಕೂತಿದೆ. ಅಂಥ ಕುಲಗೇಡಿ ಕೆಲಸವನ್ನ ಮಾಡಿಬಿಟ್ಟಿದ್ಯಮ್ಮ ನೀನು. ಹಾಗಾಗಿ ಅತ್ಯಂತ ಬೇಜಾರು ಪಟ್ಟು ತಾನು ಆ ಅನೇಕ ಇನ್ನೂ ಕೆಲವು ಕಟು ಮಾತುಗಳನ್ನ ತಾಯಿಗೆ ಆಡ್ತಾನವನು. ಆಡ್ತಾ, ಅಂಗ ಪ್ರತ್ಯಂಗಜ ಪುತ್ರೋ ಹೃದಯಾಚ್ಚಾಭಿಜಾಯತೆ ತಸ್ಮಾತ್ ಪ್ರಿಯತರೋ ಮಾತು ಪ್ರಿಯ ಏವತು ಬಾಂಧವಾಹ. ಒಂದು ಒಬ್ಬ ಹೆಣ್ಮಗಳಿಗೆ ಯಾವತ್ತು ಬಂಧುಗಳು ಎಲ್ಲ ಪ್ರಿಯರಾಗಿರ್ತಾರಂತೆ. ಪ್ರಿಯರು ಅಂತಂದ್ರೆ ಇಷ್ಟರು ಅಂತ ಅಷ್ಟೇ. ಆದ್ರೆ ಮಕ್ಕಳು ಅಂತ ಆದ್ರೆ ಅವರು ಪ್ರಿಯತರರು, ಅತ್ಯಂತ ಪ್ರೀತಿ ಪಾತ್ರರು ಮಕ್ಕಳಾಗಿರ್ತಾರೆ. ಯಾಕೆ ಅಂತಂದ್ರೆ ಅಂಗ ಪ್ರತ್ಯಂಗಜ ಪುತ್ರ, ತನ್ನ ಅಂಗ ಪ್ರತ್ಯಂಗಗಳನ್ನ ಹೃದಯವನ್ನ ಹಂಚಿಕೊಂಡು ಹುಟ್ಟಿರೋರು ಮಕ್ಕಳಾಗಿರ್ತಾರೆ. ಅಂತಹ ರಾಮಚಂದ್ರನನ್ನ ನೀನು ಕಾಡಿಗಟ್ಟಿಬಿಟ್ಟಿಯಲ್ಲ, ಕೌಸಲ್ಯ ಹೃದಯ ಹೇಗಾಗಿರ್ಬಾರ್ದು? ಒಂದು ಕಥೆಯನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಅನ್ಯದಾ ಕಿಲ ಧರ್ಮಜ್ಞ ಸುರಭಿ ಸುರಸಮ್ಮತ ವಹಮಾನೌ ದದರ್ಶೋರ್ವ್ಯ ಪುತ್ರೌ ವಿಗತ ಚೇತಸೌ. ಇಬ್ಬರು 2 ಎತ್ತುಗಳಂತೆ. ಆ ಎತ್ತುಗಳು ಬಹಳಷ್ಟು ಕೃಶವಾಗಿದ್ವು, ತೆಳ್ಳಗಾಗಿ ಹೋಗ್ಬಿಟ್ಟಿದ್ವು. ಅಂಥ ಎತ್ತುಗಳನ್ನ ಹಿಂದೆ ಕೂತು ರೈತ ಜೋರಾಗಿ ಏಟು ಹೊಡಿತಾ ಇದ್ದಾನಂತೆ. ಏಟು ಹೊಡೆದು ಅದನ್ನ ಹೊಲ ಉಳ್ಳೋ ಕೆಲಸದಲ್ಲಿ ಹಚ್ಚಿದ ಹೊಡಿತಾ ಇದ್ದಾನೆ. ಪಾಪ ಅವುಗಳಿಗೆ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಏಟಿನ ದುಃಖ ಅಷ್ಟೇ ಅಲ್ಲ, ಎದುರುಗಡೆ ಜೋರಾಗಿ ಸೂರ್ಯನ ಬಿಸಿಲು ಬೀಳ್ತಾ ಇದೆ ಅಂತೆ. ಬಿಸಿಲು ಬಿದ್ದಾಗ ಆ ದುಃಖವನ್ನು ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ನೀರು ಕುಡಿಲಿಕ್ಕೆ ಕೊಡ್ತಾ ಇಲ್ಲ ಇವನು, ಕುಡಿತಾ ಇದ್ದಾನೆ. ಆ 2 ವೃಕ್ಷಗಳ, ಆ 2 ಎತ್ತುಗಳ ಕಣ್ಣಲ್ಲಿ ನೀರು ಕೆಳಗೆ ಬೀಳ್ತಾ ಇದೆ ಅಂತೆ. ಇದನ್ನ ದೇವಲೋಕದಲ್ಲಿ ತೌ ಅರ್ಧ ದಿವಸಂ ಶಾಂತೌ ದೃಷ್ಟ್ವಾ ಪುತ್ರೌ ಮಹೀತಲೆ ರುರೋಧ ಪುತ್ರ ಶೋಕೇನ ಬಾಷ್ಪ ಪುರ್ಯಾಕುಲೇಕ್ಷಣಂ ಅದಸ್ತಾತ್ ವ್ರಜತಸ್ತಸ್ಯಾಹ ಸುರರಾಜ್ಞೋ ಮಹಾತ್ಮನಃ. ಇದನ್ನ ದೇವಲೋಕದಲ್ಲಿ ಸುರಭಿ ಹಸು ನೋಡ್ತದಂತೆ. ಯಾಕೆ? ಇಡೀ ಜಗತ್ತಿನಲ್ಲಿರುವ ಎಲ್ಲ ಹಸುಗಳು, ಎಲ್ಲ ಎತ್ತುಗಳು ಆ ಸುರಭಿಯ ಮಕ್ಕಳಂತೆ. ಹಾಗಾಗಿ ತನ್ನ ಮಕ್ಕಳಿಗೆ ನೋವಾಗ್ತಾ ಇರೋದನ್ನ ಸುರಭಿಗೆ ನೋಡಿ ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂತೆ. ಬಹಳಷ್ಟು ದುಃಖದಿಂದ ಆ ಸುರಭಿಯ ಕಣ್ಣಿಂದ 2 ಹನಿ ನೀರು ಬೀಳ್ತದಂತೆ.
ಗೋಲೋಕದಲ್ಲಿರುವ ಸುರಭಿ ನೋಡಿ ಕಣ್ಣೀರಿಡ್ತಾ ಇದ್ದಾಳೆ. ಆ ನೀರು ಕೆಳಗೆ ಬೀಳಬೇಕಾದ್ರೆ ಇಂದ್ರ ಕೆಳಗಡೆಯಿಂದ ಪಾಸ್ ಆಗ್ತಾ ಇರ್ತಾನಂತೆ. ಆ ಇಂದ್ರನ ಮೈ ಮೇಲೆ ಬೀಳುತ್ತದಂತೆ. ಇಂದ್ರ ಏನು ಬಿತ್ತಿದು, ಮಳೆ ಹನಿ ಏನು, ನಾನು ಮೋಡದ ಮೇಲಿರೋನು, ನನ್ನ ಮೇಲೆ ಏನು ಮಳೆ ಹನಿ ಬೀಳುತ್ತದೆ ಅಂತ ಅದನ್ನ ಸ್ಮೆಲ್ ಮಾಡಿ ನೋಡ್ತಾನಂತೆ. ಇದು ಸುರಭಿಯ ಕಣ್ಣೀರು, ಯಾಕೆ ಏನಾಯ್ತು ಅಂತ ಹೇಳಿ ಆತಂಕದಿಂದ ತಾನು ಅಲ್ಲಿಗೆ ಹೋಗ್ತಾನಂತೆ. ಹೋಗಿ, ಯಾಕಮ್ಮ ಅಳ್ತಾ ಇದೆಯಲ್ಲ, ನಾನು ಕೆಳಗೆ ಹೋಗ್ಬೇಕಾದ್ರೆ ನಿನ್ನ ಕಣ್ಣೀರ ಬಿಂದು ನನ್ನ ಮೇಲೆ ಬಿತ್ತು, ಅಳಬಾರ್ದು ಹಾಗೆಲ್ಲ, ಯಾಕೆ ಏನಾಯ್ತು ಅಂತ ಕೇಳಿದಾಗ ಅವಳು ಹೇಳ್ತಾಳಂತೆ, ನನ್ನ ಮಕ್ಕಳು, ಎಷ್ಟೋ ಜನ ಮಕ್ಕಳಿದ್ದಾರೆ ನನಗೆ, ಆದ್ರೆ ಆ 2 ಮಕ್ಕಳನ್ನ ಆ ರೈತ ಹೆಂಗ್ ಬಾರಿಸ್ತಾ ಇದ್ದಾನೆ ನೋಡು, ಸೂರ್ಯ ಎಷ್ಟು ತಾಪ ಕೊಡ್ತಾ ಇದ್ದಾನೆ ನೋಡು, ಮಳೆ ಇಲ್ಲ ಪಾಪ, ಕುಡಿಲಿಕ್ಕೆ ನೀರಿಲ್ಲ, ಸ್ವಲ್ಪ ವಿಶ್ರಾಂತಿ ಇಲ್ಲ, ಮಧ್ಯಾಹ್ನ ಬಿಸಿಲಲ್ಲಿ ಇಂಥ ಪರಿ ಕೆಲಸ ಮಾಡಿಸ್ತಾ ಇದ್ದಾನೆ, ಇದನ್ನ ನೋಡಿ ನನ್ನ ಹೃದಯ ಕಾಯ್ತಾ ಇದೆ, ನನಗೆ ದುಃಖ ತಡ್ಕೊಳ್ಳಿಕ್ಕಾಗಿಲ್ಲ, ಅದಕ್ಕಾಗಿ ಅಳು ಬಂತು ಅಂತ ಇಂದ್ರನಿಗೆ ಹೇಳಿದಾಗ ಇಂದ್ರನಿಗೆ ಪಾಪ ಮನಸ್ಸು ಹೊಡಿತದಂತೆ. ಎಂಥ ಮಾತು ಹೇಳಿದೆಯಮ್ಮ ನೀನು. ಅದರಿಂದ ಇಂದ್ರೋ ಹ್ಯಶ್ರು ನಿಪಾತಂ ತಂ ಸ್ವಗಾತ್ರೇ ಪುಣ್ಯಗಂಧಿನಂ ಸುರಭಿಂ ಮನ್ಯತೆ ದೃಷ್ಟ ಭೂಯಸೀಂ ತಾಂ ಇಹೇಶ್ವರ. ಅಲ್ಲಮ್ಮ, ನೀನು ತಾಯಿ, ಎಲ್ಲರ ತಾಯಿಯ ಹೃದಯ ಹೇಗಿರ್ತದೆ ಅಂತ ತೋರಿಸಿಕೊಟ್ಟಿ ನೀನು, ಹಾಗಾಗಿ ನೀನು ನಿಜವಾದ ಕರುಣಾಮಯಿ ಅಂತ ಹೇಳಿ ಅವಳಿಗೆ ಹೇಳಿ ಆ ವೃಷಗಳಿಗೆ ಅನುಗ್ರಹ ಮಾಡ್ತಾನಂತೆ. ಅವಾಗ ಮಳೆ ಬರೋ ಹಾಗೆ ಮಾಡಿ ಅವುಗಳಿಗೆ ವಿಶ್ರಾಂತಿ ಕೊಡಿಸುವಂತೆ ಆ ಇಂದ್ರದೇವ ಅನುಗ್ರಹ ಮಾಡ್ತಾನೆ. ಈ ಕಥೆ ಹೇಳಿದ ತಾತ್ಪರ್ಯ, ಆ ಸುರಭಿಗೆ ಬರೀ ಈ 2 ಎತ್ತುಗಳೇ ಹಸು, ಈ ಮಕ್ಕಳಲ್ಲ, ಅನೇಕ ಹಸುಗಳು, ಅನೇಕ ಎತ್ತುಗಳು, ಎಷ್ಟು ಅಂದ್ರೆ ಲಕ್ಷಗಟ್ಲೆ, ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಕ್ಕಳಿದ್ರೂನು ಅಷ್ಟು ಮಕ್ಕಳಲ್ಲಿ ಯಾವುದೋ 2 ಮಕ್ಕಳಿಗೆ ದುಃಖ ಆದಾಗ್ಲೇನೆ ತನ್ನ ಕಣ್ಣಲ್ಲಿ ನೀರು ಬಂತು. ಅಂಥದ್ರಲ್ಲಿ ಕೌಸಲ್ಯಗೆ ಪಾಪ ಇರುವವನು ಒಬ್ಬನೇ ಮಗ, ಅವನನ್ನ ಕಾಡಿಗಟ್ಟು ಬಿಟ್ಟಿಯಲ್ಲ ನೀನು, ಅವಳಿಗೆ ಎಷ್ಟು ದುಃಖ ಆಗ್ಬಾರ್ದಮ್ಮ, ಅವಳ ಎದೆ ಹೇಗೆ ಒಡೆದು ಹೋಗಿರ್ಬಾರ್ದು ಅಂತ ಹೇಳಿ ತಾಯಿಯನ್ನ ಕೇಳ್ತಾ ಇದ್ದಾನೆ. ಇಷ್ಟಾಗ್ತದೆ. ಇಷ್ಟಾದಾಗ ಆನಾಯ್ಯ ಚ ಮಹಾಬಾಹುಂ ಕೋಸಲೇಂದ್ರಂ ಮಹಾಬಲಂ ಸ್ವಯಮೇವ ಪ್ರವೇಕ್ಷ್ಯಾಮಿ ವನಂ ಮುನಿ ನಿಷೇವಿತಂ. ಇಲ್ಲಮ್ಮ, ನಾನು ನಿನ್ನ ಮನೋರಥ, ನಿನ್ನ ಬಯಕೆ ಏನಿದೆಯಲ್ಲ ಅದು ಈಡೇರ್ಲಿಕ್ಕೆ ನಾನು ಬಿಡೋದಿಲ್ಲ. ನಾನೇನ್ ಮಾಡ್ತೇನೆ ಗೊತ್ತಾ, ನಾನು ಕಾಡಿಗೆ ಹೋಗ್ತೇನೆ, ತಂದೆ ಮಾತನ್ನ ಸಿದ್ಧ ಮಾಡ್ಲಿಕ್ಕೆ ನಾನು ಕಾಡಿಗೆ ಹೋಗ್ತೇನೆ, ರಾಮಚಂದ್ರನನ್ನು ಇಲ್ಲಿ ಕಳಿಸಿ ಇಲ್ಲಿ ರಾಜನನ್ನಾಗಿ ಮಾಡ್ತೇನೆ, ಏನೇ ಆದ್ರೂ ನಿನ್ನ ಮಾತು ಮಾತ್ರ ಸತ್ಯ ಮಾಡ್ಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಭರತ ಹೇಳ್ತಾನಂತೆ. ಭರತ ಹೇಳಿ ಅವನಿಗೆ ಬಹಳಷ್ಟು ನೋವಾಗಿದೆ ಮನಸ್ಸಿಗೆ. ಆದ್ರೆ ಅವನಿಗಾದ ನೋವಿಗಿಂತಲೂ ಪಾಪ ಕೌಸಲ್ಯಗೆ ಎಂಥ ನೋವಾಗಿರಬಹುದು ಅಂತ ಆಲೋಚನೆ ಮಾಡ್ತಾ ಇದ್ದಾನಂತೆ. ನಾನು ಕೌಸಲ್ಯನ್ನು ಹೋಗಿ ಭೇಟಿ ಆಗ್ಬೇಕು ಅಂತ ಹೇಳಿ ತಾನು ಕೌಸಲ್ಯೆಯ ಭವನವನ್ನ ಪ್ರವೇಶ ಮಾಡ್ತಾನೆ. ಕೌಸಲ್ಯ ಭವನವನ್ನ ಪ್ರವೇಶ ಮಾಡಿ ಆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ರಾಜ್ಯಂ ನಕಾಮಯೇ ಜಾತು ಮಂತ್ರಯೇ ನಾಪಿ ಮಾತರಂ ಅಭಿಷೇಕಂ ನ ಜಾನಾಮಿ ಯೋಭೂತ ರಾಜ್ಞಾ ಸಮೀಕ್ಷಿತ. ಅಲ್ಲಿದ್ದ ಮಂತ್ರಿಗಳನ್ನೆಲ್ಲ ಕೂಡಿಸ್ಕೊಂಡು ಹೇಳ್ತಾನಂತೆ, ನಾನು ಯಾವತ್ತೂ ರಾಜ್ಯ ಬೇಕು ನನಗೆ ಅಂತ ಬಯಸಿದವನೇ ಅಲ್ಲ, ಅಷ್ಟೇ ಅಲ್ಲ, ನನ್ನ ತಾಯಿಗೆ ನಾನು ಸರ್ವಥಾ ನನಗೆ ರಾಜ್ಯಕ್ಕಾಗಿ ತೆಗೆದಿಟ್ಟಿರು ಅಂತ ನನ್ನ ತಾಯಿಗೆ ಹೇಳದವನಲ್ಲ. ಅವಳೇ ಏನೋ ತನ್ನ ಕುತಂತ್ರ ಬುದ್ಧಿಯನ್ನು ಉಪಯೋಗಿಸಿ ಈ ರೀತಿಯಾದಂತಹ ಉಪಾಯವನ್ನ ಮಾಡಿ ರಾಮನಿಗೆ ಕಾಡಿಗೆ ಹೋಗೋ ಹಂಗೆ ಮಾಡಿದ್ದಾನೆ. ಹಾಗಾಗಿ ನನ್ನದು ಇದರಲ್ಲಿ ಯಾವ ಕೈವಾಡವೂ ಇಲ್ಲ, ನನಗೆ ಈ ರಾಜ್ಯ ಸರ್ವಥಾ ಬೇಡ ಅಂತ ಹೇಳಿ ತಾನು ಕೌಸಲ್ಯ ಭವನವನ್ನ ಪ್ರವೇಶ ಮಾಡ್ತಾನೆ. ಅಲ್ಲಿ ಕೌಸಲ್ಯ ಸುಮಿತ್ರೆ ಇಬ್ಬರು ಕೂಡ ಒಟ್ಟಿಗೆ ಇರ್ತಾರಂತೆ. ಅಲ್ಲಿ ಹೋಗಿ ತಾನೇನ್ ಮಾಡ್ತಾನೆ, ಕೌಸಲ್ಯ ಸುಮಿತ್ರೆಯರಿಬ್ಬರಿಗೂ ಕೂಡ ನಮಸ್ಕಾರ ಮಾಡಿ ಶತ್ರುಘ್ನ ಭರತ ಇಬ್ಬರು ಕೂಡ ತಲೆ ತಗ್ಗಿಸಿ ನಿಲ್ತಾರೆ. ಯಾಕೆ, ತನ್ನ ತಾಯಿ ತಪ್ಪು ಮಾಡಿಬಿಟ್ಟಿದ್ದಾಳೆ, ಆ ತಪ್ಪನ್ನ ಕ್ಷಮಿಸಿ ಅಂತ ಕೇಳೋ ಅಂತ ತಪ್ಪು ಅಲ್ಲ, ಅದು ಘೋರ ಅನರ್ಥ ನಡೆದು ಬಿಟ್ಟಿದೆ, ತಲೆ ತಗ್ಗಿಸಿ ನಿಂತ್ಕೊಂಡಿದ್ದಾನಂತೆ. ಕೌಸಲ್ಯ ಹೇಳ್ತಾಳಂತೆ, ಸ್ವಲ್ಪ ಕಟುವಾದ ಮಾತನ್ನು ಮಾತಾಡ್ತಾಳೆ. ಇದಂತೆ ರಾಜ್ಯ ಕಾಮಸ್ಯ ರಾಜ್ಯಂ ಪ್ರಾಪ್ತಂ ಅಕಂಟಕಂ ಸಂಪ್ರಾಪ್ತಂ ಬತ ಕೈಕೇಯ್ಯ ಶೀಘ್ರಂ ಕ್ರೂರೇಣ ಕರ್ಮಣ. ಆಗ್ಲೇಪ್ಪ, ನಿನ್ನ ತಾಯಿ ತನ್ನ ಕ್ರೂರ ಕರ್ಮದಿಂದಾಗಿ ಏನೆಲ್ಲ ಆಲೋಚನೆ ಮಾಡಿ ಪ್ಲಾನ್ ಮಾಡಿ ರಾಮಚಂದ್ರನನ್ನ ಕಾಡಿಗೆ ಕಳಿಸಿದ್ಲು, ನಿನಗೆ ರಾಜ್ಯವನ್ನ ಕಟ್ಟಿದ್ಲಲ್ಲ, ಹಾಗಾದ್ರೆ ನೀನು ಈ ಅಕಂಟಕವಾದ, ಬೇರೆ ಯಾರು ತೊಂದರೆ ಕೊಡ್ಲಿಕ್ಕೆ ಬರೋದಿಲ್ಲ, ನಿನಗೆ ತೊಂದರೆ ಕೊಡ್ಲಿಕ್ಕೆ ಬರೋರು ಯಾರು, ರಾಮಚಂದ್ರ ಅಂತ ತಿಳ್ಕೊಂಡಿದ್ದಾಳೆ ನಿನ್ ತಾಯಿ, ಅವನನ್ನು ಕಾಡಿಗಟ್ಟಿ ಆಯ್ತು, ಈ ಅಕಂಟಕವಾದಂತಹ ರಾಜ್ಯವನ್ನ ಪಾಲಿಸಪ್ಪ ಅಂತ ಹೇಳಿ ದೇವ್ರು ಒಳ್ಳೇದ್ ಮಾಡ್ಲಿ ನಿಂಗೆ ಅಂತ ಹೇಳಿ ಚುಚ್ಚುತ್ತಾಳಂತೆ. ಪಾಪ ಭರತ ನಿರ್ಮಲವಾದ ಮನಸ್ಸಿನವನು, ಅವನು ಈ ಮುಂದೆ ಇನ್ನೂ ಗೊತ್ತಾಗ್ತದೆ ನಮಗೆ ಎಷ್ಟು ಜನರನ್ನ ಕಾನ್ಫ್ರಂಟ್ ಮಾಡ್ಬೇಕು ಅವನು. ಯಾಕೆಂದ್ರೆ ಎಲ್ಲರೂ ಭರತನನ್ನ ತಪ್ಪು ತಿಳಿಯೋರೆ, ಇವರಾಯ್ತು, ಮಂತ್ರಿಗಳಾಯ್ತು, ಅಯೋಧ್ಯೆ ಜನರಾಯ್ತು, ಎಲ್ಲರೂ ಭರತನನ್ನ ತಪ್ಪೇ ತಿಳಿದವರು. ಯಾಕೆ, ಕೈಕೇಯಿಯೊಟ್ಟಿಗೆ ಭರತನನ್ನೂ ಸೇರಿಸ್ಕೊಂಡು ಮಾತಾಡೋರು. ಹಿಂಗಿರ್ಬೇಕಾದ್ರೆ ಪಾಪ ಭರತನ ಮನಸ್ಸು ಎಷ್ಟು ಕುಗ್ಗಿ ಹೋಗಿರ್ಲಿಕ್ಕಿಲ್ಲ. ಅಂತಹ ಭರತ ತಾಯಿಗೆ ಹೇಳ್ತಾನಂತೆ, ಪ್ರಸ್ಥಾಪ್ಯ ಚೀರವಸನಂ ಪುತ್ರಮ್ಮೇ ವನವಾಸಿನಂ ಕೈಕೇಯಿ ಕಂ ಗುಣಂ ತತ್ರ ಪಶ್ಯತಿ ಕ್ರೂರದರ್ಶಿನಿ. ಕೌಸಲ್ಯ ತನ್ನ ಮಾತನ್ನು ಮುಂದುವರಿಸ್ತಾಳೆ, ಅಲ್ಲ, ನನ್ನ ಮಗನನ್ನ ನಾರುಮಡಿ ಉಡಿಸಿ ಕಾಡಿಗೆ ಕಳಿಸಿ ಆ ಕೈಕೇಯಿ ಅವಳು ಏನು ಗುಣವನ್ನ ಕಾಣ್ತಾ ಇದ್ದಾಳೆ, ಯಾವ ಸುಖವನ್ನ ಅನುಭವಿಸ್ತಾಳಪ್ಪ ಅವಳು ಅಂತ ಕೇಳ್ತಾಳಂತೆ. ಪಾಪ ಭರತನಿಗೆ ಬಹಳಷ್ಟು ಅಳು ಬರ್ತದೆ.
ಪಪಾತ ಚರಣು ತಸ್ಯಾಹ ತದಾ ಸಂಭ್ರಾಂತ ಲೋಚನಃ. ಮತ್ತೆ ಆ ಕೌಸಲ್ಯ ಕಾಲು ಹಿಡಿದು ತನ್ನ ತಲೆಗೆ ತಾಗಿಸಿ ಅವನು ಎದ್ದು ಹೇಳ್ತಾನಂತೆ, ಆರ್ಯೇ ಕಸ್ಮಾತ್ ಅಜಾನಂತಂ ಗರ್ಹಸೆ ಮಾಂ ಅಕಲ್ಮಷಂ ವಿಪುಲಾಂ ಚ ಮಮ ಪ್ರೀತಿಂ ಸ್ಥಿತಾಂ ಜಾನಾಸಿ ರಾಘವೇ. ಅಲ್ಲ ಅಮ್ಮ, ನನ್ನ ತಾಯಿಗೆ ಸ್ವಲ್ಪವೂ ಬುದ್ಧಿ ಇಲ್ಲ, ನಾನು ಏನು ಅಂತ ಅನ್ನೋದು ಅರ್ಥವೇ ಆಗ್ಲಿಲ್ಲ ಅವಳಿಗೆ. ಆದ್ರೆ ನಿನಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೆ, ನಿನಗೂ ಅರ್ಥ ಆಗ್ಲಿಲ್ಲಲ್ಲಮ್ಮ. ನಾನು ರಾಮನನ್ನ ಯಾವತ್ತಾದ್ರೂ ರಾಮನಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದು ಅಂತಿದೇನಾ? ನನ್ನ ಸಣ್ಣತ್ತಿಂದ ನೋಡ್ಕೊಂಡ್ ಬಂದಿದ್ದೀರಿ ನೀವು. ನಾನು ರಾಮನ ವಿರುದ್ಧವಾಗಿ ಎಂದೂ ನಡೆದಿದ್ದೇ ಇಲ್ಲ. ಹೀಗಿರ್ಬೇಕಾದ್ರೆ ನನ್ನನ್ನ ತಪ್ಪಾಗಿ ತಿಳಿದು ಯಾಕಮ್ಮ ನನ್ನನ್ನ ಬೇಜಾರು ಪಡಿಸ್ತಿದ್ದಿ? ಈಗಾಗ್ಲೇ ನನಗೆ ಬಹಳಷ್ಟು ಬೇಜಾರಾಗಿದೆ, ಮತ್ತೆ ಇಂಥ ಅಪವಾದವನ್ನ ನನ್ನ ಮೇಲೆ ಹಾಕ್ಬೇಡ ತಾಯಿ ಅಂತ ಹೇಳಿ ಅವನು ಹೇಳ್ತಾನೆ, ಕಾಶ್ಚ ಸ್ಪೃಶತು ಪಾದೇನ ಗುರೂನ್ ಪರಿವದೇತ ಚ ಮಿತ್ರೇ ದೃಹ್ಯೇತ ಸೋತ್ಯರ್ಥಂ ಯಸ್ಯಾರ್ಯೋನುಮತೇ ಗತಃ. ಆಗ್ಲಿ ಅಮ್ಮ, ಒಂದು ತಿಳ್ಕೊ, ಒಂದು ವೇಳೆ ರಾಮ ಈ ರಾಜ್ಯವನ್ನ ಬಿಟ್ಟು ಕಾಡಿಗೆ ಹೋಗಿದ್ದು ನನಗೆ ಇಷ್ಟ ಇದೆ, ನನಗೆ ಸಮ್ಮತ ಅಂತ ಆಗಿದ್ರೆ, ನನಗೆ ಸರ್ವಥಾ ಸಮ್ಮತಿ ಇಲ್ಲ ರಾಮಚಂದ್ರ ಕಾಡಿಗೆ ಹೋಗುವಂತ ಅವನ ವ್ಯಕ್ತಿತ್ವ ಅಲ್ಲ, ಒಂದು ವೇಳೆ ನನಗೆ ಅದರಿಂದ ಖುಷಿಯಾಗಿದೆ ಅಂತ ಆಗಿದ್ರೆ, ಗಾಶ್ಚ ಸ್ಪೃಶತು ಪಾದೇನ, ಹಸುವನ್ನ ಎಲ್ಲ ದೇವತೆಗಳ ಆವಾಸ ಅಂತ ಹೇಳಿ ನಾವು ಗೋಪೂಜೆ ಮಾಡ್ತೇವೆ. ನಾವು ಗೋಪೂಜೆ ಮಾಡಿ ಅದರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೇವೆ ನಾವು. ಅಂಥ ಹಸುವನ್ನ ಅದಕ್ಕೆ ಚಿತ್ರಹಿಂಸೆ ಕೊಟ್ಟು ಕಾಲಿಂದ ಒದ್ರೆ ಯಾವ ಪಾಪ ಬರ್ತದಲ್ಲ ಆ ಪಾಪ ನನಗೆ ಬರಲಿ. ರಾಮ ಕಾಡಿಗೆ ಹೋಗೋದು ನನಗೆ ಇಷ್ಟ ಅಂತಾದ್ರೆ ಅಷ್ಟೇ ಅಲ್ಲ, ಗುರುವನ್ನು ಪರಿವದೇತ ಚ, ಗುರುಗಳು ನಮಗೆ ಪಾಠ ಮಾಡಿದವರು, ನಮ್ಮ ಭವಿಷ್ಯ ಈಗ ಏನು ನಡೀತಾ ಇದೆ ಅದು ಗುರುಗಳು ಕೊಟ್ಟ ವಿದ್ಯೆಯಿಂದ ನಡೀತಾ ಇರೋದು. ಅಂಥ ಗುರುಗಳಿಗೆ ದೊಡ್ಡ ಸಭೆಯಲ್ಲಿ ಗುರುಗಳನ್ನ ಮನಸ್ಸಿನಲ್ಲಿಯೂ ಕೂಡ ಅವಮಾನ ಮಾಡಬಾರದಂತೆ. ಅಂಥ ಗುರುಗಳನ್ನ ದೊಡ್ಡ ಸಭೆಯಲ್ಲಿ ಕೂಡಿಸಿ ಅವರಿಗೆ ಅವಮಾನ ಮಾಡಿ ಕಾಲಿಂದ ಒದ್ರೆ ಏನು ಪಾಪ ಬರ್ತದಲ್ಲ ದೊಡ್ಡ ಪಾಪ, ಆ ಪಾಪ ನನಗೆ ಬರ್ಲಿ ಅಮ್ಮ, ಒಂದು ವೇಳೆ ರಾಮಚಂದ್ರ ಕಾಡಿಗೆ ಹೋಗೋದು ನನಗೆ ಇಷ್ಟ ಅಂತ ಆಗಿದ್ರೆ. ಈ ರೀತಿ ಯಾವ್ಯಾವ ಪಾಪಗಳಿದೆ, ರಾಜ ಸ್ತ್ರೀ ಬಾಲ ವೃದ್ಧಾನಾಂ ವಧೇಯತ್ ಪಾಪ ಮುಚ್ಚತೆ. ಒಬ್ಬ ಬಾಲಕರನ್ನ ಕೊಂದರೆ, ಸ್ತ್ರೀಯನ್ನ ಹತ್ಯೆ ಮಾಡಿದರೆ ಬೇಡ, ಇಡೀ ದೇಶವನ್ನ ರಕ್ಷಣೆ ಮಾಡುವಂತಹ ರಾಜನನ್ನ ಕೊಂದರೆ ಏನೊಂದು ದೊಡ್ಡ ಪಾಪದ ರಾಶಿ ಬರ್ತದಲ್ಲ, ಆ ಪಾಪ ನನಗೆ ಬರಲಿ ಒಂದು ವೇಳೆ ರಾಮ ಕಾಡಿಗೆ ಹೋಗಿದ್ದು ನನಗೆ ಇಷ್ಟ ಅಂತ ಆದ್ರೆ ಅಂತ ಹೇಳಿ. ಹಾಗಾದ್ರೆ ರಾಮಚಂದ್ರ ಕಾಡಿಗೆ ಹೋಗಿದ್ದು ನನಗೆ ಸರ್ವಥಾ ಸಮ್ಮತಿ ಇಲ್ಲ, ಅದಕ್ಕೆ ನನಗೆ ಇಷ್ಟ ಅಂತ ಆದ್ರೆ ಈ ಜಗತ್ತಿನಲ್ಲಿ ಇರುವಂತಹ ದೊಡ್ಡ ದೊಡ್ಡ ಪಾಪಗಳು ಅಂತ ಏನಿದೆ ಎಲ್ಲ ಪಾಪ ನನಗೆ ಬಂದು ಅದರ ಶಿಕ್ಷೆಯನ್ನು ಅನುಭವಿಸ್ಲಿಕ್ಕೆ ನಾನು ಸಿದ್ಧ ಇದ್ದೇನೆ ಅಂತ ಹೇಳಿದಾಗ ಪಾಪ ಕೌಸಲ್ಯಗೆ ಅಳು ಬಂದ್ಬಿಡ್ತದಂತೆ. ಛೇ, ನಿನ್ನನ್ನು ನಾನು ತಪ್ಪಾಗಿ ತಿಳಿದು ಬಿಟ್ಟಪ್ಪ, ಕ್ಷಮಿಸ್ಬಿಡು, ನೀನು ಅಂಥವನಲ್ಲ ಅಂತ ಅನ್ನೋದು ನನಗೆ ಗೊತ್ತಿದೆ. ಆದ್ರೆ ಏನೋ ಆ ರಾಮ ಇಲ್ಲ, ಕೈಕೇಯಿ ಇಷ್ಟೆಲ್ಲ ಮಾಡಿದ್ರಿಂದ ನಿನ್ನ ಮೇಲೂ ತಪ್ಪು ಭಾವನೆ ಬರೋ ಹಾಗಾಯ್ತು. ದಯವಿಟ್ಟು ನೀನು ಆ ರೀತಿ ಯಾವ ಭಾವನೆಗಳನ್ನು ಇಟ್ಕೊಳ್ಬೇಡ, ನಿನ್ನ ಮನಸ್ಸು ನಿರ್ಮಲ ಅಂತ ಅನ್ನೋದು ಈ ಇಷ್ಟು ಮಾತಾಡಿದ್ರಿಂದಾಗಿ ನನಗೆ ಗೊತ್ತಾಯ್ತು ಅಂತ ಹೇಳಿ ಆ ತಾಯಿ ಆ ಕೌಸಲ್ಯೆ ಭರತನನ್ನ ಆಲಿಂಗನೆ ಮಾಡ್ಕೊಳ್ತಾಳಂತೆ. ಅಂತೂ ಕೌಸಲ್ಯ ದೃಷ್ಟಿಯಲ್ಲಿ ಪಾಪ ಭರತ ಒಳ್ಳೆಯವನಾದ. ಇನ್ನು ವಸಿಷ್ಠರು ಬರ್ತಾರಂತೆ. ವಸಿಷ್ಠರು ಬಂದು, ನೋಡಪ್ಪ ಮುಂದಿಂದೆಲ್ಲ ಆಮೇಲೆ ದಶರಥನ ಅಂತ್ಯ ಸಂಸ್ಕಾರ ಇನ್ನೂ ಆಗಿಲ್ಲ, ಎಣ್ಣೆಯಲ್ಲಿ ಅವನ ಶರೀರವನ್ನು ತೆಗೆದಿಟ್ಟಿದ್ದೇವೆ ನಾವು. ಆ ದಶರಥನ ಅಂತ್ಯ ಸಂಸ್ಕಾರವನ್ನ, ದುಃಖವನ್ನ ತಡ್ಕೋ, ಬಹಳಷ್ಟು ದುಃಖ ಆಗಿದೆ ಗೊತ್ತು ನನಗೆ, ಆದ್ರೆ ಈಗ ಬೇಗ ಆಗ್ಬೇಕಾಗಿದ್ದು ನಮಗೆ ಅಂತ್ಯ ಸಂಸ್ಕಾರ. ಆ ಅಂತ್ಯ ಸಂಸ್ಕಾರವನ್ನ ಆದಷ್ಟು ಶೀಘ್ರದಲ್ಲಿ ಮಾಡಬೇಕು. ಅದನ್ನ ಮೊದಲು ಪ್ರಿಯಾರಿಟಿಯನ್ನು ಕೊಟ್ಟು ನೀನು ಆದಷ್ಟು ಶೀಘ್ರ ಅಂತ್ಯ ಸಂಸ್ಕಾರವನ್ನು ಮಾಡು ಅಂತ ಹೇಳಿ ವಸಿಷ್ಠರು ಅವನಿಗೆ ಆದೇಶ ಮಾಡ್ತಾರೆ. ಭರತ ತನ್ನ ದುಃಖವನ್ನೆಲ್ಲ ತಡ್ಕೊಂಡು ಆ ಅಂತ್ಯ ಸಂಸ್ಕಾರ ಕಾರ್ಯಕ್ರಮವನ್ನ ತಾನು ಮುಂದುವರಿಸ್ತಾನೆ. ಯಾವ ರೀತಿ ಅಂತ್ಯ ಸಂಸ್ಕಾರವನ್ನ ಮಾಡ್ತಾನೆ, ಮುಂದೆ ಭರತನನ್ನ ಬಹಳಷ್ಟು ಒತ್ತಾಯ, ಪ್ರೆಷರ್ ಬೀಳ್ತದೆ, ಇನ್ಯಾರೂ ಇಲ್ಲ, ನೀನೇ ರಾಜನಾಗಬೇಕು ಅಂತ. ಅವನು ರಾಜನಾಗೋದಿಲ್ಲ, ನಾನು ಕಾಡಿಗೆ ಹೋಗಿ ರಾಮಚಂದ್ರನನ್ನು ವಾಪಸ್ ಕರ್ಕೊಂಡು ಬರ್ತೇನೆ ಅಂತ ಪ್ರತಿಜ್ಞೆ ತೊಟ್ಟು ತಾನು ಕಾಡಿಗೆ ಹೊರಡ್ತಾನೆ. ಆ ಕಾಡಿಗೆ ಹೊರಡುವ ವಿಚಾರ, ಅಲ್ಲಿ ಯಾವ ರೀತಿ ಎಷ್ಟು ಜನ ಸಿಗ್ತಾರೆ, ಎಷ್ಟು ಜನ ಭರತನನ್ನ ತಪ್ಪಾಗಿ ತಿಳ್ಕೊಳ್ತಾರೆ, ಅವ್ರನ್ನೆಲ್ಲ ಸಮಾಧಾನ ಪಡಿಸಿ ತನ್ನ ಮನಸ್ಸು ಎಷ್ಟು ಕುಗ್ಗಿದ್ರು ಕೊನೆಗೆ ಆ ರಾಮ ದರ್ಶನದಿಂದಾಗಿ ತನಗಾದ ಎಲ್ಲ ನೋವು ಮಾಯ ಆಗುವುದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಶ್ರೀಕೃಷ್ಣಾರ್ಪಣಮಸ್ತು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.